ನಾನು ಕ್ಷೇಮೋಸ್ಪೂರ್ತಿ ಮೊಬೈಲ್ ಅಲ್ಲಿ ಜಾಯಿನ್ ಆಗಿದ್ದೀನಿ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮ. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ರಜಿತಾ ಅವರೇ ಪ್ರಾರ್ಥನೆಯನ್ನು ಮಾಡಿ ತರಗತಿಯನ್ನು. ಪೂಜ್ಯ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರಾ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮ ಜ್ಯೋತಿ ಇವೋಸ್ಮ್ಯಹಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮಜ್ಯೋತಿಗಳು ಸಾಷ್ಟಾಂಗ ನಮನಗಳು. ಇಂದು ನಾವು ವಿವೇಕ ಚೂಡಮಣಿಯ ಕನ್ನಡಕ್ಕೆ ಕೊಡಬಹುದು ಡೇ 20 ದ್ವೈತದಿಂದ ಅದ್ವೈತ ಅನ್ನೋ ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ, ಮನನ ಮಾಡ್ತಿದ್ದೀವಿ. ಸೊ ಹಿಂದಿನ ಕ್ಲಾಸ್ ಅಲ್ಲಿ ನಾವು ಒಂದು ರಿವಿಷನ್ ಮಾಡ್ಬೇಕು ಅಂತಂದ್ರೆ ನಾವು ಸಂಸಾರ ವೃಕ್ಷದ ಬಗ್ಗೆ ನೋಡ್ಕೊಂಡ್ವಿ. ಸಂಸಾರ ವೃಕ್ಷ ಅಂದ್ರೆ ಏನು, ಅದ್ರಲ್ಲಿ ಹೇಗೆ ನಾವು ಸಿಕ್ಕಾಕೋತೀವಿ ಅಂತ ಎಲ್ಲ ನೋಡಿದ್ವಿ. ಈಗ ಸೊ ಆ ದ್ವೈತದಿಂದ ಅದ್ವೈತಕ್ಕೆ ಹೋಗುವ ಮಾರ್ಗ ಹೇಗೆ ಅಂತ ಅಂದ್ರೆ ಈ ಸಂಸಾರ ವೃಕ್ಷ ಅನ್ನೋದು ಬಂಧನ ಅನ್ನೋದು ನಾವು ಹಿಂದಿನ ಟಾಕ್ ಅಲ್ಲಿ ತಿಳ್ಕೊಂಡ್ವಿ. ಈ ಬಂಧನದಿಂದ ಬಿಡುಗಡೆ ಹೇಗೆ ಸಾಧ್ಯ ಅನ್ನೋದನ್ನ ಶ್ಲೋಕ 45 ಹೇಳಿದ್ದಾರೆ. ಕಲ್ಯಾಣಿ ಮೇಡಮ್ ಹೇಳ್ತೀರಾ? ಬಂಧನದಿಂದ ಹೇಗೆ ಬಿಡುಗಡೆ ಆಗೋದು? ಮೇಡಮ್ ಮ್ಯೂಟ್ ಅಲ್ಲಿ ಇದ್ದೀರಾ? ಮ್ಯೂಟ್ ಅಲ್ಲಿ. ಹಾ ಇವಾಗ ಮತ್ತೆ ಮ್ಯೂಟ್ ಆಯ್ತು. ಹಾ ಇವಾಗ ಸರಿ ಆಯ್ತು. ಸರಿ ಆಯ್ತಾ? ಕೇಳಿಸ್ತಾ ಇದೆ? ಹಾ ಈಗ ಕೇಳಿಸ್ತಾ ಇದೆ. ಯಾವ್ದು 19ನೇಗ? ಇಲ್ಲ 20. 19ರಲ್ಲಿ ನಾವು ಸಂಸಾರ ವೃಕ್ಷದ ಬಗ್ಗೆ ನೋಡಿದ್ವಿ. ಹೇಗೆ ಅದು ಒಂದು ಬಂಧನದಲ್ಲಿ ಸಿಕ್ಕಾಕ್ಸತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಇವಾಗ ಬಂಧನದಿಂದ ಬಿಡುಗಡೆ ಹೇಗೆ? ಇಪ್ಪತ್ತನೆಯಿಂದಲ್ಲ? ಹಾ ಹೌದು ಮೇಡಮ್. ಶ್ಲೋಕ ನಂಬರ್ 45 ವಿವೇಕ ಚೂಡಾಮಣಿ ಅದರಿಂದ ಶುರುವಾಗತ್ತೆ. ಆ ಹುಲ್ಲನ್ನ ಒಂದು ಉದಾಹರಣೆ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತಾರೆ ಆ ಶ್ಲೋಕದಲ್ಲಿ. ಮುಂಜಾದಿ ಶಿಖಾಮಿವ ದೃಶ್ಯ ವರ್ಗಾತ್ ಅಂತ. ಮಾಡಿ. ಶ್ಲೋಕ 153 ಗುರೂಜಿ ಸೆಲೆಕ್ಟೆಡ್ ಮಾಡಿರೋದ್ರಿಂದ ಕರೆಕ್ಟ್ 45th ಅದು ಶ್ಲೋಕ ಅಂತ ಅವ್ರು ಬರ್ತಿದ್ರು. ಶ್ಲೋಕ 153 ಬ್ರಾಕೆಟ್ ಅಲ್ಲಿ 153.
ಆ ಮುಂಜ ಅನ್ನ ಹುಲ್ಲಿಂದು ಹಾ ತಗೊಳ್ಳಿ, ಅದು ಗೊತ್ತಾಗ. ನೋಡ್ತೀನಿ ನಾನು. ಒಂದ್ ನಿಮಿಷ. ಈಗ ಅದೇ ಗುರುಗಳು ಹೇಳಿದರೆ ಈ ತರ ಆತ್ಮ ಅನಾತ್ಮ ವನ್ನು ಬೇರ್ಪಡಿಸುವ ವಿಧಾನವನ್ನು ಒಂದು ಉದಾಹರಣೆ ಮೂಲಕ ಹೇಳಿದ್ದಾರೆ. ಮುಂಜ ಅನ್ನುವ ಹುಲ್ಲು ಇದೆ, ಅದಕ್ಕೆ ಇರುವ ಮುಳ್ಳು ಕೈಗೆ ತಗಲಿದ್ರೆ ಕೈನ ಕತ್ತರಿಸುತ್ತೆ. ಆ ಹುಲ್ಲನ್ನ ನಿಧಾನವಾಗಿ ಬಿಚ್ಚಿ ಆ ಹುಲ್ಲು ಒಳಗೆ ಇರುವ ಸಾರವನ್ನು ನಾವು ಹೊರಗೆ ತೆಗಿಬೇಕು. ಅದೇ ರೀತಿ ಅನಾತ್ಮವನ್ನು ಬಿಚ್ಚಿ ಆತ್ಮವನ್ನು ನಾವು ಕಾಣ್ಬೇಕು. ಇದು ಮೊದಲನೇ ಹಂತ. ಇದು ನಾನು ಸಾಕ್ಷಿ, ನಾನು ಆತ್ಮ ಸ್ವರೂಪಿ ಅಂತ ಇದ್ರ ಮೂಲಕ ನಮಗ್ ಗೊತ್ತಾಗುತ್ತೆ. ಸೊ ಇದು ಮುಳ್ಳಿದೆ ಅನ್ನೋದು ಏನು ಸೂಚಿಸುತ್ತೆ ಅಂದ್ರೆ ನಮ್ಗೆ ಹೇಗೆ ನಾವು ರಿಲೇಟ್ ಮಾಡ್ಕೋಬಹುದು? ಅಜ್ಞಾನ ಅನ್ನೋದಿದ್ರೆ ಅದು ನಮ್ಗೆ ಗೊತ್ತಾಗಲ್ಲ. ಜ್ಞಾನದ ಮೂಲಕ ನಾವು ಅದನ್ನ ಗುರುತಿಸ್ಬೇಕು ಅಷ್ಟೇ. ಅಲ್ಲ ಮೇಡಮ್, ಹಂಗಲ್ಲ. ನಮ್ಮ ಈ ಅನಾತ್ಮವಾದ ದೇಹ, ಮನಸ್ಸು, ಬುದ್ಧಿ ಅದನ್ನ ಬೇರ್ಪಡಿಸಿ ನಾವು ಬಂಧನದಿಂದ ಬಿಡುಗಡೆ ಮಾಡ್ಕೊಳ್ಳೋದಿಕ್ಕೆ ಈ ಮುಳ್ಳು ಅನ್ನೋದು ಏನಾಗುತ್ತೆ, ಯಾವುದನ್ನ ಸೂಚಿಸುತ್ತೆ ಅಂತ? ನಮ್ಮ ಅದು ಅನಾತ್ಮ, ಅದೇ ನಮ್ ದೇಹ, ಮನಸ್ಸು, ಬುದ್ಧಿ ಅನಾತ್ಮ ಅಂತ ಗೊತ್ತಾಗ್ಬೇಕು. ಅವಾಗ ಜ್ಞಾನದ ಮೂಲಕ ನಾವು ಅದನ್ನ ತೆಗೆಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಅದೇ ಆ ಹುಲ್ಲಲ್ಲಿ ಮುಳ್ಳು ಇದೆ ಅಂತ ಹೇಳಿದಾರಲ್ವಾ? ಅದು ಕೈಯಲ್ಲಿ ಹಿಡಿದ್ರೆ ಗಾಯ ಆಗತ್ತೆ ಅಂತ ಹೇಳಿದ್ದಾರೆ. ಅದನ್ನ ಹೇಗೆ ನಮ್ಮ ಅನಾತ್ಮಕ್ಕೆ ನಾವು ರಿಲೇಟ್ ಮಾಡ್ಬೋದು ಅಂತ? ಕಾತ್ಯಾಯಿನಿ ಮೇಡಮ್, ಇದನ್ನ ಹೇಗ್ ಮಾಡ್ಬೋದು? ನಂದು ಪ್ರಶ್ನೆ ಇದು ಅಂದ್ರೆ ತಿಳ್ಕೊಳ್ಳೋದಿಕ್ಕೆ. ಏನಿಲ್ಲಪ್ಪ, ಇವಾಗ ಕೇಳಿಸ್ತಾ ಇದ್ಯಾ? ಹಾ, ಕೇಳಿಸ್ತಾ ಇದೆ ಮೇಡಮ್. ಈಗ ಗಾಯ, ಮುಳ್ಳಿಂದ ಗಾಯ ಆಗ್ತಾ ಇದೆ, ತೊಂದ್ರೆ ಆಗ್ತಾ ಇದೆ. ಈಗ ಈ ದೇಹ, ಮನಸ್ಸು, ಬುದ್ಧಿ ಅಂತ ನಾವು ತಿಳ್ಕೊಂಡಿರೋದ್ರಿಂದ ತಾನೇ ಇದೆಲ್ಲ ತೊಂದ್ರೆ ಬರ್ತಾ ಇತ್ತು. ಆ ಕಡೆ ಈ ಕಡೆ ಇರುವಂತಹ ಮುಳ್ಳಿಂದ ತೊಂದರೆ ಆಗ್ತಾ ಇದೆ. ಆದ್ರೆ ಆ ಮಧ್ಯದ ಭಾಗದಲ್ಲಿ ಇರುವಂತಹ ಸಾರವತ್ತಾದ ಭಾಗ ಇದೆ ಅಲ್ಲಿ ಮಧ್ಯದಲ್ಲಿ, ಅದನ್ನ ತಗೋಬೇಕು. ಅದು ಉಪಯೋಗ ಇದೆ ನಮಗೆ. ಆ ಕಡೆ ಈ ಕಡೆ ತೊಂದರೆ, ಹಾಗಾಗಿ ಅದನ್ನ ಮೆಲ್ಲಗೆ ಆ ಮುಳ್ಳಿಂದ ಹೀಗೆ ತೆಕ್ಕೊಂಡು ಆ ಮಧ್ಯದ ಭಾಗವನ್ನ ನಾವು ತೆಕ್ಕೊಳ್ಬೇಕು. ಅಂದ್ರೆ ವಿವೇಕದಿಂದ ಗುರುವಿನ ಸಹಾಯದಿಂದ, ಗುರು ಕೊಡೋ ಜ್ಞಾನದ ಸಹಾಯದಿಂದ ಅದನ್ನ ಸೀಳಿ ಮಧ್ಯದಲ್ಲಿರೋ ಆ ಸಾರವನ್ನ ತಗೋಬೇಕು. ಹಾಗೆ ಇದು ಒಳಗಡೆ ಈ ದೇಹ, ಮನಸ್ಸು, ಬುದ್ಧಿ ಕವರ್ ಮಾಡ್ಬಿಟ್ಟಿದೆ. ಅದನ್ನ ಆಕ್ಚುಲಿ ಒಳಗಡೆ ಇದೆ ಅಂತ ಹೇಳ್ತೀವಿ ನಾವು ಸಾಮಾನ್ಯವಾಗಿ, ಬಟ್ ಆಕ್ಚುಲಿ ಒಳಗೆ ಎಲ್ಲಾ ಕಡೆನೂ ಆತ್ಮ ಇದ್ದೇ ಇದ್ದಾನೆ. ಆದ್ರೆ ಟು ಸ್ಟಾರ್ಟ್ ವಿತ್ ಈ ದೇಹದ ಒಳಗಡೆ ಇದ್ದು ದೇಹವನ್ನ ನಡೆಸ್ತಾ ಇದ್ದಾನೆ ಆತ್ಮ ಅನ್ನೋದನ್ನ ತಿಳ್ಕೊಬೇಕಾದ್ರೆ ಈ ದೇಹವನ್ನ ನಾವು ಜ್ಞಾನ ಮುಖೇಣ ಹಂಗೆ ತೆಗಿಯಕ್ಕಾಗಲ್ಲ. ಆ ಮುಂಜದ ಹುಲ್ಲಿನ ತೆಗೆದಂಗೆ ಇದನ್ನ ತೆಗೆದಿರಕ್ಕಾಗಲ್ಲ. ಮಾಡಿ ಅದೇ ಇವಾಗ ಡಾಕ್ಟರ್ಗಳೆಲ್ಲ ಹೆಂಗೆ ಬಿಚ್ಬಿಟ್ಟು ಪಾರ್ಟ್ ಸ್ಟಡಿ ಮಾಡ್ತಾರೋ ಹಂಗ್ ಮಾಡಕ್ ಆಗಲ್ಲ. ನಾವು ಜ್ಞಾನದಿಂದ ನೇತಿ ವಿವೇಕದಿಂದ ನಾವು ಬೇರ್ಪಡಿಸಿ ನೋಡ್ಬೇಕು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಈ ಮನೋಬುದ್ಧಿ ಅಹಂಕಾರ ಚಿತ್ತಾನಿನಾದಂ ಅಂತ ಶಂಕರಾಚಾರ್ಯರು ಒಂದು ಶ್ಲೋಕ ಹೇಳ್ತಾರೆ. ಅದರ ಬಗ್ಗೆ ವಿವರಣೆ ಕೊಡ್ಬೇಕು. ಉಮಾ ಮೇಡಮ್, ನಿಮ್ಗೆ ಆಗತ್ತಾ? ಆ ಶ್ಲೋಕದ ವಿವರಣೆ. ಓಕೆ, ಆಯ್ತು. ಸೊ ಇದ್ರೊಳಗೆ ನೀವು ಮೊದಲೇ ಒಂದು ಪ್ರಶ್ನೆ ಕೇಳಿದ್ರಿ, ಹೇಗೆ ಅದನ್ನ ಬಿಡಿಸೋದು ಅಂತ. ಅದನ್ನ ಗುರುಜಿನು ಸ್ಪಷ್ಟವಾಗಿ ಹೇಳಿದ್ದಾರೆ. ಆತ್ಮನ ಅನಾತ್ಮನಿಂದ ಬೇರ್ಪಡಿಸ್ಬೇಕು ಅನ್ನೋದು ಅದು ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂತಂದ್ರೆ, ಒಂದು
ಮುಂಜು ಅಂತಾಳೆ, ಮುಂಜ ಅಂತ, ಅದು ಒಂದು ಸೊಸೆ ಹುಲ್ ಅಂತಾರ, ಅದೊಂಥರ ತುಂಬಾ ಶಾರ್ಪ್ ಆಗಿರುತ್ತೆ. ಅದನ್ನ ಯಾರು ಮುಟ್ಟ ತಕ್ಷಣ ಚುಚ್ಚತ್ತೆ. ನಾವ್ ಇವಾಗ ರೋಸ್ ಎಲ್ಲ ಮುಟ್ಟಕ್ ಹೋದ್ರೆ ಹೇಗೆ ಅದ್ರೊಳಗೆ ಮುಳ್ಳಿರತ್ತೋ ಹಾಗೆ ಆ ಒಂದು ದಂಟ ತರ ಇರುತ್ತೆ, ಹೊರಗಡೆ ಎಲ್ಲ ಫುಲ್ಲು ತಾನ್ಸ್ ಇರುತ್ತೆ. ಅದನ್ನ ನಿಧಾನಕ್ಕೆಲ್ಲ ಬಿಡಿಸಿದ್ರೆ ಅದ್ರೊಳಗಡೆ ಒಂದ್ ಸಣ್ಣದು ನೂಲಿನ ಎಳೆ ತರದ್ ಒಂದಿರುತ್ತೆ, ಅದನ್ನ ಉಪಯೋಗಿಸ್ತಾರೆ ಅದಕ್ಕೆ. ಅದ್ ಬಿಡ್ಸೋದ್ ಹೇಗೆ ಅಂತಂದ್ರೆ ನಾವ್ ಇವಾಗ ಅನಾತ್ಮನ ನಾವೇನ್ ಮಾಡ್ತಾ ಇದ್ವಿ, ಆತ್ಮ ಅಂತ ಅನ್ಕೊಂಡ್ ನಾವೆಲ್ಲ ಅನ್ಕೊಂಡಿದ್ವಿ. ಈಗ ಬುದ್ಧಿ, ಮನಸ್ಸು. ಹಲೋ, ಹಾ ಹೇಳಿ ಮೇಡಮ್, ಕೇಳಿಸ್ತಾ ಇದೆ. ಅದನ್ನ ನಾವೇನ್ ಮಾಡ್ತಾ ಇದೀವಿ, ಆತ್ಮನ್ ಮೇಲೆ ಆರೋಪ ಹಾಕ್ತಾ ಇದೀವಿ. ಅನಾತ್ಮ ಎಲ್ಲಾ ವಸ್ತುಗಳು ನಾವು ಹಾಕೊಂಡು ಏನ್ ಮಾಡ್ತಾ ಇದೀವಿ, ಇದೇ ಆತ್ಮ ಅಂತ ನಾವು ಹೇಳ್ತಾ ಇದ್ವಿ. ಹಾಗೆ ಈ ಏನಿದೆ ಅದನ್ನೆಲ್ಲ ನಿಧಾನಕ್ಕೆ ಬಿಡಿಸ್ತಾ ಇರ್ಬೇಕು. ಆತ್ಮನಿಂದ ಒಂದೊಂದೇ ಆತ್ಮನಿಂದ ಈ ಅನಾತ್ಮನ ನಾವು ಬಿಡಿಸ್ತಾ ಬರದೆ ಈ ಒಂದು ಇದ್ರದ್ದು ಆ ಒಂದು ಏನು ಮಂಜಾಸು ಅಂತ ಹುಲ್ಲಿಂದ ಒಂದು ಕೊಟ್ಟಿದ್ದಾರಲ್ಲ, ಆ ದಂಟಿಂದ ಬೇರ್ಪಡಿಸ್ಬೇಕು ಅಂತ ಹೇಳಿ ದೇಹೇಂದ್ರಿಯಗಳು ಎಲ್ಲಾರ್ನು ಬಿಡಿಸ್ಬೇಕು. ಯಾಕೆ ಅಂತಂದ್ರೆ ಆತ್ಮ ಸಂಘರಹಿತ, ಅವನಿಗೆ ಅದು ಸಂಘ ಇಲ್ಲ ಅವನಿಗೆ. ಸೊ ನೀವ್ ಇವಾಗ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ರಿ. ಈಗ ಶಂಕರಾಚಾರ್ಯ ಏನಾಗ್ತಾರೆ, ಅವ್ರು 8 ವರ್ಷದ ಸನ್ಯಾಸಿ ಆಗಿರ್ತಾರೆ. ಸನ್ಯಾಸಿ ಏನ್ ಗುರುಗಳು ಹುಡ್ಕೊಂಡು ಹೋಗ್ತಾರೆ ಎಲ್ಲಿಗೆ, ನರ್ಮದಾ ತೀರದಲ್ಲಿ ಹೋದಾಗ ಅಲ್ಲಿ ಅವ್ರಿಗೆ ಗೋವಿಂದ ಪಾದರವರಿಗೆ ಸಿಗ್ತಾರೆ. ಅವಾಗ ಅವ್ರ ಪ್ರಶ್ನೆ ಕೇಳ್ತಾ ಇದ್ದೆ, ಯಾರಪ್ಪ ನೀನು ಅಂತ ಕೇಳ್ತಾರೆ. ಅದ್ ಕೇಳಿದ ತಕ್ಷಣ ಶಂಕರಾಚಾರ್ಯರ ಜ್ಞಾನ ಅನ್ನೋದು ಅವ್ರಿಗೆ ಅಷ್ಟು ಸ್ಪಷ್ಟವಾಗಿತ್ತು. ಅವ್ರಿಗೆ ಆ ಜ್ಞಾನದಲ್ಲಿ ಏನ್ ಮಾಡ್ತಾರೆ ಅವರು, ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನಚ ಶೋತು ಜಿಹ್ವೆ ನಚ ಗ್ರಾನ ನೇತ್ರ. ಇದು ನಾನ್ ಸ್ಟಾರ್ಟಿಂಗ್ ಬಂದಾಗ ಇದನ್ನ ಪ್ರತಿ ಸಲ ಎಂಡಿಂಗ್ ಅಲ್ಲಿ ಹೇಳ್ತಾ ಇದ್ರು, ಈ ನಡುವೆ ಅದು ಹೇಳದ್ ಬಿಟ್ಟೆ ಹೋಗ್ಬಿಟ್ಟಿದೆ ಅದು. ಸೊ ಅವಾಗ ಅವ್ರು ಹೇಳ್ತಾರೆ, ಇದು ಯಾವ್ದು ನಾನಲ್ಲ ಅಂತ ಹೇಳಿ ಅವ್ರಿಗೆ ಒಂದು ದೇಹ ಬುದ್ಧಿ ಮನಸ್ಸು ಅಹಂಕಾರ ಚಿತ್ತ ಯಾವ್ದು ನಾನಲ್ಲ, ಸಚ್ಚಿದಾನಂದಾತ್ಮ ನಾನು ಅನ್ನೋರಿಗೆ ಸ್ಪಷ್ಟ ಜ್ಞಾನ ಇತ್ತು ಅವ್ರಿಗೆ. ಅದಾದ್ರಿಂದ ಅವರು ಆ ಒಂದು ಉತ್ತರ ಕೊಡ್ತಾರೆ, ನಾನು ಯಾರು ಅಂತ ಹೇಳಿ ಆತ್ಮ ಮತ್ತೆ ಜ್ಞಾನ. ಅಷ್ಟೇ, ಅದು ಉತ್ತರ. ಅದು ಶಂಕರಾಚಾರ್ಯರು ಕೊಡುವಂತ ಉತ್ತರ ಅದನ್ನು ಅವ್ರು ಹೇಳ್ತಾರೆ. ಮೇಡಮ್, ಅಂದ್ರೆ ಶಂಕರಾಚಾರ್ಯರಿಗೆ ಸುಲಭ ಆತ್ಮವನ್ನ ಬೇರ್ಪಡಿಸೋದು. ನಮ್ಮ ನಮ್ಮಂತ ಸಾಮಾನ್ಯರಿಗೆ ಯಾಕೆ ಕಷ್ಟ ಆಗತ್ತೆ? ಅಲ್ಲ, ನೀವು ವಿಜಯ ಮೇಡಮ್ ಓಕೆ ಓಕೆ. ಚೆನ್ನಾಗಿದೆ ಕ್ವೆಶ್ಚನ್. ಯಾಕಪ್ಪ ಕಷ್ಟ ಆಗುತ್ತೆ ಅಂತಂದ್ರೆ, ನಾವು ಏನೇನ್ ನೋಡ್ತೀವಿ ಯಾವಾಗ್ಲೂ ನಾವು ದೇಹ ಮನಸ್ಸು ಬುದ್ಧಿ ಇದೇ ಸತ್ಯ ಅಂತಾನೆ ತಿಳ್ಕೊಂಡು ಮೊದ್ಲಿಂದ ಬದುಕಿರೋದು. ಈ ಪ್ರಪಂಚ ಇರೋದು ಹಾಗೇನೇನು. ಇದನ್ನೆಲ್ಲ ನಮ್ಗೆ ಇಲ್ಲಿ ಏನೇನು ನಾವು ನೋಡ್ತಾ ಇದ್ದೀವಿ, ಏನೇನ್ ಅನುಭವಿಸ್ತಾ ಇದ್ದೀವಿ ಎಲ್ಲವೂ ನಮ್ಗೆ ಸತ್ಯವಾಗಿ ಕಾಣುತ್ತೆ. ಯಾವ್ದನ್ನು ನಾವು ಇದನ್ನ ಇವಾಗ ಬ್ರಹ್ಮಜ್ಞಾನನ ಹೇಳ್ಬಿಟ್ಟು ಇಲ್ಲಪ್ಪ ಇದೆಲ್ಲ ಬದಲಾವಣೆಗೊಳಪಡುತ್ತೆ, ಇದು ಯಾವ್ದು ಇರೋದಿಲ್ಲ, ಈ ಪ್ರಪಂಚ ಇರೋದಿಲ್ಲ ಅಂದ್ರೆ ನಾವು ಒಂಥರ ಎಷ್ಟು ಕಾಲದಿಂದ, ಎಷ್ಟು ಮಿಲಿಯನ್ ವರ್ಷದಿಂದ ಇದೆ ಅಂತ ಹೇಳ್ತಾರೆ, ಇದನ್ನ ಇಲ್ಲ ಅಂತ ಹೇಳ್ತಾರಲ್ಲ, ಇವರೇ ಮೂರ್ಖರಿರ್ಬೋದು ಅಂತ ಅನ್ಕೊಳ್ತಿದ್ವಿ ನಾವು ಮೊದ್ಲು. ಬಹುಶಃ ಅದಕ್ಕೇನೇನೆ ಆ ಭಾವನೆ ಇರೋದ್ರಿಂದ ನಮ್ಗೆ ಕಾಣುತ್ತೆ, ಇದೇ ಸತ್ಯ ಅಂತ ಕಾಣಿಸುತ್ತೆ. ಇವಾಗ ಅದಕ್ಕೂ ಒಂದು ಗುರುಗಳು ಹೇಳ್ತಾರಲ್ಲ, ಒಂದ್ ಕಥೆನೇ ಹೇಳ್ತಾರೆ. ಒಂದು ಎಕ್ಸಿಬಿಷನ್ ಅಲ್ಲಿ ಒಂದು ಕೃಷ್ಣನ ಒಂದು ವಿಗ್ರಹ ನೋಡಿದಾಗ ಅವನು ಅದಕ್ಕೆ ಅಷ್ಟು ಮನಸೋಲ್ತಾನೆ. ನಾವು ಅಷ್ಟೇ ಒಂದ್ ಯಾವುದೇ ಒಂದು ವಿಗ್ರಹ ಇರ್ಬೋದು, ಚಿತ್ರಪಟ ಇರ್ಬೋದು, ಅಥವಾ ಒಬ್ಬ ವ್ಯಕ್ತಿನೇ ಇರ್ಬೋದು, ಏನೋ ನೋಡಿದ್ರೆ ನಮ್ಗೆ ಒಂಥರ ಎಷ್ಟು ಅಟ್ರಾಕ್ಷನ್ ಆಗುತ್ತೆ ಅಂದ್ರೆ, ಒಂದ್ ಮೂವಿನೇ ಇರ್ಬೋದು, ಮೂವಿನಲ್ಲೂ ಇರೋ ಒಂದ್ ಕ್ಯಾರೆಕ್ಟರ್ ಒಂಥರ ಅಷ್ಟೊಂದು ಇಷ್ಟ ಆಗ್ಬಿಡುತ್ತೆ. ಅಂದ್ರೆ ಅದರ ನಿಜ ಸ್ಥಿತಿ, ಅದರ ನಿಜ ಸ್ವಭಾವ, ನಿಜ ಸ್ವರೂಪನ ನಾವು ಗೊತ್ತಿರಲ್ಲ. ನಮ್ಗೆ ಹೊರಗಡೆಯಿಂದ ಏನ್ ಕಾಣಿಸ್ತಿದ್ಯೋ ಅಷ್ಟನ್ನ ಮಾತ್ರ ನೋಡ್ತಿರ್ತೀವಿ. ಹಾಗೆ ಅವನು ಕೂಡ ಆ ಕೃಷ್ಣನ ವಿಗ್ರಹ ನೋಡ್ಬಿಟ್ಟು ಅವನ್ಗೆ ಅಷ್ಟು ಇಷ್ಟ ಆಗುತ್ತೆ. ಅವನು ಹತ್ರ ಹೋಗ್ತಾನೆ. ಹತ್ರ ಹೋಗಿ ನೋಡಿದಾಗ, ಇದು ಪಂಚಲೋಹದಿಂದ ಆಗಿದೆ ಅಂದಾಗ ಅವನ್ಗೆ ಇದು ಪಂಚಲೋಹದಿಂದ ಆಗಿದೆ ಅನ್ನೋದು ಗೊತ್ತಾಗತ್ತೆ. ಹಾಗೆ ಕೂಡ ನಾವು ಅಷ್ಟೇ ಈ ಪ್ರಪಂಚ ಅನ್ನೋದನ್ನ ನಮ್ಗೆ ಎಷ್ಟು ಸುಂದರವಾಗಿ ಕಾಣುತ್ತೆ,
ಎಷ್ಟು ಒಂದೊಂದ್ಸತಿ ಒಂಥರ ಕ್ರೂರವಾಗಿ ಕಾಣುತ್ತೆ. ಎಷ್ಟು ಇವಾಗ ಚೆನ್ನಾಗಿರೋ ತಿಂದಾಗ ಆಹಾ ಏನ್ ಖುಷಿನೋ, ಏನಾದ್ರೂ ನೋಡ್ದಾಗ ಎಷ್ಟು ಖುಷಿನೋ, ಯಾವ್ದಾದ್ರು ಯಾರಾದ್ರೂ ನಮ್ಗೆ ತುಂಬಾ ಹತ್ತಿರದವ್ರು ಎಲ್ಲ ಸಿಕ್ಕಿದಾಗ ಎಷ್ಟು ಖುಷಿನೋ, ಆ ಮಕ್ಳುಗಳು ಎಕ್ಸಾಮ್ ಪಾಸ್ ಮಾಡಿದಾಗ ಅಥವಾ ಅವರು ಒಂದ್ ಮದ್ವೆ ಆದಾಗ ಇಲ್ಲ ಅವ್ರಿಗೊಂದ್ ಮಗು ಆದಾಗ ಏನೋ ಒಂದು ಕೆಲವು ಒಂದು ಇವೆಂಟ್ಸ್ ಗಳು ನಡೆದಾಗೆಲ್ಲ ಎಷ್ಟು ಖುಷಿ ಆಗುತ್ತೆ ನಮ್ಗೆ. ಇದೆಲ್ಲ ಒಂದು 2 ದಿನದ ನಾಟಕ ಅಂತ ಅನ್ನೋ ಒಂದು ಸತ್ಯದ ಅರಿವು ನಮ್ಗೆ ಅದು ಬರೋದೇ ಇಲ್ಲ. ಇದೇ ಇದೇ ಹಿಂಗೆ ಇರ್ತೀವೇನೋ, ನಾವು ಹೀಗೆ ಇರ್ತೀವೇನೋ ಅನ್ಕೊಂಡೇ ನಾವು ಬದುಕ್ತೀವಿ. ಆದ್ರೆ ನಮಗೆ ನಮ್ಮ ಪ್ರೀತಿ ಪಾತ್ರರಾಗಿರೋರ್ನ, ನಮಗ್ ತುಂಬಾ ಹತ್ತಿರವಾಗಿರೋರ್ನ ನಾವು ಕಳ್ಕೊಂಡಾಗ, ಅವ್ರು ತೀರೋದಾಗ, ಅವ್ರ ಶರೀರ ಇರೋದಿಲ್ವಲ್ಲ, ಅಯ್ಯೋ ಏನಾಯ್ತು, ಇಷ್ಟು ಏನಾಗಿರ್ಬೋದು, ಎಲ್ಲಿ ಹೋಗಿರ್ಬೋದು, ಹೆಂಗಿರ್ಬೋದು, ಈಗ ಇದೆಲ್ಲ ಏನು ಅನ್ನೋದು ಆ ಒಂದು ಜಿಜ್ಞಾಸೆ ಇರುತ್ತಲ್ಲ, ಆ ಒಂದು ಸತ್ಯ ಅದು ಶುರು ಆಗದೆ ಅವಾಗ್ಲ. ನಾವು ಕಳ್ಕೊತೀವಲ್ಲ, ಕಳ್ಕೊಂಡಾಗ ಅದ್ ಏನಾಯ್ತು, ಏನಾಗಿರ್ಬೋದು, ಅಯ್ಯೋ ಇಷ್ಟೇನಾ ಹಿಂಗ್ ಬಂದಿದ್ದು, ಇನ್ ಬರೋದೇ ಇಲ್ವಾ ಇವ್ರು ಅನ್ನೋ ಒಂದು ಸತ್ಯದ ಅರಿವು ಆಗುತ್ತೆ. ಹಾಗೆ ಈ ಒಂದು ಪ್ರಪಂಚದ ಒಂದು ಸ್ವರೂಪ ಎಲ್ಲವೂ ಚೈತನ್ಯದಿಂದನೇ ಆಗಿದೆ. ಇದೆಲ್ಲವೂ ಆತ್ಮಸ್ವರೂಪ, ಇವೆಲ್ಲವೂ ಇದು ನಮ್ಮ ಸ್ವರೂಪನೇ. ಇದು ಹೇಗೆ ಆ ಕೃಷ್ಣನ ವಿಗ್ರಹ ಪಂಚಲೋಹದಿಂದ ಆಗಿದೆ, ಹಾಗೇನೇನೆ ಈ ಜಗತ್ತು ಎಲ್ಲವೂ ಆತ್ಮಸ್ವರೂಪವಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಈ ಒಂದ್ ಅಂದ್ರೆ ನಮ್ಗೆ ಆ ಒಂದು ಸತ್ಯ ದರ್ಶನ ಆದಾಗ್ಲೇ ನಾವು ತಿಳ್ಕೊಳ್ಳೋದು. ಎಲ್ಲ ಖುಷಿಯಿಂದ ಎಲ್ಲವೂ ನಡೀತಾ ಇರುವಾಗ ನಮ್ಗೆ ಅದ್ರದ್ದು ಅರಿವು ಅಷ್ಟು ಆಗಲ್ಲ ಅಂತ ಪ್ರಾಕ್ಟಿಕಲ್ ಆಗಿ ನಾನ್ ಅನ್ಕೊಂಡಿರೋದು. ಸರಿ ತಪ್ಪ ಉತ್ತರ ಜಾಸ್ತಿ ಹೇಳ್ಬಿಟ್ನಾ? ಇಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರಿ, ಸಮಾಧಾನವಾಗಿ ಹೇಳಿದ್ರಿ. ಅದ್ರದ್ದು ಎಕ್ಸಾಂಪಲ್ ತುಂಬಾನೇ ಚೆನ್ನಾಗಿದೆ ಅಲ್ವಾ ಮೇಡಮ್? ಎಷ್ಟು ಹಾಗೆ ನಾವು ಎಷ್ಟೋ ಅಂದ್ರೆ ದುಃಖ ಬಂದಾಗ್ಲೇ ನಾವು ಎಚ್ಚೆತ್ಕೊಳ್ತೀವಿ. ಎಲ್ಲಾನು ಆರಾಮಾಗಿ ಕಂಫರ್ಟ್ಸ್ ಅದಕ್ಕೆ ಒಂದ್ ಶ್ಲೋಕದಲ್ಲೂ ಹೇಳ್ತಾರಲ್ವಾ, ಈ ಲಕ್ಸುರಿ ಅನ್ನೋದು ಕೂಡ ಒಂದೊಂದ್ಸಲ ನಮ್ಮ ಎವಲ್ಯೂಷನ್ಗೆ ಅದು ಅಡ್ಡಿ ತರ ಅಂತ. ಸೊ ಎಲ್ಲ ಕಂಫರ್ಟ್ಸ್ ಇದ್ರೂನು ಅದ್ರಲ್ಲೇ ಮುಳುಗ್ಬಿಟ್ಟಿರ್ತೀವಿ. ಸೊ ಒಂದೊಂದ್ಸಲ ಈ ತರ ಆದಾಗ ಕೂಡ ನಾವು ಎಚ್ಚೆತ್ಕೋತೀವಿ. ಹೌದು, ಮನುಷ್ಯನಿಗೆ ನಾವು ಏನು ಅಂತಂದ್ರೆ ನಮ್ಗೆ ಒಂಥರ ಎಷ್ಟೇ ಜ್ಞಾನ ಹೇಳು ನೀನು, ಎಷ್ಟೇ ಇದ್ ಮಾಡು, ಏನೇ ಮಾಡಿದ್ರುನು ನಮ್ಗೆ ಅನುಭವಕ್ಕೆ ಬರೋದು ನಮ್ಗೆ ದುಃಖ ಆದಾಗ ಮಾತ್ರನೇ ನಮ್ಗೆ ಅದರದ ತೀವ್ರತೆ ತಿಳಿಬೇಕಾದ್ರೆ. ಇಲ್ಲಾಂದ್ರೆ ಹೌದಂತೆ, ಅಯ್ಯೋ ಇದು ಹೌದು, ಇದು ಎಲ್ಲ 2 ದಿನದ ಪ್ರಪಂಚ ಅಷ್ಟೇ, ಇದು 2 ದಿನದ ಪ್ರಪಂಚ, ಅಯ್ಯೋ ಇದೆಲ್ಲ ಇಷ್ಟೇ ರೀ ಮಾತಾಡ್ತೀವಿ. ಪ್ರಾಕ್ಟಿಕಲ್ ಆಗಿ ಅದು ಅನ್ಸೋದು ಅದೆಲ್ಲಾನು ಅದಕ್ಕೆ ಎಲ್ಲ ಒಂದೊಂದು ದೇವ್ರು ಇಟ್ಟಿರ್ತಾನೆ, ಕರೆಕ್ಟ್ ಆಗಿ ಎದ್ದೋಳು ಅಂತ ಒಂದ್ ಮೊಟಕ್ತಾ ಇರ್ತಾನೆ. ಅದೇ ನಮ್ಮ ಎವಲ್ಯೂಷನ್ ಅದಕ್ಕೆ ಇದೆಲ್ಲಾ ಸಿಚುಯೇಷನ್ಸ್ ಇಟ್ಟಿರ್ತಾರೆ. ಹೌದು ಅಲ್ವಾ? ನನ್ ಬೇಡ, ಅದು ನನ್ಗೆ ಆತ್ಮಜ್ಞಾನ ಒಂದೇ ಸಾಕು ಅಂತ ನಾವು ಕೆಲವು ತುಂಬಾ ಇವಾಲ್ವ್ಡ್ ಸೋಲ್ ಇರ್ತದಲ್ಲ, ಮೊದ್ಲೇ ಎಲ್ಲ ಸಾಧನೆ ಮಾಡಿ ಬಂದಿರೋ ಅಂತ ಆತ್ಮಗಳಿಗೆ ಟಕ್ ಅಂತ ಒಂದು ವರ್ಡ್ ಹೇಳಿದ ತಕ್ಷಣ ಇಟ್ಕೊಂಡ್ಬಿಡ್ತಾರೆ. ನಮಗೆಲ್ಲ ತಟ್ಟಿನೇ ಕಲಿಸ್ಬೇಕು ಪ್ರಕೃತಿ. ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಕಲ್ಪನಾ ಮೇಡಮ್, ಹರಿ ಓಂ. ಈಗ ಬಂದೆ. ಆಗ್ಲಿ ರೆಸ್ಟ್ ತಗೊಳ್ಳಿ, ಮತ್ತೆ ಕೇಳ್ತೀನಿ ನಿಮ್ಮನ್ನ. ಕಲ್ಯಾಣಿ ಮೇಡಮ್ ಕೇಳ್ತೀನಿ ನೆಕ್ಸ್ಟ್ ಕ್ವೆಶ್ಚನ್. ಸೊ ಇದು ಅದ್ವೈತ ತಿಳ್ಕೊಂಡು ನಮ್ಗೆ ಶಂಕರಾಚಾರ್ಯರು 2 ಹಂತದಲ್ಲಿ ಆತ್ಮವನ್ನ ಪಡಿಬೇಕು ಅಂತ ಹೇಳಿದ್ದಾರೆ. ಅದು ಯಾವುದು ಅಂತ ವಿವರಣೆ ಕೊಡಕ್ಕಾಗತ್ತಾ ಕಲ್ಯಾಣಿ ಮೇಡಮ್? ಹಲೋ ರಜಿತಾ, ಹೇಳಮ್ಮ ಏನು? ಕೇಳಿಸ್ಲಿಲ್ವಾ? ಓಕೆ. ಅದ್ವೈತ ಈಗ ಎಕ್ಸಾಂಪಲ್ ಹೇಳಿದ್ರಲ್ಲ, ನಾವು ಆತ್ಮ ಮಾತ್ರ ಇದೆ, 2 ಇಲ್ಲ ಈ ಪ್ರಪಂಚದಲ್ಲಿ ಅಂತ ಲಾಸ್ಟ್ ಹೇಳಿದ್ರು ವಿಜಯ ಮೇಡಮ್, ಆಯ್ತಾ? ಇರೋದು ಒಂದೇ ಅಂತ.
ಸೊ ಅದನ್ನ ತಿಳ್ಕೊಳ್ಳೋದಿಕ್ಕೆ, ಅದನ್ನ ಪಡೆಯೋದಿಕ್ಕೆ ಶಂಕರಾಚಾರ್ಯರು 2 ಹಂತದಲ್ಲಿ ನಮ್ಗೆ ವಿವರಣೆ ಕೊಟ್ಟಿದ್ದಾರೆ. 2 ಸ್ಟೇಜ್ ಇದೆ ಅಂತ. ಮೊದಲನೇ ಹಂತ ಹೇಳಿ ನೀವು. ಮೊದಲನೇ ಹಂತ ಏನು? ಮೊದಲನೇ ಅಂತಾನೆ ಈ ಮುಂಜ ಅನ್ನೋ ಹುಲ್ಲು ಅಲ್ವಾ, ಅದೇನೆ ಅದು ಮೊದಲನೇ ಹಂತ. ಆಮೇಲೆ ನಾನು ಸಾಕ್ಷಿ, ನಾನು ಆತ್ಮಸ್ವರೂಪಿ ಅಂತ ಅವಾಗ ಗೊತ್ತಾಗುತ್ತೆ. ಹಾ, ಕರೆಕ್ಟ್, ಹೌದು. ಅದು ಈ ವಿಶ್ವ ಎಲ್ಲ ಆತ್ಮನಿಂದನೇ ಆಗಿದೆ. ಆತ್ಮಸ್ವರೂಪ ಅನ್ನೋದು ಅದು 2ನೇ ಹಂತ. ಎಲ್ಲ ಆತ್ಮ ಅನಾತ್ಮನೇ ಅಂತ ಅನಾತ್ಮವು ಆತ್ಮವೇ ಅನ್ನೋದು 2ನೇ. ಅಂತ ಅದು ತಿಳ್ಕೋಬೇಕು. ಎಲ್ಲ ಆತ್ಮ ಅಂದ್ರೆ ಇವಾಗ ಪ್ರತಿಯೊಂದು ಈ ಪ್ರಪಂಚ, ದೇಹ, ಮನಸ್ಸು, ಬುದ್ಧಿ, ಯೋಚನೆಗಳು, ವಿಚಾರಣೆಗಳು, ಭಾವನೆ ಇವೆಲ್ಲಾನು ಆತ್ಮಸ್ವರೂಪ ಅಂತ ಅವಾಗ ನಮಗ್ ಗೊತ್ತಾಗುತ್ತೆ. ಮೊದಲನೇ ಹಂತದಲ್ಲಿ ನಾನು ಆತ್ಮ, ದೇಹ ಜಡ, ಚೈತನ್ಯ ಮತ್ತು ಜಡವನ್ನು ಬೇರ್ಪಡಿಸಿದ್ರೆ ಅಲ್ಲಿ ದ್ವೈತ ಇದೆ. ನಾನು ಆತ್ಮಸ್ವರೂಪಿ, ಪ್ರಪಂಚ ಇದೆ ಅಂತ ಆ ತರ ದ್ವೈತ ಇದೆ. 2ನೇ ಹಂತದಲ್ಲಿ ಪ್ರಪಂಚವೇ ಆತ್ಮಸ್ವರೂಪಿ ಅಂತ ಹೇಳಿದ್ರೆ ಆ ದ್ವೈತ ಹೋಗುತ್ತೆ. ಅವಾಗ ಬ್ರಹ್ಮಸ್ವರೂಪಿ ಆಗಿದ್ವಿ, ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಆಗುತ್ತೆ. ಅದು ನಾವು ಬ್ರಹ್ಮ ಆಗಿದ್ವಿ ಅಂತ ನಮಗ್ ಗೊತ್ತಾಗುತ್ತೆ. ಇದು 2 ಹಂತಗಳಲ್ಲಿ ಆತ್ಮಜ್ಞಾನ ತಿಳ್ಕೊಳ್ಳೋ ವಿಧಾನ ಅಂತ ಗುರುಜಿ ಹೇಳಿದ್ದಾರೆ. ಕರೆಕ್ಟ್. ಚೆನ್ನಾಗಿದೆ ಇದು ಟೆಕ್ನಿಕ್ಸ್. ನಾವು ಹೇಗೆ ಇರ್ಬೇಕು ಅನ್ನೋದು ಕೂಡ, ಹೆಂಗೆ ನಾವು ಬೇರ್ಪಡಿಸ್ಬೇಕು ಅನ್ನೋದು ಕೂಡ ಸ್ಟೇಜ್ ಬೈ ಸ್ಟೇಜ್ ನಮ್ಗೆ ಹೇಳಿದ್ದಾರೆ ಇಲ್ಲಿ ಗುರುಗಳು. ಚೆನ್ನಾಗಿದೆ. ನೆಕ್ಸ್ಟ್ ಪ್ರಶ್ನೆ ಕಲ್ಪನಾ ಮೇಡಮ್ಗೆ. ಸೊ ಆತ್ಮ ಮತ್ತು ಅನಾತ್ಮವನ್ನ ಬೇರ್ಪಡಿಸುವುದು ಹೇಗೆ? ಬಾಳೆಹಣ್ಣಿನ ಸಿಪ್ಪೆ ಸುಲಿದ ಹಾಗೆ ನಾವು ಬೇರ್ಪಡಿಸ್ಬೇಕಾ ಅಥವಾ ಬೇರೆ ಏನಾದ್ರೂ ಅದಕ್ಕೆ ಟೆಕ್ನಿಕ್ ಇದೆಯಾ? ಅದು ಎಕ್ಸಾಕ್ಟ್ ಆಗಿ ಇಲ್ಲಿ ಏನು ಇದ್ರಲ್ಲಿ ಓದಿದೀನಿ ಗೊತ್ತಿಲ್ಲ, ಹಂಗೆ ಜನರಲ್ ಆಗಿ ಹೇಳ್ತಾ ಹೋಗ್ತೀನಿ ಅನ್ಸುತ್ತೆ. ಜನರಲ್ ಆಗಿ ಹೇಳಿ. ಆತ್ಮ ಅನಾತ್ಮ ವಸ್ತು ವಿವೇಕ. ಆತ್ಮ ಅನಾತ್ಮ ವಿವೇಕ. ಆತ್ಮ ಯಾವುದು, ಅನಾತ್ಮ ವಸ್ತು ಯಾವುದು ಅನ್ನೋದು ವಿವೇಕನೇ. ವಿವೇಕ ವೈರಾಗ್ಯ ಅಂತ ಹೇಳ್ತೀವಲ್ಲ ಚತುಷ್ಟಯಗಳಲ್ಲಿ ಮೊದಲು ಆತ್ಮ ಅನಾತ್ಮದ ಅರಿವು. ಆತ್ಮನಿಗೆ ಏನೇನು ಗುಣಗಳು ಅಥವಾ ಗುಣಗಳ ಲಕ್ಷಣಗಳೇ ಇಲ್ಲ ಅವನಿಗೆ, ಆದ್ರೆ ಅವನಿಗೆ ಹೇಗೆ ಅವನನ್ನ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು ಅನ್ನೋದು ಆತ್ಮನ ಬಗ್ಗೆ ತಿಳ್ಕೊಂಡಿದ್ದೀವಿ. ಅನಾತ್ಮ ವಸ್ತುಗಳು, ಆತ್ಮನಲ್ಲದ ಯಾವುದೇ ವಸ್ತುಗಳು, ಆತ್ಮ ಅಂದ್ರೆ ಚೈತನ್ಯ ಅರಿವು, ಅವನಲ್ಲದ ಯಾವುದೇ ವಸ್ತುಗಳು ಇದು ಅನಾತ್ಮ ವಸ್ತುಗಳು ಅಂತ. ಈಗ ಒಂದು ಎಕ್ಸಾಂಪಲ್ ಗುರುಗಳು ಹೇಳ್ತಾರೆ. ಒಂದು ಲೋಟದಲ್ಲಿ, ಒಂದು ಗಾಜಿನ ಲೋಟದಲ್ಲಿ ನೀರಿರುತ್ತೆ. ಗಾಜಿನ ಲೋಟ ಗಾಜೆ ಪಾರದರ್ಶಕ, ನೀರು ಪಾರದರ್ಶಕ, ಹಾಗಾಗಿ ಏನೂ ಇಲ್ಲ ಅಲ್ಲಿ. ಗಾಜಿನ ಲೋಟದಲ್ಲಿ ನೀರಿದೆ, ಬಣ್ಣ ಇದು ಏನು ಇಲ್ಲ. ಅದ್ರ ಹಿಂದೆ, ಆ ಗಾಜಿನ ಲೋಟದ ಹಿಂದೆ ಹಳದಿ ಹೂನಿಟ್ಟಾಗ ಎದುರುಗಡೆಯಿಂದ ನೋಡೋರಿಗೆ ನೀರು ಹಳದಿ ಬಣ್ಣವಾಗಿ ಕಾಣಿಸ್ತದೆ. ಅಂದ್ರೆ ನಿಜವಾಗ್ಲೂ ನೀರು ಹಳದಿ ಬಣ್ಣನ? ಹೂ ತೆಗೆದ್ರೆ ನೀರು ಬಣ್ಣ ಇಲ್ದಿರೋದು, ಹೂ ಇಟ್ರೆ ನೀರು ಬಣ್ಣ ಬರುತ್ತೆ. ಅವಾಗ ಅವ್ರಿಗೆ ಏನ್ ಬಣ್ಣ ನಮ್ಮ ನೀರು ಅಂದ್ರೆ ಹಳದಿ ಅಂತೀವಿ. ತೆಗೆದ್ಬಿಟ್ಟು ಇನ್ನೊಂದು ಅದೇನೇ ಲೋಟನ ತೋರಿಸಿದಾಗ ನೀರ್ ಬಣ್ಣ ಇಲ್ಲ ಅಂತ ಹೇಳ್ತೀವಿ. ಅಂದ್ರೆ ನೀರಿಗೆ ಬಣ್ಣ ಕೊಟ್ಟಿದ್ ಯಾವುದು? ಒಂದು ಹಳದಿ ಹೂ ಅಲ್ಲಿ ಬಂದು ನಿಂತು, ಅದು ನೀರ್ ಒಳಗಡೆ ಹೋಗಿಲ್ಲ, ಬಣ್ಣ ಬಿಟ್ಕೊಂಡಿಲ್ಲ, ಪರ್ಮನೆಂಟ್ ಬಣ್ಣ ಅಲ್ಲ, ಏನೂ ಅಲ್ಲ. ಅದು ಬಂದಿ ನಿಂತಾಗ ಅದ್ರ ಛಾಯೆ ಇದಕ್ ಬಿದ್ದ ತಕ್ಷಣ ಇದ್ರ ಆರೋಪ ಏನ್ ಮಾಡಿದ್ರು ನೋಡೋರು, ನಾನ್ ನೋಡೋಳು ಏನ್ ಮಾಡ್ದೆ, ನೀರಿಗೆ ಒಂದ್ ಬಣ್ಣವನ್ನ ಕೊಟ್ಟು ಹಳದಿ ಬಣ್ಣನೇ ನೀರು ಅಂತ ನಾನು ಒಂದ್ ಗುಂಪಿನವ್ರು ಹೇಳ್ತೀವಿ. ಇನ್ನೊಂದ್ ಗುಂಪಿನವರು ಬರೀ ಲೋಟ ತೋರಿಸಿರೋರು ಇಲ್ಲ ಅದು ನೀರೇ ಅಂತ ಹೇಳ್ತಾರೆ. ಈ ಆರೋಪ ಅಲ್ಲದಿರೋದು ವಸ್ತುವಿಗೆ ಹೌದದು ಅಂತ ಆರೋಪ ಮಾಡುವುದನ್ನ ಮೊದಲು ನಿಲ್ಲಿಸ್ಕೋಬೇಕು ಅಥವಾ ತಿಳ್ಕೋಬೇಕು. ಆರೋಪ ಮಾಡ್ತಿದೀವಿ ನಾವು, ದೇಹ ಮನಸ್ಸು ಬುದ್ಧಿ ಎಲ್ಲವೂ ಆತ್ಮನ ಮೇಲೆ ಹಾಕ್ಬಿಟ್ಟು ನಾವು ಆತ್ಮವೇ ಅದು, ಆತ್ಮ ಸ್ವರೂಪ ಇದೆ, ದೇಹ ಮನಸ್ಸು ಬುದ್ಧಿನೇ ಆತ್ಮ ಸ್ವರೂಪ ಅಂತ ಆರೋಪ ಮಾಡೋದನ್ನ ಮೊದಲು ನಿಲ್ಸ್ಕೋಬೇಕು. ಅಂದ್ರೆ ಅದು ಬೇರೆ ಇದು ಬೇರೆ ಅನ್ನೋ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಒಂದು ಡಿಮಾರ್ಕೇಶನ್, ಒಂದು ಡಿಲಿನಿಯೇಷನ್, ಒಂದು ಗೆರೆ ಎಳೆದು ಇದು ಅಲ್ಲ ಇದು ಹೌದು. ಆದ್ರೆ ಆ ವಸ್ತುಗಳೆಲ್ಲ ಎಕ್ಸಿಸ್ಟ್ ಆಗಕ್ಕೆ, ಅಂದ್ರೆ ಅದು ಇದೆ ಅಂತ ತಿಳ್ಕೊಳ್ಳಕ್ಕೆ ಆತ್ಮನ ಛಾಯೆ ಅಥವಾ ಅವನ ಬೆಳಕು ಬೇಕೇ ಬೇಕು. ಅಂದ್ರೆ ಅವನಿಲ್ದೆ ಇವನಿಲ್ಲ, ಇವನಿಲ್ದೆ ಅವನಿಲ್ಲ. ಹಂಗಾಗಿ ಎರಡೂ ತುಂಬಾ
ಒಂದು ನಾಣ್ಯದ ಎರಡು ಮುಖಗಳು ಆಗಿರೋದ್ರಿಂದ ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದಾಗ ಒಂದೇ ಒಂದು ಮುಖದಲ್ಲಿ ನಾಣ್ಯ ಅಂತ ಹೇಳಕ್ ಆಗಲ್ವಲ್ಲ. ಹಂಗೆ ಆತ್ಮ, ಈ ಜೀವಾತ್ಮ ಪರಮಾತ್ಮ ಬೆರೆಸಿದಾಗ ಮಾತ್ರ ಈ ಜೀವನ ಹಿಂಗ್ ಮುಂದುವರಿಯುತ್ತೆ. ಈ ಜೀವನಿಗೆ ಒಂದು ಎಕ್ಸಿಸ್ಟೆನ್ಸ್, ಜೀವನಿಗೆ ಇರುವಿಕೆ ಬರೋದೇನೆ ಅವನು ಆ ಚೈತನ್ಯದ ಅರಿವು ಇರೋದ್ರಿಂದ ಅಂತ. ಈ ಡಿಲಿನಿಯೇಷನ್ ನ ಅಥವಾ ಡಿಮಾರ್ಕೇಶನ್ ನ ಮಾಡ್ಕೋತಾ ಪ್ರತಿಯೊಂದ್ರಲ್ಲೂ ಮಾಡ್ಕೋತಾ ಹೋಗಿ ನಾವು ಆತ್ಮವನ್ನ ಬೇರ್ಪಡಿಸ್ತಾ ಹೋಗ್ಬೇಕು. ಫಸ್ಟ್ ಅದೇ ಅತ್ತೆ ಹೇಳ್ಬಿಟ್ಟಿದ್ದಾರೆ ಅನ್ಸುತ್ತೆ. ನಾನು ಆತ್ಮ, ಆ ಆತ್ಮನ ಛಾಯೆ ನನ್ ಮೇಲಿದೆ, ನಾನ್ ದೇಹ ಮನಸ್ಸು ಬುದ್ಧಿ ಅನ್ನೋದು ದ್ವೈತ ಆದ್ರೆ ಮುಂದಿಗೆ ಬ್ಯೂಟಿಫುಲ್ ಕಾನ್ಸೆಪ್ಟ್. ನಂಗೆ ಓದ್ತಾ ರಾತ್ರಿ ಇನ್ನೊಂದ್ಸತಿ ಮತ್ತೆ ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಕೇಳಿ, ಬಂಧದಿಂದ ಹೇಗ್ ಬರೆಯಾಗದೆ, ಬಂಧದಿಂದ ಹೋಗೋದ್ ಬೇಡ, ಸಂಸಾರ ಬಂಧ ಇರ್ಬೇಕು. ಅಕಸ್ಮಾತ್ ಸಂಸಾರ ಬಂಧದಿಂದ ಹೇಗೆ ಬಿಡುಗಡೆ ಆಗೋದು ಅಂತಂದ್ರೆ, ಎಲ್ಲವನ್ನು ಬಿಟ್ಟು, ಈಗ ಇದೆಯಲ್ಲ ಈ ಸ್ಕೂಲು, ಅದೇನೋ ಇದು ಕೆಲ್ಸ, ಇದು ಮನೆ, ಇದೆಲ್ಲವನ್ನು ಬಿಟ್ಟು ಸುಮ್ನೆ ನಂದಲ್ಲ ಅಂತ ಎಲ್ಲ ಬಿಟ್ಕೊಟ್ಬಿಟ್ರೆ ಅದೇನೇ ಮೋಕ್ಷ ಅಂದ್ರು. ಎಕ್ಸಾಕ್ಟ್ಲಿ ಅದನ್ನೇ ಹೇಳ್ತಿರೋದು. ಬಾಯಲ್ಲಿ ಹೇಳುವಷ್ಟು ಸುಲಭ ಅಲ್ಲ, ಅದ್ ಹೆಂಗೆ ಪ್ರಾಕ್ಟಿಕಲ್ ಆಗಿ ದಿನನಿತ್ಯದಲ್ಲಿ ಹೆಂಗೆ ಗೃಹಸ್ಥಾಶ್ರಮ ಇಟ್ಕೊಂಡ್ಬಿಟ್ಟಿದೀವಿ, ಮಕ್ಳು ಮಾಡ್ಕೊಂಡ್ಬಿಟ್ಟಿದೀವಿ, ಸಂಸಾರ ಶುರು ಮಾಡ್ಕೊಂಡ್ಬಿಟ್ಟಿದೀವಿ, ಮಧ್ಯ ಬಿಟ್ರೆ ಮತ್ತೆ ಅಲ್ಲಿ ಅದು ತಪ್ಪಾಗತ್ತೆ, ನಮ್ದು ಕರ್ತವ್ಯ ವಿಮುಖರಾಗ್ಬಿಡ್ತೀವಿ. ಹಂಗಿರೋರ್ಗೆ ಹೇಗೆ ಅನ್ನೋದು ಇದು ಈಸಿ. ಸನ್ಯಾಸಿಗಳಿಗೆ ಆಶ್ರಮವನ್ನ ತಗೊಂಡಿರೋ ಆಶ್ರಮ ತಗೊಂಡಿರೋ ಸನ್ಯಾಸಿಗಳಿಗೆ ತುಂಬಾ ಈಸಿ. ಅಥವಾ ಕೇವಲ ಜ್ಞಾನದಲ್ಲೇನೆ ಮುಂದುವರಿತಾ ಮುಂಚೆಯಿಂದ ಇರೋರ್ಗುನು ಸ್ವಲ್ಪ ಸುಲಭನೇ ಅಂತ ಅನ್ಸ್ತದೆ. ಸಿಕ್ಕಾಕೊಂಡ್ಬಿಟ್ಟು ಅದು ಈಗ ರಜಿತಾ ಕಾಂತಿ ಅವ್ರಿಗೆಲ್ಲ ಸ್ವಲ್ಪ ಸುಲಭ ಆಗ್ಬೋದು, ಸುಲಭ ಸಾಧ್ಯ. ಅವರ ಇಡೀ ಫ್ಯಾಮಿಲಿನಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಆ ಒಂದು ವೈಬ್ರೇಷನ್ಸ್ ಬರ್ತಿರುತ್ತೆ. ನಮ್ಮಲ್ಲಿ ಬಹಳ ಕಷ್ಟ ನಮ್ಗೆ ಇದೆಲ್ಲ ತೂಗಿಸ್ಕೊಂಡು ಹೋಗೋದು. ಹಂಗೆ ಅದಕ್ಕೆ ಹೇಳ್ತಾ ಇದ್ದೆ, ಇದು ನೋಡ್ತಾ ಮೊದ್ಲು ಆತ್ಮಾನಾತ್ಮ ಬೇರೆಪಡಿಸಿ ಅನಾತ್ಮ ವಸ್ತು ಆತ್ಮನೇ ಅನ್ನೋದು ಕಾನ್ಸೆಪ್ಟ್ ಬ್ಯೂಟಿಫುಲ್ ಅದು. ಯಾಕೆಂದ್ರೆ ನಾವ್ ಯಾವಾಗ್ಲೂ ಜಡ ವಸ್ತುಗಳು, ಅನಾತ್ಮ ವಸ್ತುಗಳು ಬೇರೆ, ನಾನು ಆತ್ಮಸ್ವರೂಪಿ, ನನ್ನಲ್ಲಿ ಪರಮಾತ್ಮ ಈಶ್ವರ ನನ್ನಲ್ಲೇ ಇದ್ದಾನೆ, ಈಶ್ವರ ನಡೆಸ್ತಿದ್ದಾನೆ, ನನ್ನಲ್ಲಿ ಮಾತಾಡ್ಸ್ತಿದ್ದಾನೆ, ನನ್ನಲ್ಲಿ ನೋಡಿಸ್ತಿದ್ದಾನೆ, ಕಣ್ಣಲ್ಲಿ ನಾನು ನೋಡ್ತಿರೋದು ಈಶ್ವರ, ಊಟ ಮಾಡ್ತಿರೋದು ಈಶ್ವರ, ಉಸಿರಾಡ್ತಿರೋದು ಈಶ್ವರ ಅಂತ ಅನ್ಕೊಂಡು ಆಯ್ತು, ನಾನ್ ಮಾತ್ರ ಈಶ್ವರ ಸ್ವರೂಪಿ ಆದ್ರೆ ಆಗ್ಬಿಡಲ್ಲ. ಪ್ರತಿಯೊಂದು ಅನಾತ್ಮ ವಸ್ತುವಿನಲ್ಲೂ, ಅಂದ್ರೆ ಜಡ ವಸ್ತುಗಳಲ್ಲಿ, ಜೀವ ಇರ್ಲಿ ಜೀವ ಇಲ್ಲದೆ ಇರ್ಲಿ, ಬೇರೆ ಪ್ರಾಣಿಗಳು, ಬೇರೆ ಸಂಕುಲ, ಜೀವ ಸಂಕುಲ, ಎಲ್ಲವೂ ಅನಾತ್ಮ ವಸ್ತುಗಳಾಗಿದ್ರು ಸಹ ಅವು ಸಹ ಆತ್ಮನೇ ಅಂತ ಒಂದು ಸ್ಯಾಚುರೇಷನ್ ಸೇರ್ಸ್ಕೊಂಡ್ಬಿಡೋದು. ನಮ್ ಗುಂಪಿಗೆ ಎಲ್ಲವನ್ನು ಸೇರ್ಸ್ಕೊಂಡ್ಬಿಟ್ಟಾಗ ಏನೂ ಇಲ್ಲ ಅಲ್ಲಿ. ನಾನು ಒಂದು ಸಾಸಿವೆ ಕಾಳು ಎಲ್ಲ ಅಲ್ಲಿ ಸಾಸಿವೆ ಕಾಳು ಇಲ್ಲಿ ಸಾಸಿವೆ ಕಾಳು ಸೇರ್ಸ್ಬಿಟ್ರೆ ಇದ್ಯಾವ್ದೊಂದು ಹೆಂಗ್ ಬೇರ್ಪಡಿಸಿದ್ವಿ, ಹೆಂಗ್ ಗೊತ್ತಾಗತ್ತೆ? ಎಲ್ಲ ಸಾಸಿವೆ ಕಾಳೆ, ಎಲ್ಲನೂ ಒಂದೇ ಒಂದ್ ತಟ್ಟೆಲಿರೋ ಕಾಳೆ. ಹಂಗೆ ಅದೊಂದು ಎಕ್ಸಾಂಪಲ್ ಕೊಟ್ಟೆ ಸಾಕಾ ರಜಿತಾ? ನನ್ಗೆ ಇನ್ನೇನು ಗೊತ್ತಾಗ್ತಾ ಇಲ್ಲ, ಇನ್ನು ಬರ್ಕೊಂಡಿದ್ದೆ ಸಿಗ್ತಾ ಇಲ್ಲ. ಚೆನ್ನಾಗಿ ಹೇಳಿದ್ರಿ. ಸಾಕು ಮೇಡಮ್, ಸಾಕು. ಚೆನ್ನಾಗಿ ಹೇಳಿದ್ರಿ. ನೀವ್ ಹೇಳಿದಂಗೆ ಅನಾತ್ಮನೂ ಆತ್ಮನೇ ಅಂತ ಪಾಯಿಂಟ್ ಇದೆಯಲ್ಲ, ಅದು ನಮ್ ಈಗೋನೆಲ್ಲ ಇಳಿಸ್ಬಿಡತ್ತೆ. ಸುಪೀರಿಯರ್ ಗೊತ್ತಾಗಿರ್ತೀವಿ ನಾವು. ಅದು ಇದೆಲ್ಲ ಒಂಚೂರು ಪಾರು ಓದಿದ ತಕ್ಷಣನೇ ನಮ್ಮನ್ನ ಹಿಡಿಯಕ್ಕಾಗಲ್ಲ ಅಲ್ವಾ? ಅದು ಇದೆಲ್ಲ ಇದು ಗೊತ್ತಾದ್ಮೇಲೆ ಹೌದು ಎಲ್ಲಾನು ಒಂದೇ, ನಾನೇನ್ ಹೆಚ್ಚು ಅದ್ರಲ್ಲಿ ಅನ್ನೋದನ್ನ ಸ್ವಲ್ಪ ಇಳಿದ್ ಬರ್ತೀವಿ. ಕರೆಕ್ಟ್. ಅಂದ್ರೆ ಮನುಷ್ಯ ಜನ್ಮ ತುಂಬಾ ದುರ್ಲಭ, ಅದು ಸಿಕ್ಕಿರೋದೇ ಪುಣ್ಯ ಅಂತಂದಾಗ, ಅಂದ್ರೆ ಆ ಬ್ರೈನ್ ಥಿಂಕ್ ಮಾಡಕ್ಕೆ ಅವಕಾಶ ಕೊಟ್ಟಿ, ಹಿಂದೆ ಎಷ್ಟೋ ಒಳ್ಳೆ ಯೋನಿಗಳಲ್ಲಿ ಜನಿಸಿ ಒಳ್ಳೆ ಪುಣ್ಯ ಮಾಡಿ ಇಲ್ಲಿಗೆ ಬಂದಿದೀವಲ್ಲ, ಈಗ ನಮ್ಗೆ ಅರ್ಥೈಸ್ಕೊಂಡು ಮುಂದಕ್ಕೆ ಹೋಗಕ್ಕೆ ಹೆಜ್ಜೆ ಇಡಕ್ಕೆ ಸಾಧ್ಯ ಅನ್ನೋದು. ಹಂಗಾಗಿ ನಾವು ಚಿಂತನೆ ಅಟ್ಲೀಸ್ಟ್ ಮಾಡ್ತಾ ಇದೀವಿ. ಇಲ್ಲಾಂದ್ರೆ ಅದು ಕೆಳಗಿನ ಪ್ರಾಣಿ ಸಂಕುಲಗಳಿಗೆ ಅದು ಇಲ್ವಲ್ಲ. ಸೊ ವಿ ಹ್ಯಾವ್ ಇವಾಲ್ವ್ಡ್. ಈ ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ ಮತ್ ವಾಪಸ್ ಅಲ್ಲಿ. ಕರೆಕ್ಟ್. ಚೆನ್ನಾಗಿ ಹೇಳಿದ್ರಿ. ಇಲ್ಲಿ ಇನ್ನೊಂದು ಏನಂದ್ರೆ ದೃಗ್ದೃಶ್ಯ ವಿವೇಕ, ಅದೇ ನೀವ್ ಹೇಳಿದ್ರಲ್ಲ, ಅದನ್ನ ಗುರುಜಿ ಹೇಳಿದ್ದಾರೆ. ಅದು ದೃಗ್ ಯಾವುದು, ದೃಶ್ಯ ಯಾವುದು ಅನ್ನೋದನ್ನ ಬೇರ್ಪಡಿಸ್ಕೊಂಡು ನಾವು ಹೇಗೆ ನೋಡೋದು ಅನ್ನೋದನ್ನ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಉಮಾ ಮೇಡಮ್ ಹೇಳ್ತೀರಾ ನೀವು? ಅದು ಇದ್ರ ಪ್ರೊಸೀಜರ್ ಪ್ರಕಾರ ಹೇಳಿದಾರಲ್ಲ, ಫಸ್ಟ್ ನೋಡುವವನು ಯಾರು, ನೋಡ್ತಾ ಇರೋದು. ಈಗ ಮೇಡಮ್ ಸರ್ ನಮಸ್ಕಾರ, ನೀವು ಇದ್ದೀರಾ? ಹಾ ಹೇಳಿ ಸರ್. ನಿಮ್ ಕ್ವಶನ್ ಕೇಳಿದ್ರಲ್ಲ, ದೃಗ್ದೃಶ್ಯ ವಿವೇಕದಿಂದ, ಅದೇ ಕೇಳ್ತಾ ಇದ್ದೀನಿ ನೋಡಿ. ದೃಗ್ದೃಶ್ಯ ವಿವೇಕದಿಂದ ನಾವು ಹೇಗೆ ಆತ್ಮ ಅನಾತ್ಮವನ್ನ ಬೇರ್ಪಡಿಸಬಹುದು?
ನೋಡುವವನು ಹೇಗೆ ನಾವು ಆತ್ಮ ಅನಾತ್ಮ ಬೇರ್ಪಡಿಸ್ಬೇಕು ಅಂದ್ರೆ ನಾವು ಈಗ ಹೊರಗಡೆ ಪ್ರಪಂಚ ನೋಡ್ತೀವಲ್ಲ, ಅದು ದೃಕ್, ನಾನು ದೃಶ್ಯ. ಸೊ ನಾನು ಆಗ ಅದು ದೃಕ್ ದೃಶ್ಯ ಆಗುತ್ತೆ. ಆದ್ರೆ ಕಣ್ಣು ಕಣ್ಣಲ್ಲಿರೋ ಏನು ಅಂತ ಬರ್ತದೆ, ಅದು ಮನಸ್ಸು. ಮನಸ್ಸಿಗೆ ಗೊತ್ತಾಗುತ್ತೆ. ನೋಡುವವನು ದೃಗ್, ನೋಡ್ತಾ ಇರೋದು ದೃಶ್ಯ. ಅದೇ ನೋಡುವ ದೃಗ್ ನೋಡುವವನು ದೃಕ್, ಇದು ದೃಶ್ಯ. ಸೊ ಕಣ್ಣು ಏನಾಗುತ್ತೆ, ಆವಾಗ ದೃಶ್ಯ ಆಗುತ್ತೆ, ಮನಸ್ಸು ದೃಕ್ ಆಗುತ್ತೆ ಅಲ್ವಾ? ಸೊ ಅದೇ ತರ ಮನಸ್ಸಿನಿಂದ ನೀವು ಚಿತ್ತಕ್ಕೆ ಹೋದಾಗ ಕೂಡ ಅದೇ ತರ ಒಂದಕ್ಕೊಂದು ದೃಕ್ ಆಗುತ್ತೆ, ದೃಶ್ಯ ಆಗುತ್ತೆ, ದೃಕ್ ಆಗುತ್ತೆ. ಕೊನೆಗೆ ಅಂತ್ಯವಾಗಿ ನೋಡಿದ್ರೆ ಇದನ್ನೆಲ್ಲವನ್ನು ದೇಹ, ಮನಸ್ಸು, ಬುದ್ಧಿ ಮೂರನ್ನು ನೋಡ್ತಾ ಇರುವಂತಹದ್ದು ಏನಾಯ್ತು ಸರ್, ಕಟ್ಟಾಯ್ತಾ? ಏನೋ ವೈಫೈ ಪ್ರಾಬ್ಲಮ್. ನೆಟ್ವರ್ಕ್ ಏನಾಗ್ತಾ ಇದೆ, ನನ್ ಮೊಬೈಲ್ ಡ್ರಾಪ್ ಆದ್ರೆ ಅವ್ರದ್ದು ಆಗ್ತಾ ಇರೋದೇ ಅವ್ರ. ಓಕೆ, ನಾವು ಇಲ್ಲಿ ಹೇಗೆ ಬೇರ್ಪಡಿಸೋದು ಅಂತ ಹೇಳಿ ಆತ್ಮ ಮತ್ತೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಮೇಡಮ್. ತುಂಬಾ ಹೋಗ್ತಾ ಇದೆ. ಬಂದಾಗ ನಮ್ಗೆ ದೃಶ್ಯ ವಿವೇಕ, ಇದು ನಾವು ಆಲ್ರೆಡಿ ಹಿಂದೆ ದೃಶ್ಯ ವಿವೇಕನ ನಾವು ತಿಳ್ಕೊಂಡಿದ್ದೀವಿ. ಹೇಗೆ ಅಂತಂದಾಗ ಯಾವ್ದೋ ಅಂತ ಕಾಣಿಸ್ತಾ ಇದೆ, ಪ್ರಾಣಿ, ಪಶು, ಪಕ್ಷಿ, ಏನೇನ್ ವೈವಿಧ್ಯತೆ ಏನಿದೆ, ಎಲ್ಲವೂ ಏನೇನ್ ಕಾಣಿಸ್ತಾ ಇದೆ ಅದೆಲ್ಲವೂ ದೃಶ್ಯನೇ ಅಂತ ಹೇಳಿ. ಹಾಗಾದ್ರೆ ಇನ್ನು ಏನ್ ವ್ಯತ್ಯಾಸ ಇದೆ ಅಂತಂದಾಗ ಈ ದೃಕ್ನಲ್ಲಿ ಪೂರ್ತಿ ಹೊಟ್ಟೆ ಹೋಯ್ತು. ಮತ್ತೆ ಬಂತು ಮತ್ತೆ ಬಂದು. ಈಗ ನಾವೆಲ್ಲ ನೋಡ್ತಾ ಇರೋರು ದೃಗ್. ಉಮಾ ಮೇಡಮ್ ಹೋಗ್ತಾ ಇದಾರೆ, ಬರ್ತಾ ಇದಾರೆ, ಇಂಟರ್ನೆಟ್ ದೃಶ್ಯ ನೋಡ್ತಾ ಇದೀವಿ. ಕಷ್ಟ ಅಂತ. ಹಾ, ಅದೇ ನೆಟ್ ಮತ್ತೆ ಸಿಗೋದ್ ಕಷ್ಟ ಆಯ್ತು. ವಿಜಯ ಅವ್ರನ್ನೇ ಕೇಳಿ. ಹಾ, ವಿಜಯ ಮೇಡಮ್ ನೀವೇ ಮುಂದುವರಿಸಿ. ಗುರುಗಳು ಹೇಳ್ಕೊಟ್ಟಿರೋ ಹಾಗೆ ಆತ್ಮನನ್ನ ಈ ದೃಶ್ಯದಿಂದ ಬೇರ್ಪಡಿಸ್ಬೇಕು ಅಂತ ಹೇಳ್ತಾರೆ. ಈ ದೃಶ್ಯನ ಫಸ್ಟ್ ದೃಕ್ ಯಾರು, ದೃಶ್ಯ ಯಾರು ಅಂತ ತಿಳ್ಕೊಬೇಕು. ದೃಕ್ ಅಂದ್ರೆ ನೋಡೋವನು, ಕಾಣ್ತಾ ಇರೋದೆಲ್ಲ ದೃಶ್ಯ. ಈಗ ಇಡೀ ಪ್ರಪಂಚ ನಮಗ್ ಕಾಣ್ತಾ ಇದೆ, ಎಷ್ಟು ಸುಂದರವಾಗಿ ಏನೇನ್ ನೋಡ್ತಾ ಇದೀವಿ, ಎಲ್ಲ ವಿಚಿತ್ರ ಚಿತ್ರ ಎಲ್ಲವನ್ನು ನೋಡ್ತಾ ಇದೀವಿ, ಎಷ್ಟೊಂದು ಆನಂದ ಪಡ್ತಿದೀವಿ. ಈ ಎರಡು ಕಣ್ಣುಗಳಿಂದ ನಾವು ನೋಡ್ತಾ ಇದೀವಿ ಪ್ರಪಂಚದ. ಅವಾಗ ಏನಾಗುತ್ತೆ, ಕಣ್ಣು ದೃಕ್ ಆಗುತ್ತೆ, ಪ್ರಪಂಚ ದೃಶ್ಯ ಆಗುತ್ತೆ. ದೃಕ್ನಲ್ಲಿ ಏನು ವೈವಿಧ್ಯತೆ ಇರೋದಿಲ್ಲ, ದೃಶ್ಯದಲ್ಲಿ ನಾನಾ ವೈವಿಧ್ಯತೆಗಳಿದಾವೆ, ಎಷ್ಟೊಂದಿದೆ ಅನ್ನೋದನ್ನ ನಮ್ಗೆ ಒಂಥರ ಇದನ್ನ ಎಷ್ಟು ಚೆನ್ನಾಗಿ ಶಂಕರಾಚಾರ್ಯರು ಒಂಥರ ಪ್ರೂಫ್ ತರ ಇದೆ. ಯಾವುದು ತನ್ನನ್ನ ತಾನು ಯಾವುದು ನೋಡ್ತಾ ಇರೋದು ಆಗಿದ್ರೆ, ಯಾವುದು ನಿಜವಾದ ದೃಕ್ ಅಂತಂದಾಗ ಎಲ್ಲವನ್ನು ನೋಡ್ತಾ ಇರೋನು, ಮುಂದಕ್ಕೆ ನೋಡ್ತಾ ಇರೋದು ಆತ್ಮ, ಅದೇ ಪರಮಾತ್ಮ, ಅದೇ ಸಾಕ್ಷಿ ಅಂತ ಹೇಳ್ತಾರೆ. ಹೇಗೆ ಆತ್ಮನೇ ನೇರವಾಗಿ ತಾನೇ ಅಂತ ನೋಡ್ತಾ ಇದೆ ಅಂದ್ರೆ ಇಲ್ಲ, ಮನಸ್ಸಿನ ಮೂಲಕ ನೋಡ್ತಾ ಇದೆ, ಮನಸ್ಸಿನ ಯೋಚನೆಗಳು ಬರ್ತಾ ಇದೆ ಅಂತ ಅದು ಗೊತ್ತಾಗ್ತಾ ಇದೆ. ಆತ್ಮ ಎಲ್ಲವನ್ನೂ ಸಾಕ್ಷಿಯಾಗಿ ನೋಡ್ತಾ ಇದೆ ಅಂತ ಹೇಳಿ ನಮ್ಗೆ ಇದನ್ನ ತಿಳಿಸ್ತಾ ಇದ್ದಾರೆ. ಆತ್ಮವನ್ನೇ ದೃಕ್ ಅಂತ ಹೇಳಿ, ಮನಸ್ಸು ಸಹಿತ ದೃಶ್ಯ ಆಯ್ತು, ಕಣ್ಣು ದೃಶ್ಯ ಆಯ್ತು, ಮನಸ್ಸು ದುಃಖ, ಹೀಗೆ
ಪಾಪ ಮೇಡಮ್ ತುಂಬಾ ಇಷ್ಟ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ, ಇಂಟರ್ನೆಟ್ ಹೋಗೋದು ಬರೋದು ಬಂದ್ರು ಮತ್ತೆ. ಈ ಪ್ರಪಂಚನೇ ದೃಶ್ಯ, ಹೀಗೆ ಒಂದಕ್ಕಿಂತ ಒಂದು ಮೇಲೆ ಅಂತ ನಾವು ಹೋಗಿದಾಗ ಹಾಗಾದ್ರೆ ನಿಜವಾದ ಯಾರು ದುಃಖ ಅಂತ ಹೇಳಿದಾಗ ಅದೇ ಆತ್ಮ ಅಂತ ನಮ್ಗೆ ಹೇಳ್ತಾರೆ. ಹೀಗೆ ಆತ್ಮ ಹೇಗೆ ಅಂತಂದಾಗ ಎಲ್ಲರ ಕಣ್ಣಿನ ಮೂಲಕ ನೋಡುವನು ಅಪಮಾತ್ಮ, ಕಿವಿಯ ಮೂಲಕ ಕೇಳುವನಿಗೆ ಆಲ್ರೆಡಿ ಇವ್ರು ಹೇಳಿದ್ರು ಇದನ್ನ ಕಲ್ಪನಾ ಅವ್ರಿಗೆ ಮಾತನ್ನ. ಕಿವಿಯ ಮೂಲಕ ಕೇಳುವವನು, ಮೂಗಿನ ಮೂಲಕ ಉಸಿರಾಡುವವನು, ಸ್ಪರ್ಶಿಸುವವನು, ರುಚಿಸುವವನು ಪರಮಾತ್ಮ. ಅದೇ ನಿಜವಾದದ್ದು, ಅದೇ ನಾನು. ಇದನ್ನ ನಾವು ತಿಳ್ಕೋಬೇಕಾದ ಕರೆಕ್ಟ್ ಮೇಡಮ್. ಮುಂದಿನ ಪ್ರಶ್ನೆ ಈ ಒಂದು ವಿವೇಕದಿಂದ ನಾವು ಬೇರ್ಪಡಿಸ್ಬೇಕು ಅಂತ ಹೇಳಿ ನಾವು ಈ ದೃಶ್ಯ ವಿವೇಕ ಜ್ಞಾನ ಪ್ರತಿ ವಿವೇಕ ಅಂತ. ಕ್ಷಣದಲ್ಲೂ ನಾವು ಈ ವಿವೇಕನ್ನ ಅಪ್ಲೈ ಮಾಡ್ಬೇಕು ಅಲ್ವಾ ಮೇಡಮ್? ಹಾ. ಪ್ರತಿ ಮೊಮೆಂಟ್ ಅಲ್ಲೂನು ದೃಗ್ ಯಾವ್ದು, ನೋಡ್ತಾ. ದೃಶ್ಯ ಯಾವ್ದು ನಾವು ಅಂತ ಬದಲಾಗ್ತಾ ಇರೋದು ಯಾವ್ದಾವ್ದಿದೆ ಅದು ಎಲ್ಲವೂ ದೃಶ್ಯನೇ. ಬದಲಾಗದೆ ಇರೋದು ನಾವು ನನ್ನ ಮುಖಾಂತರ, ನನ್ನೊಳಗಿರೋ ಆತ್ಮ ಮುಖಾಂತರ ನೋಡ್ತಾ ಇದೀವಿ, ಕೇಳ್ತಾ ಇದೀವಿ, ಮಾಡ್ತಾ ಇದೀವಿ ಅಂತ ಸ್ಪಷ್ಟವಾಗಿ ತಿಳ್ಕೊಬೇಕು. ಅದನ್ನ ಯಾರು ಅಂತ ಹೇಳಿ ಹೀಗೆ ಅದನ್ನ Correct. ಬೇರ್ಪಡಿಸ್ಕೋಬೇಕು ಅಂತ ತಿಳ್ಕೊ. ಅಂದ್ರೆ ಮೇಡಮ್ ಇದನ್ನ ನಾವು ದುಃಖ ಬಂದಾಗ ಮಾತ್ರ ಅಪ್ಲೈ ಮಾಡಿದ್ರೆ ಆಗಲ್ಲ ಅಲ್ವಾ? ಬೇರೆ ಟೈಮಲ್ಲೂ ಅಪ್ಲೈ ಮಾಡ್ಕೊಂಡು ನಾವು ಅದನ್ನ ಚೆನ್ನಾಗಿ ಇದು ಮಾಡ್ಕೊಂಡಾಗ ಸುಪ್ತ ಮನಸ್ಸಿನೊಳಗೆ ಅದು ಹೋಗ್ಬೇಕು. ಏನಾದ್ರೂ ಸಿಚುಯೇಷನ್ ಬಂದಾಗ ನಾವು ದೃಶ್ಯ ಅದು ಅಪ್ಲೈ ವಿವೇಕದಿಂದ ನಾವು ನಾನ್ ಸಮಸ್ಥಿತಿಯಲ್ಲಿ ಇರೋದನ್ನ ಅಭ್ಯಾಸ ಮಾಡಿದಾಗ ನಮಗೆ ಈ ಬಂಧನದಿಂದ ಸ್ವಲ್ಪ ಸ್ವಲ್ಪ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? Okay. ಖಂಡಿತ ಹೌದು. ಇದು ಈ ಸ್ಮಶಾನ ವೈರಾಗ್ಯ ಅಂತ ಯಾವುದೇ ಒಂದು ಮುಂಚಿನ ದಿನಗಳಲ್ಲಿ ಅಧ್ಯಾತ್ಮಕ್ಕೆ ಬರೋಕ್ ಮುಂಚೆ ಸಾವು ಅಥವಾ ಸಾವಿನ ಸಂದರ್ಭಗಳಲ್ಲಿ ಅಥವಾ ನನ್ನ ಪೇಷಂಟ್ಸ್, ನನ್ನ ತುಂಬಾ ಮಕ್ಳುಗಳು ಸತ್ತೋದಾಗ ಸ್ವಲ್ಪ ಬೆಳೆದ ಮಕ್ಳು ಮಾತಾಡ್ತಿರ್ತೇವೆ, ಆಂಟಿ ಅಂತ ಚಾಕ್ಲೇಟ್ ತಗೊಂಡಿರ್ತೇವೆ, ಚೆನ್ನಾಗ್ ಆಗ್ಬಿಡ್ತೀಯ ಸುಮ್ನಿರು ಅಂತ ಮುದ್ದು ಮಾಡಿರ್ತೀವಿ. ಆ ಮಗು ಹೋಗೇ ಬಿಡತ್ತೆ, ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ಆ ಮಗು ನನ್ಗೆ ಇನ್ನೂ ಕಣ್ಣು ಕಟ್ಟಂಗಿದೆ. ನಾವು PG ಮಾಡುವಾಗ ದೊಡ್ಡ ಹುಡ್ಗ, ಅವನೊಬ್ಬ ಒಂದು 12, 13, 14 ಆ ತರ ಟೀನೇಜ್ ಹುಡ್ಗ. ಅವ್ನಿಗೆ ಪ್ರತಿ ಸರಿ ಅವ್ನಿಗೆ ರೊಮ್ಯಾಟಿಕ್ ಹಾರ್ಟ್ ಡಿಸೀಸ್. ಒಂದ್ ದಿವಸ ಅವ್ನ ವ್ಯಾಲ್ವ್ ಎಲ್ಲ ಹಾಳಾಗಿ ಹೋಗ್ತಾನೆ, ಗೊತ್ತಿತ್ತು. ತಿಂಗ್ಳಾನ್ಗಟ್ಲೆ ಹಾಸ್ಪಿಟಲ್ ಇರ್ತಿದ್ದ. ಅವ್ನಿಗೆ ನಾವೇ ಬಡವರು, ನಾವು ಹಂಗೆ ಹಿಂಗೆ ಸೇರ್ಸ್ಕೊಂಡು ದುಡ್ಡು ಸೇರ್ಸ್ಕೊಂಡು ಊಟ ಕೊಡ್ಸೋದು ಎಲ್ಲ ಮಾಡ್ತಿದ್ವಿ. ಅವನು ಲಾಸ್ಟ್ ಡೇ ನನ್ ಡ್ಯೂಟಿನಲ್ಲೇ ತುಂಬಾ ಕಷ್ಟಪಟ್ಟ. ಉಸಿರಾಡಕ್ ಆಗ್ತಾ ಇಲ್ಲ, ಡಾಕ್ಟ್ರೆ ಆಂಟಿ ಆಗ್ತಾ ಇಲ್ಲ ಅಂತ ಹೇಳಿ ಹಂಗೆ ಕೈಯಲ್ಲೇ ಹೋದ. ಎಷ್ಟು ದುಃಖಿಸಿದೀವಿ ಅಂದ್ರೆ ಎಲ್ಲಾರು ಮತ್ತೆ ಎಲ್ಲ ಹಾಸ್ಟೆಲ್ ಎಲ್ಲಾರ್ನು ಕರೆದು ಅದು ಅವಾಗ ಅಷ್ಟು ಜೋರು ಅಳು, ದುಃಖ, ಎಕ್ಸ್ಪ್ರೆಷನ್ಸ್ ಒಂಥರ ಗಂಟ್ಲಲ್ಲೇ ಕೊರಳು ಬಂದು. ಆಮೇಲೆ ನಾವು ಅವಳಿಗೆ ಆ ಹೆಂಗಸಿಗೆ ಎಷ್ಟು ಬಡತನ ಅಂತಂದ್ರೆ ಔಟ್ ಆಫ್ ವೇ ಹೋದ್ರೆ ಹೇಳಿ ಮೇಡಮ್, ತುಂಬಾ ಹೇಳ್ಕೊಂಡೋದ್ರೆ ರಜಿತಾ ಇಲ್ಲ ಮೇಡಮ್. ಅವಳಿಗೆ ಆ ಮಗುವನ್ನ, ಅದು ಡೆಡ್ ಬಾಡಿ ಆಗೈತಲ್ವಾ, ಅದನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ಅವಳಿಗೆ ಟೆಂಪೋ ಎಲ್ಲ ಮಾಡ್ಕೊಳಕ್ ಆಗಲ್ಲ, ದುಡ್ಡಿಲ್ಲ ಅವಳಿಗೆ, ಆಗಲ್ಲ. ಯಾವುದೋ ಹಳ್ಳಿಗೆ ಹೋಗ್ಬೇಕು ಅವಳು ಮೈಸೂರಿಂದ. ಆಗ ಅವಳು ಹೇಳಿದ್ಲು, ಅವನ್ ಗಂಡ ಹೇಳ್ದ, ಅವನು ಬೆಡ್ಶೀಟ್ ಒದ್ಸ್ಕೊಂಡ್ಬಿಡ್ತೀವಿ, ಆಸ್ಪತ್ರೆದೇ ಕೊಡಿ ಬೇರೆ ಕಲರ್ ಬೆಡ್ಶೀಟ್ ಒದ್ಸ್ಕೊಂಡ್ಬಿಟ್ಟು ಎತ್ಕೊಂಡಿದೀವಿ ಅನ್ನೋ ತರ ಹೋಗ್ಬಿಡ್ತೀವಿ, ಮಗು ಕೂತಿದೆ ಅಂತ ಸೀಟಲ್ಲಿ ಹೋಗ್ಬಿಡ್ತೀವಿ ಅಂತ. ಎಷ್ಟು ಸಂಕಟ ಆಯ್ತು. ಹಂಗೂ ಆ ಬಸ್ ಚಾರ್ಜ್ಗೂ ಇರ್ಲಿಲ್ಲ. ಅದೇನೋ ಸ್ವಲ್ಪ ಮಾಡಿ ಕೊಟ್ಟು ನಾವು ತಂದೆ ತಾಯಿ ಕಳ್ಸಿಕೊಟ್ವಿ. ಆವಾಗಿನ ಒಂದು ಲಾಸ್ ಆಫ್ ಎನಿ ಜೀವದ ಲಾಸ್ ಅಂತಾರಲ್ಲ, ಅದಾದಾಗಲೂ ಇವಾಗ ಜೀವದ ಲಾಸ್ ಆದಾಗ ಹೇಗ್ ತಗೋತೀವಿ. ಮೂವೀಸ್ ಅಲ್ಲಿ ಚಲನಚಿತ್ರಗಳಲ್ಲಿ ನಾನು ಅಳ್ತಿದ್ದಷ್ಟು ಕರ್ಚೀಫ್ ಅಂದ್ರೆ ಸರ್ ನನ್ಗೆ ನಗು ಬರ್ತಾ ಇರುತ್ತೆ. ಕರ್ಚೀಫ್ ಮಾಡ್ತೀವಲ್ಲ, ತಗೊಂಡ್ ಏನು ಎಲ್ಲಾರು ಮೂವಿ ಬಿಟ್ಬಿಟ್ಟು ಅಮ್ಮನ್ ನೋಡ್ರು ಬಿಕ್ಕಳಿಸ್ತಾ ಇದ್ದಾಳೆ, ಅಮ್ಮ ಬಿಕ್ಕಳಿಸ್ತಿದ್ದಾಳೆ ಅಂತ ಹಂಗ್ ಬಿಕ್ಸಿ ಹೇಳೋದು. ಆ ತರ ಇದ್ದೆ. ಈಗ ಎಷ್ಟೊಂದು ಬದಲಾವಣೆ, ಸಾವನ್ನ ತಗೊಳ್ಳೋ ರೀತಿ, ಯಾವುದು ಶಾಶ್ವತವಾಗಿರೋದು ಯಾವ್ದು ಅಲ್ಲ. ಅದ್ ಎಷ್ಟು ಮಟ್ಟಿಗೆ ಆ ದುಃಖನ ತಗೋಬಹುದು,
ಇದು ಇನ್ನಿವಿಟಬಲ್, ಇದು ನಮಗ್ ಬಂದಿರೋದು. ಕರ್ಮ ಸಿದ್ಧಾಂತ ಆಗ್ಲಿ, ಇನ್ನೊಂದಾಗ್ಲಿ, ಅಕ್ಸೆಪ್ಟೆನ್ಸ್ ಆಗ್ಲಿ, ಜೀವಕ್ಕಾಗಿ ತುಂಬಾ ದುಃಖ ಪಡ್ಬಾರ್ದು. ಇಟ್ಸ್ ಎ ಸೈಕಲ್. ಇದಾದ್ಮೇಲೆ ಇನ್ನೊಂದ್ ಕಡೆ ಹೋಗಿ ಇನ್ನೊಂದ್ ಕಡೆ ಜೀವನ ಮಾಡ್ಬೇಕಾಗಿದೆ ನಾವು. ಸ್ಟೇಷನ್ಸ್ ಬಂದಂಗೆ, ರೈಲು ಹೋದಂಗೆ ಬಂದಂಗೆ ಓಟೋಯ್ತು ಅಂತ ದುಃಖಿಸಿದ್ರಾಗಲ್ಲ ಅನ್ನೋದು ಸಖತ್ ಚೇಂಜಸ್ ತುಂಬಾ ನಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ? ಅದೇ ಜ್ಞಾನ ಬಂದ್ಮೇಲೆ ನೋಡಿ, ಯಾವ್ದೇ ಫೀಲ್ಡ್ ಅಲ್ಲಿ ಇದ್ರೂನು ನಮಗೆ ಸಮಸ್ಥಿತಿಯಲ್ಲಿ ಇರುವಂತಹ ಶಕ್ತಿ ಬರುತ್ತೆ. ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಹೌಸ್ ವೈಫ್ ಆಗ್ಬೋದು, ಬೇರೆ ಯಾವ್ದೋ ವೃತ್ತಿ, ಟೀಚರ್ ವೃತ್ತಿನೇ ಆಗ್ಬೋದು, ಯಾವ್ದೋ ಒಂದು. ಒಟ್ನಲ್ಲಿ ಎಲ್ಲಾ ಎವಲ್ಯೂಷನ್ಗೆ ಇದು ಬೇಕೇ ಬೇಕು, ಈ ಜ್ಞಾನ. ಇಲ್ಲ ಅಂದ್ರೆ ನಾವು ಈ ಬಂಧನದಿಂದ ಮುಕ್ತಿ ಪಡೆಯೋದು ಕಷ್ಟ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇವಾಗ ಕೇಳಿಸ್ತಾ ಇದೆ, ಬಟ್ ಆದ್ರೂ ಇಲ್ಲ, ಡ್ರ್ಯಾಗ್ ಆಗ್ತಾ ಇದೆ ಮೇಡಮ್, ಕೇಳಿಸ್ತಾ ಇಲ್ಲ. ಸುಮ್ನೆ ಒಂಚೂರು ವಾಯ್ಸ್ ಜೋರಾಗಿ ಬರ್ತಾ ಇದೆ, ಮತ್ತೆ ಇಳಿತಾ ಇದೆ ಅಷ್ಟೇ. ನಿಮಗ್ ಕೇಳಿಸ್ತಾ ಇದೆಯಾ ನಾವ್ ಮಾತಾಡೋದು? ಇಂಟರ್ನೆಟ್ ಪ್ರಾಬ್ಲಮ್ ಅನ್ಸುತ್ತೆ. ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಕಲ್ಯಾಣಿ ಮೇಡಮ್ಗೆ, ಮಾಂಡೂಕ್ಯ ಉಪನಿಷತ್ನಲ್ಲಿ ಅಯಮಾತ್ಮ ಬ್ರಹ್ಮ ಅಂತ ಹೇಳ್ತಾರೆ ಋಷಿಗಳು. ಹಾಗಂದ್ರೆ ಏನು ಅರ್ಥ ಅನ್ನೋದ್ರ ಬಗ್ಗೆ ವಿವರಣೆ ಕೊಡಿ ಮೇಡಮ್. ಎದೆ ತಟ್ಟಿ ಅಯಮಾತ್ಮ ಬ್ರಹ್ಮ ಅಂತ ಋಷಿಗಳು ಹೇಳೋದು ಅರ್ಥ ಏನು? ಕಲ್ಯಾಣಿ ಮೇಡಮ್, ಅದೇ ದೇಹದಿಂದ ಆತ್ಮನ ತೆಗ್ಸಿ ನೋಡೋದು ಅದೇನಾ? ಹೌದು, ಅದೇ. ದೃಶ್ಯ ವರ್ಗಾತ್ ತಂ ಪ್ರತ್ಯದಂ ಆತ್ಮಾನಂ ವೀಕ್ಷ್ಯ, ಅದೇ ಅಲ್ವಾ? ಹೌದು ಮೇಡಮ್. ಅದು ದೃಶ್ಯ ಆತ್ಮ ಅಲ್ಲ, ನೋಡುವ ದೃಕ್ ನಾನು ಅಂತ ನಮ್ಗೆ ಗೊತ್ತಾಗ್ಬೇಕು. ಈ ನಮ್ಗೆ ದೇಹಾತ್ಮ ಬುದ್ಧಿ ಇರೋದ್ರಿಂದ ಈ ದೇಹವನ್ನು ನಾನು ಅಂತ ನಾವು ತಿಳ್ಕೊಂಡಿದೀವಿ. ಈಗ ದೇಹಕ್ಕೆ ರೋಗ ಬಂದ್ರೆ ನನಗ್ ರೋಗ ಬಂದಿದೆ ಅಂತ ಅನ್ಕೊಂತೀವಿ. ಆಮೇಲೆ ಮುದುಕ ಆಗಿದ್ರೆ ನಾನು ಮುದುಕ ಆಗಿದ್ದೀನಿ ಅಂತ ಅನ್ಕೊಂತೀವಿ. ಈ ದೇಹ ಆರೋಗ್ಯವಾಗಿದ್ರೆ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತಾನು ಅನ್ಕೊಂತೀವಿ. ಆದ್ರೆ ನಾನು ಅನ್ನೋದು ಆತ್ಮ, ಅದು ಬದಲಾಗೋದಿಲ್ಲ. ದೇಹ ಬದಲಾಗುತ್ತೆ. ಈ ಬದಲಾಗ್ತಾ ಇರುವ ಈ ದೇಹನ ಆತ್ಮನ ಮೇಲೆ ಆರೋಪ ಮಾಡ್ತೀವಿ. ಈ ಆರೋಪವನ್ನ ತೆಗಿಬೇಕು. ಅದಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ ಗುರುಜಿ. ಒಂದ್ ಗ್ಲಾಸ್ ನೀರು, ಒಂದ್ ಗ್ಲಾಸಲ್ಲಿ ನೀರ್ ಇದ್ರೆ ಅದು ಹಳದಿ ಇರುವ ಹೂವು ಆ ಗ್ಲಾಸ್ ಪಕ್ಕ ಇಟ್ಟಿದ್ರೆ, ಕೆಳಗಿಟ್ಟಿದ್ರೆ ಆ ನೀರು ಹಳದಿ ಬಣ್ಣ ಹಾಗೆ ಕಾಣಿಸುತ್ತೆ. ಆ ನೀರು ಹಳದಿ ಅಲ್ಲ, ಆ ಪಕ್ಕದಲ್ಲಿ ಇರುವ ಹೂವು ಹಳದಿ ಬಣ್ಣ ಇರೋದ್ರಿಂದ ಅದ್ರ ಮೇಲೆ ಅದು ಆರೋಪ ಆಗ್ತಾ ಇದೆ. ಅದೇ ರೀತಿ ಅದು ನಾನು ಆತ್ಮ, ಶುದ್ಧ ಚೈತನ್ಯ, ಆತ್ಮದ ಮೇಲೆ ನಾವು ದೇಹದ ಗುಣಲಕ್ಷಣಗಳನ್ನ ನಾವು ಆರೋಪ ಮಾಡ್ತೀವಿ. ಇನ್ನ ಹೇಳ್ಬೇಕಾ? ಅಲ್ಲ, ಅದು ಓಕೆ ಮೇಡಮ್. ಆದ್ರೆ ಇದು ಅಯಮಾತ್ಮ ಬ್ರಹ್ಮದು 3 ಅವಸ್ಥೆಗಳು, ಅವಸ್ಥಾತ್ರಯ ಅದು ಯೂಸ್ ಮಾಡ್ಕೊಂಡು ನಾನು ಹೇಗೆ ಬ್ರಹ್ಮ ಅನ್ನೋದನ್ನ ಹೇಳಿದಾರೆ. ಹೇಳ್ತೀನಿ. ಅದನ್ನ ಒಂಚೂರು ಹೇಳಿ. ಅದೇ ಮಾಂಡುಕ್ಯ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ ಅಯಮಾತ್ಮ ಬ್ರಹ್ಮ ಅಂತ. ಗೊತ್ತಾಯ್ತು. ಎದೆ ಮೇಲೆ ಒಂದು ಕೋಟು ಹಾಕಿದ್ರೆ ಆ ಕೋಟು ಬ್ರಹ್ಮ ಅಲ್ಲ. ಕೋಟು ಒಳಗಡೆ ಒಂದು ಜಾಕೆಟ್ ಇದೆ, ಅದು ಬ್ರಹ್ಮ ಅಲ್ಲ. ಒಳಗಡೆ ಬನಿಯನ್ ಇದೆ, ಅದನ್ನು ಬ್ರಹ್ಮ ಅಲ್ಲ. ಅದು ತೆಗೆದ್ರೆ ಎದೆ ಇದೆ, ಅದೇ ಬ್ರಹ್ಮ. ಆ ಎದೆನೇ ಬ್ರಹ್ಮ, ಅದು ಬ್ರಹ್ಮ ಅಲ್ಲ. ಅದರ ಒಳಗಡೆ ಇರುವ ಚೈತನ್ಯ ಬ್ರಹ್ಮ ಅಂತ ನಾವು ತಿಳ್ಕೊಬೇಕು.
ಅದು ಇನ್ನೊಂದು ರೀತಿಯಲ್ಲಿ ಅದು ಎಚ್ಚರ ಸ್ಥಿತಿಯಲ್ಲಿ ನಾನು ದೇಹ ಅಂತ ನಾವು ನಮ್ಗೆ ಕಲ್ಪನೆ ಇದೆ. ಅದೇ ಸ್ವಪ್ನಕ್ಕೆ ಹೋದ್ರೆ ಎಚ್ಚರ ದೇಹ ಹೋಗುತ್ತೆ, ಸ್ವಪ್ನದ ದೇಹ ಬರುತ್ತೆ. ಆ ಸ್ವಪ್ನದ ದೇಹ ಸೂಕ್ಷ್ಮ ದೇಹ, ಎಚ್ಚರದಲ್ಲಿ ಇರುವ ಸೂಕ್ಷ್ಮ ದೇಹ ತೆಗಿತೀವಿ. ಇದು ಕೋಟು ತೆಗೆಯೋ ರೀತಿನಲ್ಲಿ, ಅದು ಕೋಟು ತೆರೆಯೋ ರೀತಿ. ಗಾಢ ನಿದ್ದೆಗೆ ಹೋಗಿದ್ರೆ ಮೇಲೆ ಸೂಕ್ಷ್ಮ ದೇಹವನ್ನು ತೆಗಿತೀವಿ, ಶರ್ಟ್ ತೆಗೆದುವ ರೀತಿ ಅದು. ಗಾಢ ನಿದ್ದೆಯಲ್ಲಿ ಕಾರಣ ಶರೀರ ಇದೆ. ಗಾಢ ನಿದ್ದೆಯಲ್ಲಿ ನಮ್ಮ ಶರೀರವನ್ನು ನಾವು ಕಾರಣ ಶರೀರ ಅಂತಾರೆ. ಈ ಕಾರಣ ಶರೀರದಲ್ಲಿ ಇರುವ ಚೈತನ್ಯ ನಾನು ಶುದ್ಧ ಚೈತನ್ಯ. ಗಾಢ ನಿದ್ದೆಯಲ್ಲಿ ನಾವು ಇರ್ತೀವಿ, ಅದಕ್ಕೆ ನಮ್ಗೆ ಎಚ್ಚರ ಆಗುತ್ತೆ. ಆ ಗಾಢ ನಿದ್ದೆಯಲ್ಲಿ ನಮ್ಗೆ ಆನಂದ ಅನುಭವ ಆಗುತ್ತೆ. ಗಾಢ ನಿದ್ದೆಯಲ್ಲಿ ಏನು ಇರಲ್ಲ, ಆದ್ರೂ ಏನು ಇಲ್ಲ ಅಂತ ಅರಿವಿಗೆ ಚಿತ್ತ ಅಂತ ಹೇಳ್ತಾರೆ. ಗಾಢ ನಾನು ಇದ್ದೀನಿ ಅಂತ ಹೇಳುವುದು ಸತ್ಯ ಅಂತ ಹೇಳ್ತಾರೆ. ನಮಗೆ ಆನಂದ ಇದೆ ಅನ್ನೋದಕ್ಕೆ ಆನಂದ ಅಂತ ಹೇಳ್ತಾರೆ. ಸಚ್ಚಿದಾನಂದ ಸ್ವರೂಪಿಯಾಗಿ ನಾವು ಗಾಢ ನಿದ್ದೆಯಲ್ಲಿ ಇರ್ತೀವಿ. ನಾವು ಗಾಢ ನಿದ್ದೆಯಲ್ಲಿ ನಾನು ಹೇಗಿದೀವೋ ಅದೇ ಪ್ರತ್ಯೇಗಾತ್ಮ, ಪ್ರತ್ಯೇಗಾತ್ಮನೇ ಬ್ರಹ್ಮ. ಇದನ್ನೇ ನಾವು ತಿಳ್ಕೋಬೇಕು. ಇದು ಮೊದಲನೇ ಹಂತ. ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ ಮೇಡಮ್? ತುಂಬಾ ಚೆನ್ನಾಗಿದೆ, ತುಂಬಾ ನೀವು ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಹೇಳಿದ್ರಿ. ಎಷ್ಟ್ ಚೆನ್ನಾಗಿ ಒಂದಾದ್ಮೇಲೆ ಒಂದು ಒಳಗಡೆ ಹೋಗ್ಬೋದು. ಶರ್ದು ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ, ಹೌದು. ಬಟ್ ಇದು ಗಾರ್ಡನ್ 3 ಅವಸ್ಥಾತ್ರಯಗಳಲ್ಲಿ ಹೇಳಿದ್ದಾರೆ. ಆದ್ರೆ ನಾವು ಇಲ್ಲಿ ಆಧ್ಯಾತ್ಮದಲ್ಲಿ ಸಾಧನೆ ಅಂತಂದ್ರೆ ಎಚ್ಚರವಾಗಿರೋವಾಗ್ಲೇ ಈ ಗಾಢ ನಿದ್ರೆಯ ಸ್ಥಿತಿಯ ಅನುಭವ ಪ್ರತ್ಯೇಕಾತ್ಮನನ್ನ ಅನುಭವ ಅನುಭವ ಆಗಿದೆ. ಆಗ್ಬೇಕು. ಅದೇ ಹೇಳ್ತಾರೆ. ಇವಾಗ ಓಕೆ ಮೇಡಮ್, ಇಲ್ಲಿ ಕ್ಲಾಸ್ ಅಲ್ಲಿ ಕೂತಿದೀವಿ, ಇದು ಇಲ್ಲಿ ಓಕೆ. ಬಟ್ ಸಿಚುಯೇಷನ್ಸ್ ಬಂದಾಗ ಹೊರಗಡೆ ಅನ್ಕಂಫರ್ಟಬಲ್, ನನ್ಗೆ ಅಗೇನ್ಸ್ಟ್ ಆಗಿ ಸಿಚುಯೇಷನ್ಸ್ ಬಂದಾಗ ನಾವು ಯಾಕೆ ಈ ತರ ಯೋಚನೆ ಮಾಡಲ್ಲ? ಇಲ್ಲ, ಸ್ವಲ್ಪ ಇದು ಮೊದಲ ತರ ಇಲ್ಲ. ಈಗ ನಾವುಗಳು ಸ್ವಲ್ಪ ಬದಲಾವಣೆ ಆಗಿದ್ದೀವಿ. ಹೇಗಂದ್ರೆ ಮೊದಲು ಪೂರ್ತಿ ಅದ್ರ ಒಳಗಡೆನೆ ಇನ್ವಾಲ್ವ್ಮೆಂಟ್ ಇರ್ತಾ ಇತ್ತು. ಇವಾಗ ಇಲ್ಲ, ಆ ತರ ಸ್ವಲ್ಪ ಚೇಂಜ್ ಗೊತ್ತಾಗ್ತಾ ಇದೆ. ಆ ತರ ಇಲ್ಲ. ಗೊತ್ತಾಗುತ್ತೆ. ಅದು ಈ ಮನನ ಕ್ಲಾಸ್ ಇಂದ ತುಂಬಾ ನಮ್ಗೆ ಚೇಂಜ್ ಇದೆ. ಕರೆಕ್ಟ್. ನಾವು ಹೇಳಿದಾಗ ಇವಾಗ ಕ್ವೆಶನ್ ಯಾರಾದ್ರೂ ಕೇಳಿದ್ವಿ, ನಾವು ಎಕ್ಸ್ಪ್ಲೈನ್ ಮಾಡಿದಾಗ ಇನ್ನೂ ಅದು ಆಳಕ್ ಹೋಗುತ್ತೆ, ಅದು ಸುತ್ತಮುತ್ತಲಿಗೆ ಹೋಗುತ್ತೆ. ಆದ್ರಿಂದ ಸ್ವಲ್ಪ ವಿವೇಕದಿಂದ ಯೋಚನೆ ಮಾಡ್ತೀವಿ. ಈಗ್ಲೂ ಪ್ರತಿ ಕ್ಷಣನೂ ಅನ್ಸುತ್ತೆ ನೋಡಿ, ಈ ಕ್ಲಾಸು, ಇದು ಗುರೂಜಿ ಟಾಕ್ಸ್ ಇದೆಲ್ಲ ಕೇಳಿರೋದ್ರಿಂದ ನಾನು ಅಲ್ಲ, ಇದು ನಾನಲ್ಲ, ನಾನು ಆತ್ಮನೇ, ನಾನು ಅಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಅದು ಇನ್ನ ಗೊತ್ತಾಗ್ಬೇಕು. ಆಗ ಅನ್ಕೊಂಡಿದೀವಿ ಅಷ್ಟೇ. ಅದೇ ನೋಡಿ, ಶ್ರೀನಿವಾಸ ಮೂರ್ತಿ ಸರ್, ಉಮಾ ಮೇಡಮ್ ಪಾಪ ಎಷ್ಟ್ ಸರ್ಕಸ್ ಮಾಡ್ತಾ ಇದಾರೆ. ಇದು ಬರೋದಕ್ಕೆ ಅದು ಈ ಮಂಗಳವಾರಗೋಸ್ಕರ ನಾವು ವಾರ ಪೂರ್ತಿ ನೋಡ್ತಾನೆ ಇರ್ತೀವಿ, ಯಾವಾಗ ಮಂಗಳವಾರ ಬರುತ್ತೆ ಅಂತ. ಅದೊಂದ್ ದಿನ ಮಿಸ್ ಆದ್ರೆ ಏನೋ ನಮ್ಮಿಂದ ಏನೋ ಯಾರೋ ತಗೊಂಡು ಹೋಗ್ಬಿಟ್ಟಿದ್ದಾರೆ ಅನ್ನೋ ಭಾವನೆನೇ ಇರುತ್ತೆ. ಟೈಮ್ ಹೋಗ್ಬಿಡುತ್ತೆ, ಟೈಮ್ ಹೊಟ್ಟೋಗ್ತಾ ಇದೆ, ಈ ಮಂಗಳವಾರ ಹೊಟ್ಟೆ ಹೋಯ್ತೆ ಅನ್ಸುತ್ತೆ. ಈಗ ಈ ದೃಗ್ದೃಷ್ಟಿ ವಿವೇಕ ಮಾಡಿದಾರಲ್ಲ 2018 ಅದ್ರದ್ದು ನಾನು ಮೊನ್ನೆನೆ ಅನ್ಕೊಂಡೆ ಹಾಕ್ಬೇಕು ಅಂತ. ಇವತ್ತು ಹಾಕ್ತೀನಿ. ಅದ್ರದ್ದು ಒಂದು 3 ವಿಡಿಯೋ ತುಂಬಾ ಚೆನ್ನಾಗಿದೆ ಗುರೂಜಿದು. ನೀವೇ ಕೇಳಿ. ನಾನು ಇವಾಗ ಹೇಳೋದೇನು ಬೇಡ. ಅಂದ್ರೆ ನೀವ್ ಬಂದ್ರಲ್ಲ, ನಮ್ಗೆ ಯಾಕೆ ಆತರ ಹೊರಗಡೆ ಹೋದಾಗ ನಮ್ಗೆ ಸಿಚುಯೇಷನ್ಸ್ ಬಂದಾಗ ಅದಾಗೋದಿಲ್ಲ, ಕೋರ್ಸ್ ಆಗೋದಿಲ್ಲ ಅನ್ನೋದಕ್ಕೆ ಅದು ದಿನನಿತ್ಯ ನಾವು ಅದ್ರಲ್ಲಿ ಇರ್ಬೇಕು. ಅದ್ರಲ್ಲೇ ಇದ್ದು ಅದು ಸ್ಟ್ರಾಂಗ್ ಆಗುತ್ತೆ. ಒಂದು ಇನ್ನೊಂದ್ ಏನ್ ಮಾಡಿದ್ದಾರೆ ಅಲ್ಲಿ ಗುರೂಜಿ, ಏನ್ರಿ ನಿಮ್ಗೆ ಬ್ರಹ್ಮಾನುಭವ ಆಯ್ತೇನ್ರಿ ಅಂತ ಕೇಳಿದ್ದಾರೆ. ಬಹಳ ಚೆನ್ನಾಗಿದೆ. ನಾನು ಹೇಳೋದು ಬೇಡ, ಹಾಕ್ತೀನಿ ವಿಡಿಯೋ ಹಾಕ್ತೀನಿ, ಎಲ್ರು ಕೇಳಿ. ಅದ್ರಲ್ಲಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದ್ರೆ ಅದೇ ಮೇಡಮ್, ಅದನ್ನ ಪ್ರಾಕ್ಟಿಕಲ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೇನೆ, ಅಪ್ಲೈ ಮಾಡಿದ್ರೇನೆ ನಮ್ಗೆ ಸಮಾಧಾನ ಸಿಗತ್ತೆ. ಇಲ್ಲ, ತರ ಮಾಡಕ್ಕೂ ನಮಗ್ ಸಾಧ್ಯ ಆಗ್ತಾನೆ ಇದೆ. ಮೊದಲ ತರ ಅನ್ನಿಸ್ತಾ ಇಲ್ಲ. ಹೌದು. ಅಂದ್ರೆ ಅವಾಗ ನಮ್ ಹೇಳಿ ಹೌದು.
ಅಭ್ಯಾಸ ಏನಂದ್ರೆ ಮೊದ್ಲು ನಮ್ಗೆ ಗೊತ್ತಿಲ್ವಲ್ಲಪ್ಪ, ಗೊತ್ತಿಲ್ಲ. ಗೊತ್ತೇ ಇರ್ಲಿಲ್ಲ, ನಾವೇ ತುಂಬಾ ಸ್ಟ್ರಾಂಗ್ ಆಗಿತ್ತು. ಸೊ ಈಗ ಅದು ಅಲ್ಲ ಅನ್ನೋದು ಗೊತ್ತಾಗಿದೆ. ಅದನ್ನೇ ತಾನೇ ಬ್ರಹ್ಮನಿಷ್ಠೆ ಅಂತ ಹೇಳೋದು. ಆತ್ಮನಿಷ್ಠೆ ಬ್ರಹ್ಮನಿಷ್ಠೆ ಅಂದ್ರೆ ಅದ್ರಲ್ಲಿ ಸದಾ ಇರೋ ಅಂತದ್ದು. ಈಗ ಏನಾಗಿದೆ ನಮ್ಗೆ ಸ್ವಲ್ಪ ಸ್ವಲ್ಪ ಅರ್ಧಂಬರ್ಧ ಆಗಿದೆ. ಅದನ್ನೇ ನಾನು ಒಂದ್ಸತಿ ಹೇಳಿದ್ನಲ್ಲ, ಗುರುಜಿ ಹೇಳಿದ್ರು, ಅಲ್ರಿ ಸಿನಿಮಾ ಇದ್ರಲ್ಲಿ ಇಂಟರ್ವಲ್ ನಲ್ಲಿ ಬಂದಾಗ ಬರ್ತೀರಿ ನೀವು, ಪೂರ್ತಿ ಸಿನಿಮಾನೇ ಅದಾಗ್ಬೇಕು, ಇಂಟರ್ವಲ್ ನಿಮ್ ರೆಗ್ಯುಲರ್ ಜೀವನ ಆಗ್ಬೇಕು. ಹಂಗಾದಾಗ ಅವಾಗ ಸ್ಟ್ರಾಂಗ್ ಆಗಿ ಕೂತ್ಕೊಳ್ಳುತ್ತೆ ಅಂತ. ಅದ ಯಾಕೆ ಸ್ಟ್ರಾಂಗ್ ಆಗಿ ಕೂತ್ಕೋತಿಲ್ಲ ಅಂದ್ರೆ ಇದು ರೀಸನ್. ಸ್ವಲ್ಪ ಹೊತ್ತು ಕೇಳ್ಬಿಟ್ಟು ಅದ ಅಳವಡಿಸ್ಕೊಳ್ಳೋದ್ರ ಕಡೆಗೆ ಲಕ್ಷ್ಯ ಇಲ್ಲ ನಮ್ಗೆ. ಬರೀ ಎಕ್ಸಾಮ್ ಅಲ್ಲಿ ಬರೆಯೋ ತರ ನೀನ್ ಕೇಳ್ಬಿಟ್ಟು ಇಲ್ಲ ಆನ್ಸರ್ ಮಾಡ್ಬಿಟ್ರೆ ಅಲ್ಲಿ ನಮ್ ಕೆಲಸ ಮುಗೀತು ಅಂತ ಮಾಡ್ಕೊಂಡಿದ್ವಿ. ಅದ್ ಹಾಗಲ್ಲ. ಎವ್ರಿ ಸ್ಟೆಪ್ ನಾವು ಜೀವನದಲ್ಲಿ ಅದ್ ಬರ್ಬೇಕು, ನಮ್ಗೆ ಆ ಅಳವಡಿಕೆ ಆಗ್ಬೇಕು. ಹಂಗಾದಾಗ ಡೆಫಿನೆಟ್ಲಿ ಆಗೇ ಆಗುತ್ತೆ. ನಮ್ಮ ಪ್ರಯತ್ನ ಅಲ್ಲ ಮೇಡಮ್, ಈಗ ಕ್ಲಾಸ್ ಒಂದೇ ಅಲ್ಲ, ನಾವು ದಿನಾ ಇದನ್ನ ನೋಡ್ತಾನೆ ಇರ್ತೀವಿ, ಬರ್ಕೊಂತಾ ಇದ್ದೀವಿ, ನೋಟ್ಸ್ ಬರ್ಕೊಳ್ಳೋದು, ಅದರಿಂದ ನಮ್ಗೆ ಬೇರೆ ಕಡೆ ಮನ್ಸು ಹೋಗಕ್ಕೆ ಚಾನ್ಸ್ ಇಲ್ಲ, ಕಡಿಮೆ ಆಗಿದೆ. ಅದು ಹೌದು, ಅದ್ರ ಬಗ್ಗೆ ಏನೋ ಡೌಟ್ ಇಲ್ಲ. ಸಾಕಷ್ಟು ಇದರಲ್ಲಿ ಸಮಯ ಇಟ್ಕೊತಾ ಇದೀವಿ ಇವಾಗ. ಬಟ್ ಏನಂದ್ರೆ ಹೊರಗಡೆ ಪ್ರಪಂಚಕ್ಕೆ ಹೋದಾಗ ಮತ್ತೆ ನಾವು ಪೂರ್ಣವಾಗಿ ಅದ್ರಲ್ಲಿ ಮುಳುಗ್ ಬಿಡ್ತೀವಲ್ಲ, ಅದನ್ನ ಕೇಳ್ತಾ ಇದಾರೆ ರಚಿತಾ. ಹೌದೌದು. ಒಂದ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಮೇಡಮ್. ಮೊನ್ನೆ ಮದ್ವೆಗ್ ಹೋಗಿದ್ವಿ. ಹೋಗಲ್ಲ ಅಂತ ಹೇಳಕ್ ಆಗಲ್ಲ. ನನ್ಗೆ ಗಾಯನ ಬಂದ್ಬಿಡ್ತು, ನನ್ಗೆ ಯಾವ್ದು ಬೇಡ, ನಾನೇ ಬ್ರಹ್ಮ ಸ್ವರೂಪಿ, ಯಾರ್ ಮದ್ವೆ ಮಾಡ್ಕೊಂಡ್ರೆ ನನ್ಗೇನು ಅಂತೆಲ್ಲ ನಾವ್ ಹೇಳಕ್ ಆಗಲ್ಲ. ಹೋಗ್ಬೇಕು. ಹೋದಾಗ ಅಲ್ಲಿ ಒಂದ್ ನಾಲ್ಕ್ ಜನ ನಾಲ್ಕ್ ಮಾತಾಡ್ತಾರೆ, ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ಅವಾಗ ನಾವ್ ಅವ್ರಿಗೆಲ್ಲ ಸಮಾಧಾನವಾಗಿ ನಮ್ ಮನಸ್ಥಿತಿ ಹೇಗಿದೆ, ಪೀಸ್ ಆಫ್ ಮೈಂಡ್, ಹೋದಾಗ ಹೆಂಗಿದ್ನೋ ನನ್ ಮನಸ್ಸು ಅಲ್ಲಿಂದ ಬರೋವಾಗ್ಲೂನು ಅಷ್ಟೇ ಕಾಮ್ ಆಗಿದೀಯಾ ಅಂತ ನಾನ್ ಚೆಕ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನನ್ ಏನ್ ಕಲ್ತು ಕ್ಲಾಸ್ ಅಟೆಂಡ್ ಮಾಡಿ ಯೂಸ್ ಇಲ್ಲ ಅಂತ ಅರ್ಥ. ಆಕ್ಚುಲಿ ಆ ಸಿಚುಯೇಷನ್ಸ್ ಬರೋದು ಎಷ್ಟು ಮುಖ್ಯ ಆಗುತ್ತೆ, ತುಂಬಾ ಮುಖ್ಯ ಮೇಡಮ್. ಗುರುಜಿ ಹೇಳೋದು, ಇವಾಗ ಯಾರೋ ಒಬ್ಬ ಸನ್ಯಾಸಿ ಹೋಗಿ ಹಿಮಾಲಯದಲ್ಲಿ ಕೂತ್ಕೊಂಡು ಅವನು ಜ್ಞಾನ ಪಡ್ಕೊಂಡೆ, ನಾನು ಆನಂದ ಪಡ್ಕೊಂಡೆ, ಅದಲ್ಲ. ನೀನ್ ಸಂಸಾರದಲ್ಲಿ ಬಂದು 4 ಜನ ನಿಂಗ್ ಚುಚ್ಚೋವಾಗ, 4 ಜನ ನಿಂಗ್ ಬೊಯ್ಯೋವಾಗ ನಿನ್ ಸಮಸ್ಥಿತಿ ಇದ್ಯಾ? ಆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಲ್ಲಿ ಬರೋದು. ಹಂಗೆ ನಾವು ಎಲ್ಲದಕ್ಕೂ ಹೋಗ್ಲೇಬೇಕು, ಎಲ್ಲದನ್ನು ಅಟೆಂಡ್ ಮಾಡ್ಲೇಬೇಕು, ಎಲ್ಲಾ ಜವಾಬ್ದಾರಿ ನಿರ್ವಹಿಸ್ಲೇಬೇಕು. ಗುರುಜಿ ಇವಾಗ ಎಲ್ರು ಮನೆಗೂ ಬಂದು ಮಗಳು ಮದ್ವೆದಕ್ಕೆ ಎಲ್ಲಾದ್ರು ಇನ್ವಿಟೇಷನ್ ಕೊಡ್ತಾ ಇದಾರೆ, ಮದ್ವೆ ಗ್ರ್ಯಾಂಡ್ ಆಗಿ ಮಾಡ್ತಾ ಇದಾರೆ ಅಲ್ವಾ? ಅವರೇ ನಮ್ಗೆ ಎಕ್ಸಾಂಪಲ್ ನೋಡಿ. ನಮ್ಗೆ ಎಕ್ಸಾಂಪಲ್ ಬೇಕಾ? ತೆರೆದ ಪುಸ್ತಕ ಇದ್ದಾಗಿದಾರ. ಪ್ರತಿಯೊಂದು ಯಾವ ಜವಾಬ್ದಾರಿನ ಬಿಟ್ಟಿದ್ದಾರೆ. ಜೊತೆಗೆ ನಮ್ಗಳನ್ನ ಬೇರೆ ಸೇರಿಸ್ಕೊಂಡು ಅವ್ರ ಮನೆಯಲ್ಲಿ ಫ್ರೀಯಾಗಿ ಊಟ ತಿಂಡಿ ಹಾಕೊಂಡು, ನಮ್ಗೆ ಇದನ್ನೆಲ್ಲ ತತ್ವ ಬೋಧನೆ ಮಾಡ್ಕೊಂಡು, ಮೆಡಿಟೇಷನ್ ಮಾಡ್ಕೊಂಡು ಎಷ್ಟು ನಮಗೋಸ್ಕರ ಸಮಯ ಕಳೀತಾ ಇದ್ದಾರೆ. ಮಾಡ್ಬೇಕು. ಆ ಮಾಡೋವಾಗಲೇ ನಮ್ಮ ಪರೀಕ್ಷೆ ಹಾಗಿದ್ರೂ ಇದಿರಲ್ಲಿ ಇರ್ಬೇಕು, ವ್ಯವಹಾರಿಕ ಮಾಡ್ತಾನೂ ಇರ್ಬೇಕು, ಈ ಕಡೆನೂ ಮನ್ಸಿರ್ಬೇಕು. ಗುರುಜಿ ಹೇಳ್ತಾರಲ್ವಾ ಮೇಡಮ್, ಆತರ ನೀವು ಹೋದಾಗ, ಪ್ರಪಂಚದಲ್ಲಿ ಹೋದಾಗ ಒಂದ್ 4 ಜನ ಅಂದಾಗ ನಿಮ್ಮ ವಾಸನೆಗಳು ಅವಾಗ ಆಚೆ ಬರುತ್ತೆ. ಆಗ ನಮಗ್ ಗೊತ್ತಾಗತ್ತೆ ನಾವ್ ಎಷ್ಟು ಎವಾಲ್ವ್ ಆಗಿದೀವಿ, ನಮ್ಗ್ ಸಾಕಾ, ಇನ್ನು ಇದನ್ನ ಇಂಟರ್ವಲ್ ಮಾಡ್ಕೋಬೇಕಾ, ಇದನ್ನ ಸಿನಿಮಾ ಮಾಡ್ಕೋಬೇಕಾ ಅನ್ನೋದು ಆವಾಗ ನಾವು ಡಿಸೈಡ್ ಮಾಡ್ಬೇಕು. ಇಲ್ಲ, ಈ ಸತಿ ನಾನು ಟೆಸ್ಟ್ ಮಾಡ್ಕೊಂಡೆ ಮೇಡಮ್. ಇದು ಆಧ್ಯಾತ್ಮಕ್ ಬರಕ್ ಮುಂಚೆ ಈ ತರ ಅಂದಾಗ 1 ತಿಂಗಳು 2 ತಿಂಗಳು 3 ತಿಂಗಳು ಏನು ಒದ್ದಾಡ್ಬಿಡ್ತಾ ಇದ್ದೆ ನಾನು. ಇವತ್ತು ನನ್ಗೆ ಅಲ್ಲೇ ಅವ್ರಿಗೆ ಆನ್ಸರ್ ಕೊಟ್ಬಿಟ್ಟು, ಅವ್ರವ್ರ ವಾಸನೆಗಳು ಅವ್ರ ಹಂಗ ಅಂತಾರೆ, ಹಾಗಂತ ನಾನ್ ಯಾಕೆ ನನ್ ಪೀಸ್ ಆಫ್ ಮೈಂಡ್ ನಾನ್ ಫರ್ಮ್ ಆಗಿದ್ದೀನಿ, ನನ್ ಗೋಲ್ ನನ್ ಕ್ಲಿಯರ್ ಆಗಿದೆ ಅನ್ಬಿಟ್ಟು ಅವ್ರಿಗೆ ಬೋಧನೆನೂ ಕೊಟ್ಬಿಟ್ಟು ಬಂದೆ. ಇನ್ನೊಂದ್ಸಲ ನಾನು ಅನ್ಬಾರ್ದು ಅಂತ. ಅಂದ್ರೆ ಇರೋದನ್ನ ಹೇಳ್ದೆ. ಅವರು ನಾನ್ ಸ್ಯಾಟಿಸ್ಫೈ ಆಗಿದ್ದೀನಿ. ಕೆಲ್ಸಕ್ ಹೋಗಲ್ವಾ ನೀನು? ಯಾಕೆ ಕೆಲ್ಸಕ್ ಹೋಗಲ್ವಾ? ಬರೀ ಮಕ್ಳು ನೋಡ್ಕೊಂಡೆ ಮಾಡ್ಬಿಡ್ತಿದ್ಯಾ? ಏನ್ ಬರೀ ಆಧ್ಯಾತ್ಮ ಅನ್ಕೊಂಡು ಕೆಲ್ಸಕ್ ಹೋಗು ಹಂಗೆ ನನಗ್ ಬೋಧನೆ ಮಾಡಕ್ ಬಂದ್ರು. ಸರಿ, ನಾನು ಹೇಳ್ದೆ, ಎಲ್ಲ ಹೇಳಿ ಮೊದ್ಲಾದ್ರೆ ತಲೆ ಕೆಡಿಸ್ಕೊಂಡು, ಅಯ್ಯೋ ಹೌದಲ್ವಾ, ಅವ್ರು ಹೇಳಿದ್ದೆ. ಪ್ರಪಂಚದ ಸೊಸೈಟಿ ಚೈಲ್ಡ್ ಆಗ್ಬಿಟ್ಟಿದ್ದೆ. ಸೊಸೈಟಿ ಚೈಲ್ಡ್
ಅವ್ರಿಗೆ ಹೆಂಗ್ ಬೇಕೋ ಹಂಗ್ ನಾವಿರ್ಬೇಕು ಅಂತ ಪ್ರತಿಯೊಂದು ಅವ್ರಿಗೆ ಕೊಟ್ಬಿಟ್ಟಿರ್ತೀವಿ. ನಮ್ ವ್ಯಕ್ತಿತ್ವ ಫುಲ್ ಅವ್ರಿಗೆ ಕೊಟ್ಬಿಟ್ಟಿರ್ತೀವಿ. ಅವರೇ ನಮ್ಮನ್ನ ರೂಪಿಸ್ತಾರೆ ಅಂತ. ಅದು ಎಷ್ಟು ಹೋಗಿದೆ ಆ ರಾಂಗ್ ಬಿಲೀಫ್ ಸಿಸ್ಟಮ್ಸ್ ಅಂದ್ರೆ ಗುರು ಕೃಪೆ ಮೇಡಮ್. ನಿಜವಾಗ್ಲು ತಿಂಗ್ಳಾನ್ಗಟ್ಟೆ ಬಂದು ಒದ್ದಾಡ್ತಿದ್ದೆ ಒಂದ್ ಫಂಕ್ಷನ್ಗೆ ಹೋಗ್ ಬಂದ್ರೆ. ಅಯ್ಯಪ್ಪ ಈಗ ಅಲ್ಲಿರೋರ್ನ ಎಲ್ಲಾರ್ಗುನು ಬ್ರೈನ್ ವಾಶ್, ನನ್ನ ಹತ್ರ ಮಾತಾಡ್ದವ್ರಿಗೆಲ್ಲರಿಗೂ ಬ್ರೈನ್ ವಾಶ್ ಮಾಡ್ಬಿಟ್ಟು ಬರ್ತೀನಿ. ಓ ಪರವಾಗಿಲ್ಲ, ಇವಳೇನೋ ಹೊಸದ್ ಹೇಳ್ತಾ ಇದ್ದಾಳೆ, ಹೌದಲ್ವಾ ಅನ್ಬೇಕವ್ರು. ಹಂಗೆ ನಮ್ ಗುರು ಕೃಪೆ ಅಪ್ಪ. ನಿಜವಾಗ್ಲು ಅದೇ ಅನ್ಸತ್ತೆ. ಇದೆಲ್ಲ ಹೆಂಗ್ ಕಲ್ತ್ಕೊಂಡೆ ಅಂತ ಕೆಲವ್ರು ಕೇಳಿದಾಗ, ನಾನೇನ್ ಕಲ್ತ್ಕೊಳ್ಳಿಲ್ಲ, ಎಲ್ಲ ನಾನು ಒಂದು ಗುರುಗಳ ಹತ್ರ ಹೋಗ್ತಾ ಇದೀನಿ, ನಿಮ್ಗೂ ಫ್ರೀ ಇದ್ರೆ ಬನ್ನಿ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳೋದು. ಹಂಗೆ ಈ ದೃಗ್ದೃಶ್ಯ ವಿವೇಕದಿಂದ ನಮ್ಗೆ ತುಂಬಾನೇ ಸಹಾಯ ಆಗಿದೆ. ಅದು ಮನನ ಕ್ಲಾಸ್ ಮೇಯ್ನು. ನಾವು ಕೇವಲವಾಗಿ ತಗೊಂಡು ಆಮೇಲೆ ವಿಡಿಯೋಸ್ ಇರತ್ತೆ ನೋಡ್ಕೊಂಡ್ರೆ ಆಯ್ತು, ಏನು ಮಾಡಕ್ಕಾಗಲ್ಲ, ಒಂದ್ ಮಿಸ್ ಆಯ್ತು ಅಂದ್ರೆ ಆಮೇಲೆ ಅನ್ನೋದು ಆಗೋದಿಲ್ಲ ಮೇಡಮ್. ಅದಕ್ಕೆ ಇವ್ರು ಕಲ್ಯಾಣಿ ಮೇಡಮ್ ಹೇಳ್ದಂಗೆ ಇದ್ ಮಂಗಳವಾರ ಮಿಸ್ ಆಗ್ಬಾರ್ದು, ಮಂಗಳಕರ ನಮಗೆ ಅಲ್ವಾ ಮೇಡಮ್? ಹೌದು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪಾಪ ಡೈವರ್ಟ್ ಆಗೋಯ್ತೇನೋ, ಸಾರಿ ಮೇಡಮ್. ಅಂದ್ರೆ ನಮ್ ಲೈಫಲ್ಲಿ ಹೆಂಗ್ ಅಪ್ಲೈ ಆಗ್ತಾ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಅದು ಮನವರಿಕೆ ಆಗ್ತಾ ಇರತ್ತೆ. ನಾವು ಗುರ್ತಿಸ್ಬೇಕು ಅವಾಗವಾಗ. ವ್ಯಾಲಿಡೇಷನ್ ಇಸ್ ರಿಕ್ವೈರ್ಡ್ ಅಂತ ನನ್ಗನ್ಸತ್ತೆ. ಕರೆಕ್ಟ್, ನಾನ್ ಸರಿ ದಾರಿಲಿ ಇದೀನಿ ಅಂತ ಇವಾಗ ನಿಮ್ ಮುಂದೆ ಹೇಳಿದಾಗ ನೀವ್ ಏನಾದ್ರೂ ಅದ್ರಲ್ಲಿ ತಪ್ಪಿದ್ರೆ ಥಿಂಕಿಂಗು ಅಥವಾ ಏನಾದ್ರೂ ಇದ್ರೆ ನೀವ್ ನಂಗೆ ಕರೆಕ್ಷನ್ ಮಾಡ್ತೀರಾ. ಸೊ ಅದಕ್ಕೆ ನಾ ಹಂಚ್ಕೊಂಡೆ ಅಷ್ಟೇ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ ಇಲ್ಲಿ ಮುಂದಿನ ಪ್ರಶ್ನೆ, ನಾನು ಅನಾತ್ಮ ಮೊದಲನೇ ಸ್ಟೇಜ್ ಇಲ್ಲಿ ಹೇಳಿದ್ದಾಗಿದೆ. ಮೊದಲನೇ ಹಂತ ನಮ್ಮ ಕಲ್ಯಾಣಿ ಮೇಡಮ್ ಹೇಳಿದ್ದಾರೆ, ಹೇಗೆ ಆತ್ಮ ಅನಾತ್ಮವನ್ನ ಬಿಡಿಸಿ ನಾನು ಪ್ರತ್ಯೇಗಾತ್ಮ ಅಂತ ತಿಳಿಬೇಕು ಅಂತ 3 ಅವಸ್ಥೆಗಳಲ್ಲಿ ಹೇಗೆ ಅಂತ ಹೇಳಿದ್ದಾರೆ. ಮತ್ತೆ ಮುಂದೆ ಹೋಗ್ತಾ ಅನಾತ್ಮ ಅಂತ ನಾನು ಏನೇನ್ ಬಿಟ್ಟಿರ್ತೀವೋ ಅದೆಲ್ಲ ಆತ್ಮ ಸ್ವರೂಪಿನೇ ಅನ್ನೋದು ಹೇಗ್ ತಿಳಿಯೋದು? ಈಗ ಯಾರು ನನ್ನನ್ನ ಥಾಟ್ಸ್ ಮುಖಾಂತರ ಹಿಂಸೆ ಕೊಟ್ರೋ ಅವರು ಕೂಡ ಆತ್ಮ ಸ್ವರೂಪಿನೇ. ಯೋಚನೆಗಳು ಅಥವಾ ಮಾತಿನ ಮುಖಾಂತರ ಹಿಂಸೆ ಕೊಟ್ರೋ ಅವರು ಆತ್ಮ ಸ್ವರೂಪಿನೇ ಅಂತ ನಾನು ಹೆಂಗ್ ತಿಳಿಯೋದು? ಈ ಪ್ರಶ್ನೆ ಕಲ್ಪನಾ ಮೇಡಮ್ಗೆ ಜಾಸ್ತಿ ಇಂಟ್ರಾಕ್ಷನ್ಸ್ ಇರುತ್ತೆ ಸೊಸೈಟಿಲಿ. ಸೊ ನೀವು ಅದೇ ಈ ಇಡೀ ವಿಡಿಯೋದು ತಾತ್ಪರ್ಯನೇ ಮೊದಲು ಆತ್ಮ ಯಾರು ಅಂತ ತಿಳ್ಕೊಳ್ಳೋದು, ಆಮೇಲೆ ಅನಾತ್ಮ ವಸ್ತುಗಳು ಆತ್ಮನೇ ಅಂತ ಎಲ್ಲವೂ ಮರ್ಜ್ ಆಗುವಂತದ್ದು. ಈಗ ಇದು ಸ್ವಲ್ಪ ಟ್ರಿಕಿಯಾಗಿ ಇದ್ರೂ ಸಹ ತುಂಬಾ ಒಳ್ಳೆ ಎಕ್ಸಾಂಪಲ್ಸ್ ಅಲ್ಲಿ ನಮ್ಗೆ ಹೇಳ್ಕೊಟ್ಬಿಟ್ಟಿದ್ದಾರೆ. ನಾನು ಈ ಪ್ರಶ್ನೆನ ಫಸ್ಟ್ ಕಾತ್ಯಾನಿ ಮೇಡಮ್ ಕೇಳಿದ್ದೆ. ಫಸ್ಟ್ ಗುರುಗಳನ್ನ ವಾಟ್ಸಪ್ ಅಲ್ಲಿ ಆತ್ಮ ಅಂದ್ರೆ ಏನು ಅಂತ ಕೇಳಿದ್ದೆ, ನಂಗೆ ಗೊತ್ತೇ ಇರ್ಲಿಲ್ಲ. ಆಮೇಲೆ ಕಾತ್ಯಾನಿ ಮೇಡಮ್ನ ಮತ್ತೆ ಕ್ವಶನ್, ಇದು ತತ್ವಮಸಿ ಇದ್ರಲ್ಲಿ ಇರ್ಬೇಕು, ತತ್ವಬೋಧದಲ್ಲಿ ನಾನು ಅನಾತ್ಮ ಅಂದ್ರೆ ಈ ಜಡ ವಸ್ತುಗಳಲ್ಲಿ ಜಡ ವಸ್ತುಗಳಲ್ಲಿ ಹೆಂಗ್ ಆತ್ಮ ಅಂತ ಕರಿತೀರಿ ಅಂದ್ರೆ, ಆತ್ಮ ಅಂದ್ರೆ ಹಾರ್ಟ್ ಒಳಗಡೆ ಮನ್ಸು, ಇಲ್ಲಿ ಒಂದು ಆತ್ಮ ಟಿಕ್ ಟಿಕ್ ಅಂತಿರ್ತದೆ, ಇಲ್ಲೊಂದು ಬೆಳಕು ಕೊಡ್ತಿರ್ತದೆ ಅಂದ್ರೆ ಜೀವ ವಸ್ತುಗಳಲ್ಲಿ ಮಾತ್ರ ಆ ಮನ್ಸು ಅಂದ ತಕ್ಷಣ ಹಿಂಗೆ, ಹೃದಯ ಅಂದ ತಕ್ಷಣ ಹಿಂಗೆ ಎಡಗಡೆ ಇಟ್ಕೋತೀವಲ್ಲ, ಆತ್ಮ ಅಂದ್ರೆ ಇಲ್ಲಿ ನಾವ್ ಹೇಳ್ಬೇಕಾದ್ರೆ ಆತ್ಮಸ್ವರೂಪಿ ಅಂತ ಹಿಂಗ್ ಕೈಯೇ ತೋರಿಸ್ತೀವಿ. ಅದು ಹಂಗೆ ರೂಢಿ ಆಗ್ಬಿಟ್ಟಿದೆ. ಬೆಳಕು ಅಂತಂದ್ರೆ ಯಾವಾಗ್ಲೂ ನಾನು ತಮಾಷೆ ಮಾಡ್ತಿರ್ತೀನಿ, ಬೆಳಕು ಅಂತ ತಕ್ಷಣ ಟಕ್ಕಂತ ಮೇಲ್ಗಡೆಗೋ ಇಲ್ಲ ಸೂರ್ಯನ ಕಡೆಗೋ ಚಂದ್ರನ ಕಡೆಗೋ ನೋಡೋ ಹಾಗೆ ಆತ್ಮ ಅಂದ್ರೆ ಇಲ್ಲಿ ಅಂತ ಅನ್ಕೊಂಡ್ಬಿಟ್ಟಿದೀವಿ. ನಾನು ಕಾತ್ಯಾನಿ ಮೇಡಮ್ ಕೇಳಿದ್ದೆ, ಜಡ ವಸ್ತುಗಳನ್ನ ಹಂಗಿದ್ರೆ ಏನಂತ ಕರಿಬೇಕು, ಅದ್ರಲ್ಲೂ ಆತ್ಮ ಇದೆಯಾ ಇಲ್ವಾ, ಒಂದ್ ಬಂಡೆ ಕಲ್ಲಲ್ಲಿ ಆತ್ಮ ಇದೆಯಾ ಇಲ್ವಾ ಅಂತ ಕೇಳಿದ್ದೆ. ಆಗ ಚಿದಾಭಾಸದ ಎಕ್ಸಾಂಪಲ್ ಕೊಟ್ಬಿಟ್ಟು ಅದ್ರ ಸರ್ಫೇಸ್ ರಫ್ ಇರೋದ್ರಿಂದ ಪ್ರತಿಫಲನ ಆಗಕ್ಕೆ ನೈಸ್ ಸರ್ಫೇಸ್ ಇವಾಗ ಅರ್ಥ ಆಗ್ತದೆ. ಜೀವಿ ಅಂದ್ರೆ ಮನುಷ್ಯ ಜೀವಿ ಇಷ್ಟು ಇವಾಲ್ಡ್ ಜೀವಿ ಆಗಿರೋದ್ರಿಂದ ಅವನಿಗೆ ಎಲ್ಲವೂ ಕೊಟ್ಟಿದ್ದಾನೆ ಬುದ್ಧಿ ದೇವ್ರು. ಶಾರ್ಪ್ ಸರ್ಫೇಸ್ ಅಂದ್ರೆ ತುಂಬಾ ಸ್ಮೂತ್ ಸರ್ಫೇಸ್ ವೇರ್ ವಿ ಕ್ಯಾನ್ ರಿಫ್ಲೆಕ್ಟ್ ಆತ್ಮನ ಚೈತನ್ಯನ ರಿಫ್ಲೆಕ್ಟ್ ಮಾಡಿ ನಾವು ಒಂದು ಜೀವಿಯಾಗಿ ಅಂದ್ರೆ ಒಂದು ಉಪಯುಕ್ತ ವಸ್ತುವಾಗಿ
ಆಗ್ಲಿಕ್ಕೆ ಆತ್ಮನ ಒಂದು ಇದು ಬಿತ್ತು ಅಂತ ಹೇಳಿದ್ರು. ಈಗ ಇಲ್ಲಿ ಇವ್ರು ಹೇಳ್ತಾರೆ ನೀರಿಂದ ಹೇಳ್ತಾರೆ, ಅದು ಯಾವಾಗ್ಲೂ ಕೇಳ್ತಾನೆ ಇದೀವಿ ನಾವು ನೋಡಿ. ಆಗ ತತ್ವಮಸಿ ಅಥವಾ ದೃಕ್ತಿಶಿವ ಆ ಟೈಮಲ್ಲಿ ನಾವು ಇದೇ ಎಕ್ಸಾಂಪಲ್ ತಿಳ್ಕೊಂಡಿದ್ದಕ್ಕೂ ಇವಾಗ ಈ ಸೇಮ್ ಅದನ್ನೇ ಅಲೆಯ ಸಮುದ್ರ ನೀರು ಅಲೆಯಾಗಿ ಕಾಣುತ್ತದೆ, ನೊರೆಯಾಗಿ ಕಾಣುತ್ತದೆ, ಗುಳ್ಳಿಯಾಗಿ ಕಾಣುತ್ತದೆ. ಆದ್ರೆ ನೀರು ಇವೆಲ್ಲವೂ ಅದಲ್ಲ, ನೀರೇನೆ, ಇವೆಲ್ಲವೂ ನೀರೇನೆ. ನೀರು ಅದಾಗಕ್ಕಾಗಲ್ಲ ಅಂತಂದಾಗ ಒಂಥರ ಬಾಯ್ಪಟ್ಟ ತರನೇ ಇತ್ತು, ಇಲ್ಲ ಅಂತಲ್ಲ ಮೊದಲು ಕ್ಲಾಸಸ್ ಅಲ್ಲಿ. ಈ ಸರಿ ಅಂತೂ ಕಂಪ್ಲೀಟ್ ಡಿಫ್ರೆಂಟ್ ಆನ್ಸರ್, ಅಂದ್ರೆ ಅರ್ಥ. ಈಗ ವಾಪಸ್ ಹೋಗ್ತಾ ಇದೀವಲ್ಲ ಅದಕ್ಕೆ. ನೀರು ಸಮುದ್ರವಾಗಿ, ನೀರು ಅಂತಂದ್ರೆ ಬೇಸಿಕ್ ನೀರು ಅಂದ ತಕ್ಷಣ ನಮ್ ಥಾಟ್ ಎಲ್ಲೋ ಒಂದ್ ಕಡೆ ಹೋಯ್ತು ಆಗ್ಲೇ. ಈಗ ಈ ಕ್ಲಾಸಸ್ ಅಲ್ಲಿ ಆ ನೀರು ಸಮುದ್ರವಾಗಿ ಕಾಣ್ಬೋದು, ಅಲ್ಲಿ ಅಲೆಯಾಗಿ ಕಾಣಿಸ್ಬೋದು, ಅಥವಾ ನೊರೆಯಾಗಿ ಕಾಣಿಸ್ಬೋದು, ಗುಳ್ಳೆಯಾಗಿ ಕಾಣಿಸ್ಬೋದು ಅಲ್ವಾ. ಈಗ ನಾವು ಫಸ್ಟ್ ಹೇಳ್ಕೊಂತ ಹೋಗ್ಬೇಕು ಅಂತಂದ್ರೆ, ನೀರು ಅಂತ ಒರಿಜಿನಲ್ ನೀರು ತಗೊಂಡಾಗ ಅದು ಸಮುದ್ರ. ನೀರು ಸಮುದ್ರ ಅಲ್ಲ, ನೀರು ಅಲೆ ಅಲ್ಲ, ನೀರು ಗುಳ್ಳೆ ಅಲ್ಲ, ನೀರು ನೊರೆ ಅಲ್ಲ ಅಂತ ಅನ್ಕೊಳ್ತಾ ಹೋಗ್ತೀವಿ. ಇದೇನಂದ್ರೆ ಆತ್ಮ. ಈಗ ನೀರನ್ನ ಆತ್ಮ ಅಂತ ಅನ್ಕೊಳ್ಬೇಕು. ಅವಾಗ ಈ ಆತ್ಮ ದೇಹ ಅಲ್ಲ, ಆತ್ಮ ಮನಸ್ಸಲ್ಲ, ಆತ್ಮ ಬುದ್ಧಿ ಅಲ್ಲ ಅಂತ ಹೇಳಾಯ್ತು. ಇದು ದ್ವೈತ ಆಯ್ತು. ಅವನ್ ಬೇರೆ ಇವನ್ ಬೇರೆ ಅಂತ ಆಯ್ತು. ಅಂದ್ರೆ ಬೇರೆ ವಸ್ತುಗಳು, ದೇಹ ಬುದ್ಧಿ ಮನಸ್ಸು ಒಂದು, ಆತ್ಮ ಒಂದು ಅಂತ ಆಯ್ತು. ಈಗ ವಾಪಸ್ ಹೋಗ್ತಾ ಈ ಗುಳ್ಳೆ ಅಂತ ತಗೊಳ್ಳೋಣ, ಅಥವಾ ನೊರೆ ಅಂತ ತಗೊಳ್ಳೋಣ. ಈ ಎಂಡಿಗೆ ಒಂದ್ ಎಂಡ್ ಈ ಕಡೆ ನೀರು ಅಂತಿದ್ರೆ ಅದರಿಂದ ಎಕ್ಸ್ಟೆಂಡ್ ಆಗುವಂತ ಈ ನೊರೆ ಅಲೆ ಅವೆಲ್ಲ ತಗೊಂಡಾಗ ಈ ಗುಳ್ಳೆ ಗುಳ್ಳೆ ಏನು ಅಂತಂದ್ರೆ ಅದು ನೀರೇ ಅಲ್ವಾ. ಹೌದು, ಅಲೆ ಎಲ್ಲಿಂದ ಬಂತು? ನೀರಿನಿಂದನೇ ಬಂದಿದ್ದು. ಸೊ ಅದು ನೀರೇ, ಎಕ್ಸ್ಟೆಂಡೆಡ್ ಭಾಗ, ಅದರ ಭಾಗ ಅದು ಅಂತಂದಾಗ ಇದು ಅದೇ ಆಯ್ತಲ್ಲ. ಇದು ಈ ಗುಳ್ಳೆನ ನೀರು ಅಂತಂದಾಗ, ಗುಳ್ಳೆನು ಆತ್ಮನೆ ಅಂತ, ಎರಡು ಈಸ್ ಈಕ್ವಲ್ ಟು ಅಂತ. ನೀರು ಈಸ್ ಈಕ್ವಲ್ ಟು ಗುಳ್ಳೆ, ನೊರೆ, ಅಲೆ ಅಂತ ಅಂದ್ಬಿಟ್ರೆ ಈಕ್ವಲ್ಸ್. ಈಕ್ವೇಶನ್ ಅಲ್ಲಿ ಈ ಕಡೆ ತಗೊಂಡ್ಬಿಟ್ಟು ಗುಳ್ಳೆ ನೊರೆ ನೀರು, ಗುಳ್ಳೆ ನೊರೆ ಅಲೆ ಈಸ್ ಈಕ್ವಲ್ ಟು ನೀರು ಅಂತ ಹಿಂಗೂ ಬರಿಬೋದು, ಹಂಗೂ ಬರಿಬೋದು. ಈಕ್ವೇಶನ್ ನ ಈಕ್ವಲ್ ಅಂದ್ಬಿಟ್ರೆ ಎರಡು ಈಕ್ವಲ್ ಅಂತ ಹಂಗ್ ಮಾಡ್ಕೊಂತ ಹೋಗೋದು. ಹಂಗ್ ಮಾಡ್ಕೊಂತ ಹೋದಾಗ ಈಗ ನಾನು ಮನ್ಸು ಬುದ್ಧಿ ದೇಹ ಅಲ್ಲ ಅಂತಂದಾಗ, ಈ ಪ್ರಪಂಚ ಎಲ್ಲ ಬದಲಾಗ್ತಾ ಇದೆ ಅದು ಅಲ್ಲ ಅಂತಂದಾಗ, ಪ್ರಪಂಚನೂ ಆತ್ಮನೆ, ಈ ದೇಹನೂ ಆತ್ಮನೆ, ಮನಸ್ಸು ಆತ್ಮನೆ, ಎಲ್ಲವೂ ಆತ್ಮನೆ. ವಾಪಸ್ ರಿವರ್ಸ್ ಅಂದ್ರೆ ಈಕ್ವೇಶನ್ ಇದು ಇದೆ ಅದು ಅದೇ ಅಂತಂದಾಗ ಮರ್ಜ್ ಆಗೋಯ್ತು. ಹಂಗ ಅದೊಂದು ಎಕ್ಸಾಂಪಲ್ ಕೊಟ್ರು. ಮತ್ತೆ ಇನ್ನೊಂದು ಎಕ್ಸಾಂಪಲ್, ಚಿನ್ನದ ಎಕ್ಸಾಂಪಲ್ ಕೊಡ್ತಾರೆ ಗುರುಗಳು. ಅದ್ರಲ್ಲೂ ಅಷ್ಟೇ, ಒಂದು ಬಂಗಾರದ ಅಂಗಡಿಗೆ ಹೋಗಿ ಒಂದು ನೆಕ್ಲೆಸ್ ನ ಖರೀದಿ ಮಾಡ್ತಾಳೆ. ಅವಳು ಒಂದು ರೂಪ ಕೊಟ್ಟಿರುವಂತಹ ನಮ್ಮ ಹೊರಗಿನ ಚಕ್ಷುವಿಗೆ ಏನ್ ಕಾಣಿಸುತ್ತೋ ಆ ರೂಪ ಕೊಟ್ಟಿರೋದನ್ನ ಸೆಲೆಕ್ಟ್ ಮಾಡ್ತಾಳೆ. ನೆಕ್ಲೆಸ್ ನ ಕೊಟ್ಬಿಟ್ಟು ಇದೆಷ್ಟು ಬಂಗಾರ, ಇದೆಷ್ಟಿದೆ, ಎಷ್ಟು ಗ್ರಾಮ್ ಇದೆ ಅಂತ ನೋಡಿದಾಗ ಅವನು ಅಂಗಡಿಯವನೇ, ಅವನ್ ಜಾಣ, ಅವನಿಗೆ ಗೊತ್ತು, ತಲೆಯಲ್ಲೆಲ್ಲ ಬಂಗಾರನೇ, ತಲೆಯಲ್ಲಿ ವ್ಯಾಪಾರಿಗೆ ಇಷ್ಟು ಗ್ರಾಮ್ ಇದೆ ಇದು ಅಂತ ಹೇಳ್ತಾನೆ ಅಷ್ಟೇ. ಈ ಮಾಲೆ ಅಥವಾ ಈ ಹಾರ ಇಷ್ಟು ಗ್ರಾಮ್ ಇದೆ ಅಂತ ಹೇಳ್ತಾನೆ. ಅಷ್ಟು ಗ್ರಾಮ್ ಚಿನ್ನಕ್ಕೆ ಅವರು ಬೆಲೆ ಕೊಡ್ತಾರೆ. ಅಂದ್ರೆ ಈ ಬಂಗಾರ ನೆಕ್ಲೆಸ್ ನ ರೂಪ. ಈಗ ಅದನ್ನ ನೆಕ್ಲೆಸ್ ಬಂಗಾರ ಅಲ್ಲ ಅಂತ ಅನ್ನಕ್ಕಾಗಲ್ಲ. ಈ ನೆಕ್ಲೆಸ್ ಬಂಗಾರವೇ, ಬಂಗಾರದ ಒಂದು ರೂಪ ನೆಕ್ಲೆಸ್ ಆಗಿತ್ತು. ಸೊ ಈ ಎಕ್ಸ್ಟೆನ್ಷನ್ ಇದು ಸ್ವಲ್ಪ ಸೂಕ್ಷ್ಮ. ಎಕ್ಸಾಕ್ಟ್ ಆಗಿ ಒಂಥರ ಬೈಫರ್ಕೇಟ್ ಮಾಡಕ್ ಹೋದ್ರೆ ಅದೇಂಗಾಗತ್ತೆ ಅಂತ ಕ್ವಶನ್ಸ್ ಕೇಳ್ತಿದ್ವಿ. ಈಗ ನಿಧಾನದಲ್ಲಿ ಆತ್ಮ ಅನಾತ್ಮ ಸೆಪರೇಟ್ ಆದ್ಮೇಲೆ ಆತ್ಮಕ್ಕೆ ಒಂದು ಚೈತನ್ಯ ಸ್ವರೂಪ, ಅವನ ಬೆಳಕಿನಿಂದ ಇವರೆಲ್ಲ ಪ್ರತಿಫಲನ ಆಗಿ ಇವರೆಲ್ಲ ಕಾಣಿಸಿದ್ರು, ಇವರೆಲ್ಲ ಇದಾರೆ, ಎಕ್ಸಿಸ್ಟ್ ಆಗ್ತಿದ್ದಾರೆ ಅಂತ ಆಯ್ತು. ಅದೇ ಅರಿವು ಇರುವನ್ನ ಬೇರ್ಪಡ್ಸಕ್ ಆಗಲ್ವಲ್ಲ, ಹಂಗೆ ಇದು ಒಂಥರ ಅರಿವಿನ ಇದೆ, ನಾನಿದ್ದೀನಿ ಅಂತ ಗೊತ್ತಾಗ್ತಿರುವ ಅರಿವು ಅಂದ್ರೆ ಎರಡೂ ಒಂದಕ್ಕೊಂದು ಡಿಪೆಂಡೆಂಟ್, ಕಂಪ್ಲೀಟ್ಲಿ ಟೋಟಲಿ ಡಿಪೆಂಡೆಂಟ್. ಅವರು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತಾರಲ್ಲ ಹಂಗೆ. ಸೊ ಈ ಆತ್ಮವು ಅನಾತ್ಮ ವಸ್ತುಗಳು ಸಹ ಆತ್ಮನೆ ಅಂತ ಅನ್ನಕ್ಕೆ ಎರಡು ಎಕ್ಸಾಂಪಲ್ ಸಾಕಲ್ಲ ರಂಜಿತಾ? ಇನ್ನೇನಾದ್ರು ಹೇಳ್ಲಿಕ್ಕಿದ್ಯಾ? ಸಾಕು, ಸರಿ ಇದೆ. ತುಂಬಾ ಚೆನ್ನಾಗಿ ಎಕ್ಸಾಂಪಲ್ಸ್. ಅದೇ ನೀವ್ ಹೇಳ್ದಂಗೆ ನಮ್ಗೆ ಕಷ್ಟ ಆಗತ್ತೆ ಅವೆಲ್ಲಾನು ಆತ್ಮನೆ ಅಂತ ಒಪ್ಕೊಳ್ಳೋದ್ ಕಷ್ಟ. ಅದು ಇನ್ನು ಅದು ಹೇಗೆ ನಾವು ರೂಢಿ ಮಾಡ್ಕೊಳ್ಳೋದು ಮೇಡಮ್ ಕಾತ್ಯಾಯನಿ? ಈಗ ಕಲ್ಪನಾ, ಈಗ ನೀವ್ ಎರಡನ್ನೂ ಹೇಳಿದ್ರಿ ಕರೆಕ್ಟ್. ಅಲೆ ನೀರು,
ಗುಳ್ಳೆ ನೀರು ಹೋಗುತ್ತೆ. ಕಲ್ಪನಾ ಇದಾರೆ ಮೋಸ್ಟ್ಲಿ ವಿಡಿಯೋ ಆಫ್ ಮಾಡಿದ್ದಾರೆ. ಇವಾಗ ಅಲೆನೂ ನೀರೇ, ಗುಳ್ಳೆನೂ ನೀರೇ, ನೊರೆನೂ ನೀರೇ. ಆದ್ರೆ ಸರಿಯಾಗಿ ಕೇಳಿಸ್ತಿಲ್ಲ ಮೇಡಮ್. ಹೌದಾ? ಇಲ್ಲ ನಮ್ಗೆಲ್ಲ ಕೇಳಿಸ್ತಾ ಇದೆ. ಈಗ ಮೋಸ್ಟ್ಲಿ ಕೇಳಿಸ್ತಿರ್ಬೋದು. ಈಗ ಕೇಳಿಸ್ತಿದೆ ಮೇಡಮ್. ಹಾಕೊಳ್ಳ ಇಯರ್. ಇಲ್ಲ ಕೇಳಿಸ್ತಾ ಇದೆ. ಅಲೆಯೂ ನೀರೇ, ಗುಳ್ಳೆನೂ ನೀರೇ, ಗುರುಗೂ ನೀರೇ, ನೊರೆಯೂ ನೀರೇ. ಕರೆಕ್ಟ್. ಆದ್ರೆ ನೀರು ಅಲೆಯಲ್ಲ, ಗುಳ್ಳೆಯಲ್ಲ, ಗುರುಗಲ್ಲ ಅಂತ ಯೂಶುವಲಿ ಹೇಳೋದು. ಅಲ್ಲಿ ಏನಂದ್ರೆ ಅದೊಂದು ಇಂಡಿವಿಜುವಲ್ ಅಲ್ಲ ಅಂತ ಆತರ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವಾಗ ನಾವೇನ್ ಹೇಳ್ತಾ ಇದ್ದೀವಿ, ನೀರು ಎಲ್ಲವೂ ಅಂತ ಹೇಳ್ತಾ ಇದೀವಿ. ಆ ಡಿಫರೆನ್ಸ್ ನೀವು ತಿಳ್ಕೊಬೇಕು. ಒಂದ್ ಸ್ಟೇಟ್ಮೆಂಟ್ ಏನು, ನಾನು ದೇಹವಲ್ಲ, ಮನಸ್ಸಲ್ಲ, ಬುದ್ಧಿಯಲ್ಲ, ನಾನು ಆತ್ಮಸ್ವರೂಪ ಅನ್ನೋದು ಒಂದ್ ಸ್ಟೇಟ್ಮೆಂಟ್. ಅಂದ್ರೆ ಸೆಪರೇಷನ್. ಈ ನೀರು ಅಲೆಯಲ್ಲ, ಗುಳ್ಳೆಯಲ್ಲ, ನೊರೆಯಲ್ಲ, ಒಂದ್ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟು, ಅಲೆಯೂ ನೀರೇ, ಗುಳ್ಳೆಯೂ ನೀರೇ, ಗುರುಗೂ ನೀರೇ. ಅಂದ್ರೆ ಆತ್ಮವೇ, ಮನಸ್ಸು ಆತ್ಮವೇ, ಬುದ್ಧಿಯು ಆತ್ಮವೇ ಅನ್ನೋದೊಂದು ಸ್ಟೇಟ್ಮೆಂಟ್. ಬಟ್ ಇದ್ರಲ್ಲಿ ನೀವು ವಾಪಸ್ ಎರಡು ಈಕ್ವಲ್ ಮಾಡ್ಬೋದು ಅಂದ್ರಲ್ಲ, ಅಲ್ಲಿ ಒಂದು ಮೈನ್ಯೂಟ್ ಕ್ಲಾರಿಟಿ ಇಟ್ಕೊಂಡಿರ್ಬೇಕು. ನೀರು ಎಲ್ಲವೂ ಅಂತ ಹೇಳ್ಬೋದು ನೀವು. ನೀರು ಗುಳ್ಳೆಯೂ ಆಗಿ, ನೊರೆಯೂ ಆಗಿ, ಅಲೆಯೂ ಆಗಿ ತೋರಿ ಬರ್ತಾ ಇದೆ ಅಂತ ಹೇಳ್ಬೋದೇ ಹೊರತು, ಅಲೆ ನೀರು ಅಂದ ತಕ್ಷಣ ನೀರು ಅಲೆ ಅಂತ ಹೇಳಕ್ ಆಗಲ್ಲ. ಅದ್ಯಾವತ್ತೂ ಆ ಸ್ಟೇಟ್ಮೆಂಟ್ ವಾಪಸ್ ಹೇಳಕ್ಕಾಗಲ್ಲ. ಯಾಕೆ ಹೇಳಕ್ಕಾಗಲ್ಲ ಅಂದ್ರೆ, ನೀರು ಬರೀ ಅಲೆಯಾಗಿ ಇರೋದಕ್ಕೆ ಸಾಧ್ಯವಿಲ್ಲ. ಅದ್ರ ವ್ಯಾಪಕತೆ ತುಂಬಾ ದೊಡ್ಡದು, ಅಲೆಯದು ವ್ಯಾಪಕತೆ ತುಂಬಾ ಚಿಕ್ಕದು. ಹಾಗಾಗಿ ನೀರು ಇಸ್ ಈಕ್ವಲ್ ಟು ಅಲೆ ತಗೊಳಕ್ ಆಗೋದಿಲ್ಲ. ಅಲೆ ಇಸ್ ಈಕ್ವಲ್ ಟು ನೀರು ತಗೊಳ್ಬಹುದು. ಉಲ್ಟಾ ಯಾವಾಗ್ಲೂ ತಗೊಳಕ್. ಆದ್ರೆ ಉಲ್ಟಾ ಹೇಗ್ ತಗೋಬಹುದು ಅಂದ್ರೆ, ನೀರು ಅಲೆಯೂ ಹೌದು, ಗುಳ್ಳೆಯೂ ಹೌದು, ನೊರೆಯೂ ಹೌದು, ಎಲ್ಲವೂ ನೀರೇ ಅಂತ ಟೋಟಲ್ ಆಗಿ ತಗೊಳ್ಳೋದುವಾಗ ಮಾತ್ರ ಆ ನೀರನ್ನ ತಗೋಬಹುದು. ಇಂಡಿವಿಜುವಲ್ ಆಗಿ ತಗೊಳ್ಳೋವಾಗ ನೀರು ಇಸ್ ಈಕ್ವಲ್ ಟು ಅಲೆ ಅಂತ ತಗೊಳಕ್ ಆಗಲ್ಲ. ಅಲೆ ಇಸ್ ಈಕ್ವಲ್ ಟು ನೀರು ಅಂತ ತಗೋ. ಇದು ಅರ್ಥ ಆಯ್ತಾ? ಅದು ಎಕ್ಸ್ಪ್ಲನೇಷನ್ ಅರ್ಥ ಆಯ್ತು ಮೇಡಮ್. ಗೊತ್ತಾಯ್ತು ಮೇಡಮ್. ಅಂದ್ರೆ ಆತ್ಮನ ಅನಂತತೆಯನ್ನ ವಿವರಿಸ್ತಾ ಹೋಗ್ಬೇಕು. ಅಂದ್ರೆ ಹಿ ಈಸ್ ಆಲ್ ಅಂತ, ಹಿ ಈಸ್ ಆಲ್ ಅನ್ನೋ ತರ. ಅಂದ್ರೆ ಅವನು ಸರ್ವವ್ಯಾಪಿ, ಅವನು ಎಲ್ಲವೂ ಆಗಬಹುದು, ಅವ್ನು ಒಂದಕ್ಕೆ ಸೀಮಿತವಾಗಿರಲ್ಲ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಸರಿ ಇದನ್ನ ಅನ್ಕೊಂಡೆ ಎಲ್ಲೋ ತಪ್ಪಿದೆ. ಕರೆಕ್ಟ್. ಇದನ್ನ ಸೆಟ್ ಥಿಯರಿ ಯೂಸ್ ಮಾಡ್ಬೋದು ಮೇಡಮ್. ಸೆಟ್, ಯೂನಿವರ್ಸಲ್ ಸೆಟ್, ಆತ್ಮ. ಸಬ್ಸೆಟ್ಸ್ ಇರತ್ತಲ್ಲ, ಅದೆಲ್ಲ ನೀರು, ಗುಳ್ಳೆ, ಅಲೆ. ಸೊ ಮ್ಯಾಥಮೆಟಿಕ್ಸ್ ಸೆಟ್ ಥಿಯರಿ ಯೂಸ್ ಮಾಡಿದಾಗ ಅದು ಈಕ್ವೇಶನ್ ಅದು ಸೆಟ್ ಆಗಲ್ಲ, ಇದು ಸೆಟ್ ಆಗತ್ತೆ. ಸೆಟ್ ಥಿಯರಿ ಇದಕ್ಕೆ ಇಸ್ ಈಕ್ವಲ್ ಟು ಯಾವಾಗ್ಲೂ ಆಗಲ್ಲ. ಈಕ್ವಲ್ ಟು ಆಗಲ್ಲ. ಖಲ್ವಿದಂ ಬ್ರಹ್ಮ ಅಂದಾಗ ಎಲ್ಲವೂ ಅದೇ ಅಂತ ಬರುತ್ತೆ. ಪರಬ್ರಹ್ಮ, ಇಡೀ ಪ್ರಪಂಚವೇ ಪರಬ್ರಹ್ಮ. ಅಂದ್ರೆ ಒಂದೊಂದೇ ಇಂಡಿವಿಜುವಲ್ ಅನ್ನ ಇಸ್ ಈಕ್ವಲ್ ಟು ಅಂತ ಮಾಡಕ್ಕಾಗಲ್ಲ. ಈ ಕಡೆಯಿಂದ ಹೋದಾಗ ಮಾಡ್ಬೋದು. ಇವಾಗ ನಾನು ಪರಬ್ರಹ್ಮ, ನೀವು ಪರಬ್ರಹ್ಮ, ಇವರು ಪರಬ್ರಹ್ಮ ಅಂತ ಮಾಡ್ಬೋದು. ಅಲೆ ನೀರು, ಗುಳ್ಳೆ ನೀರು, ನೊರೆ ನೀರು ಅಂತ ಮಾಡ್ಬೋದು. ಆಮೇಲೆ ಇದನ್ನು ಮಾಡ್ಬೋದು. ಏನು, ನೀರು ಅಲೆಯೂ ಹೌದು, ಗುಳ್ಳೆಯೂ ಹೌದು, ನೊರೆಯೂ ಹೌದು, ಎಲ್ಲವೂ ಆಗಿ ತೋರಿ ಬರ್ತಾ ಇದೆ ಅಂತ ಹೇಳ್ಬೋದು. ಆದ್ರೆ ನೀರು ಅಲೆ ಅಂತ ಮಾಡಕ್. ಅದೇ ಇದು ಹೆಂಗೆ ಅಂದ್ರೆ, ಅವರು ಪರಬ್ರಹ್ಮ ಸ್ವರೂಪಿ, ರಜಿತಾನು ಪರಬ್ರಹ್ಮ, ಕಲ್ಪನಾನು ಪರಬ್ರಹ್ಮ. ಆದ್ರೆ ಪರಬ್ರಹ್ಮ ಕಾತ್ಯಾಯಿನಿ ಮಾತ್ರ ಅಲ್ಲ, ಪರಬ್ರಹ್ಮ ರಜಿತಾ ಮಾತ್ರ ಅಲ್ಲ. ಈಕ್ವಲ್ ಟು ಅಂದ್ರೆ ಆ ಅರ್ಥ ಬಂದ್ಬಿಡತ್ತೆ. ಪರಬ್ರಹ್ಮನೇ ಕಾತ್ಯಾಯನಿಯಾಗಿ, ರಜಿತಾ ಆಗಿ, ಕಲ್ಪನಾ ಆಗಿ ತೋರ್ತಾ ಇದ್ದಾರೆ ಅಂತ. ಇಲ್ಲಿ ಏನಂದ್ರೆ ಆತ್ಮ ಕಾಮನ್ ಫ್ಯಾಕ್ಟರ್. ಆತ್ಮ ರಜಿತಾನೂ ಹೌದು, ಆತ್ಮ ಕಾತ್ಯಾಯಿನಿನೂ ಹೌದು, ಆತ್ಮ
ಕಲ್ಪನಾನು ಹೌದು ಅಂತ ಈ ಕಾಮನ್ ಫ್ಯಾಕ್ಟರ್ ಬಂದು ಆತ್ಮ ಆಗುತ್ತೆ. ಸೊ ಎಲ್ಲವೂ ಆತ್ಮವೇ ಅನ್ನೋದಾಗುತ್ತೆ. ಇದರಲ್ಲಿ ಕಾಮನ್ ಫ್ಯಾಕ್ಟರ್ ಆತ್ಮ ಅಂತ ತಗೊಂಡ್ಬಿಡ್ಬೇಕು. ಹಾ ಕರೆಕ್ಟ್ ಮೇಡಮ್. ನೋಡಿ ಆತ್ಮ ಮನಸ್ಸು ಹೌದು, ಬುದ್ಧಿನೂ ಹೌದು, ಎಲ್ಲವೂ ಆತ್ಮವೇ. ಆದ್ರೆ ಇದ್ಯಾವುದೂ ಅಲ್ಲ. ಅದೇ ಆ confusion ಅದು ಸಂಪರ್ಕದಿಂದ ಅದು ಆತ್ಮ ಆಗತ್ತೆ. ಇದರಿಂದ ಹಿಂದಕ್ಕೆ ಹೋಗಲ್ಲ, ಮುಂದಕ್ಕೆ. ಆತ್ಮನಿಂದ ಮುಂದಕ್ಕೆ, ಹಿಂದಕ್ಕೆ ಹೋಗಲ್ಲ ಯಾವ. ಸೀಮಿತತೆ ಇಲ್ಲ ಆ ಒಂದು clarity. ಅನಾತ್ಮವೆಲ್ಲ ಆತ್ಮ ಅಲ್ಲ, ಇವೆಲ್ಲ ಆತ್ಮ ಅನಾತ್ಮವೆಲ್ಲ ಆತ್ಮ ಅಲ್ಲ ಅನ್ನೋದು ಒಂದು, ಅಲ್ಲ. ಅನಾತ್ಮವೆಲ್ಲವೂ ಆತ್ಮವೇ ಅನ್ನೋದು ಎರಡು. ಎರಡು ಹಂತಗಳಲ್ಲೂ ಕಾಮನ್ ಫ್ಯಾಕ್ಟರ್ ಆತ್ಮ, ಎಲ್ಲವೂ ಆತ್ಮ. ಅದೇ ಆಕ್ಚುಲ್ ಆಗಿ ಈ ಟಾಕ್ ಮೇನ್ ಅಲ್ವಾ ಮೇಡಮ್? ಅದೆರಡು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮತ್ತೆ ಯಾರು ಮುಕ್ತ ಅಂತ ಹೇಳಿದ್ದಾರೆ? ಯಾರು ಇಲ್ಲಿ ಒಂದು ಶ್ಲೋಕ ಕೊಟ್ಟಿದ್ದಾರೆ, ಸದಾತ್ಮನ ಯಹ ತಿಷ್ಠತಿ ಸ ಮುಕ್ತಃ ಅಂತ. ಅಂದ್ರೆ ಆ ಆತ್ಮನಲ್ಲಿ ಯಾರು ನಿಲ್ತಾರೋ ಅವನೇ ಮುಕ್ತ ಅಂತ ಹೇಳಿದ್ದಾರೆ. ಅದು ತುಂಬಾ ಚೆನ್ನಾಗಿದೆ, ನೆಲೆಯಾಗಿರ್ತಾರ. ಕರೆಕ್ಟ್. ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ ಅನ್ಸತ್ತೆ ಮೇಡಮ್ ಇದ್ರಲ್ಲಿ. ಇನ್ನ ಎಲ್ಲ ಅದೇ ಇನ್ನೇನಾದ್ರೂ ಬಿಟ್ಟಿದ್ಯಾ ಮೇಡಮ್? ಕಾತ್ಯಾಯನಿ ಮೇಡಮ್ ಎಲ್ಲ ಕವರ್ ಆಗಿದೆ. ಅದೇ ಮಾಯೆ ಬಗ್ಗೆ ಲಾಸ್ಟ್ ಅಲ್ಲಿ ಒಂದಿದೆ. ಇವಾಗ ನಿಮ್ದು ಕಂಪ್ಲೀಟ್ ಆಯ್ತಾ? ಹಾ ಆಲ್ಮೋಸ್ಟ್ ಆದಂಗೆ ಎಲ್ಲ ರಿಪೀಟೆಡ್. ಮತ್ತೆ ಆತ್ಮದ ಅಜ್ಞಾನ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಅದೇ ಅದೊಂದು ಇದೆ ಕ್ವೆಶನ್. ಅಂದ್ರೆ ನೀವು ಹೆಂಗ್ಸು ಅಂತ ಹೆಂಗೆ ನೆನ್ಪಿಸ್ಕೊಳ್ತಿರೋ ಹಂಗೆ ಅದೊಂದಿದೆ. ಬೇಕಾದ್ರೆ ಬೈಹಾರ್ಟ್ ಮಾಡ್ಬೇಕಾಗಿಲ್ಲ, ಕನ್ಫರ್ಮ್ ಆದ್ರೆ ಸಾಕು ಅಂತ ಅಷ್ಟೇ. ಅಷ್ಟೇ. ಅದೆಲ್ಲ ಜನರಲ್ ಮೋಸ್ಟ್ಲಿ ಸುಮಾರು ಕಡೆ ಆಗಿದೆ. ಇದೆಲ್ಲ ಸಾರಾಂಶ ವಿಜಯ ಮೇಡಮ್ ಹೇಳಿದ್ರಲ್ಲ, ಸಾರಾಂಶ ದ್ವೈತದಿಂದ ಹೋಗೋದು. ಎರಡು ಬರ್ಕೊಂಡಿದ್ದೀನಿ. ಹಾ ಏನೇ ಅದು ಜಗತ್ತು ಮಿಥ್ಯ ಅನ್ನೋದನ್ನ ವಿವರಿಸಿ ಅನ್ನೋದನ್ನ ಬರ್ಕೊಂಡಿದ್ದೀನಿ. ಆಮೇಲೆ ಆತ್ಮನಲ್ಲಿ ನೆಲೆ ನಿಲ್ಲುವುದು ಎಂದರೇನು, ಯಾವ ತರ ಆತ್ಮ ನೆಲೆ ನಿಲ್ಲುವುದು. ಆಮೇಲೆ ಆತ್ಮದರ್ಶನಂ ಬ್ರಹ್ಮದರ್ಶನಂ ಆದ ಶ್ಲೋಕವನ್ನ ಇದು 3. ಓಕೆ, ಅದ್ ಬಿಟ್ಟೋಗಿದೆ ಅನ್ಸುತ್ತೆ. ಇವಾಗ ಜಗತ್ತು ಮಿಥ್ಯ ಅಂತನ್ನೋದನ್ನ ವಿವರಿಸಿ ವಿಜಯ ಅವರು. ಜಗತ್ತು ಮಿಥ್ಯ, ಆತ್ಮ ಸತ್ಯ ಅನ್ನೋದು ಇಷ್ಟ ತನಕ ಎಲ್ಲಾನು ಹೇಳ್ಕೊಂಡ್ ಬಂದಿದೀವಿ. ನಾವು ಈಗ ಆತ್ಮ ಮತ್ತೆ ಜಗತ್ತು ಎರಡು ಅಂದ್ರೆ ಮ್ಯೂಟ್ ಆಗಿದೆ ಮೇಡಮ್. ವಿಜಯ ಮೇಡಮ್ ಮ್ಯೂಟ್ ಇಲ್ಲ, ಮ್ಯೂಟ್ ಆಗಿದೆ, ಬರ್ತಾ ಇಲ್ಲ. ನಾವು ಒಂದ್ ಮಾಡ್ಕೋಬೇಕು. ಇವಾಗ ಮಿಥ್ಯ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಜಗತ್ತು ಮಿಥ್ಯ, ನಾನು ಈ ದೇಹ ಮನಸ್ಸು ಬುದ್ಧಿ ಅಲ್ಲ ಅಂತ. ಅಂದ್ರೆ ಇದನ್ನ ನಾಶ ಮಾಡಬೇಕು ಅಂತ ಏನು ಅಲ್ಲ. ಇವಾಗ ದೇಹ ಮನಸ್ಸು ಬುದ್ಧಿ ನಾಶ ಮಾಡಕ್ ಆಗೋದಿಲ್ಲ. ಅಂದ್ರೆ ನಾವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸರಿಯಾಗಿ ಅರ್ಥ ಮಾಡ್ಕೊಂಡು ಈಗ ಹೇಗೆ ನಾವು ಇಷ್ಟ ತನಕ ಇವಾಗ ನೀರು, ಅಲೆ, ಮತ್ತೆ ನೆಕ್ಲೆಸು, ಬಂಗಾರ ಅನ್ನೋದು ಯಾವ್ದು ಸತ್ಯ, ಯಾವ್ದು ಮಿಥ್ಯ ಅನ್ನೋದು ತಿಳ್ಕೊಂಡ್ವೋ ಹಾಗೇನೇನೆ ಇದನ್ನ ಯಾರು ಅರ್ಥ ಮಾಡ್ಕೊಂಡು ಒಂದು ಸರಿಯಾದ ನೆಲೆನಲ್ಲಿ ನಿಲ್ತಾರೆ, ಅಂದ್ರೆ ಸರಿಯಾದ ಜ್ಞಾನ ಪಡ್ಕೊಳ್ತಾರೋ ಅವನೇ ಮುಕ್ತನಾಗ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಸರಿಯಾಗಿ ನಿಲ್ಲದು ಹೇಗೆ ಅಂತಂದ್ರೆ, ನಾವು ದಿನ ಮಾಡ್ತಾ ಇರೋ ಹಾಗೆ ಶ್ರವಣದ ಮೂಲಕ ಗುರುವಾಕ್ಯನ ಆಲಿಸೋದ್ರಿಂದ ಆತ್ಮ ಅಂದ್ರೆ ಏನು ತಿಳ್ಕೊಬೇಕು. ನಾನೆಂಬುದು ನಾನಲ್ಲ ಅನ್ನೋ ನಮ್ಮ ಗುರುಗಳ ಮಂತ್ರನ ಸರಿಯಾಗಿ ಅರ್ಥ ಮಾಡ್ಕೊಂಡು ಆ ಶಿವ ಸ್ವರೂಪದಲ್ಲೇ ನಾವು ನೆಲೆ ನಿಲ್ಬೇಕು. ಈ ಪ್ರಪಂಚ, ದೇಹ, ಮನಸ್ಸು ಏನೇನಿದೆ, ಆಲೋಚನೆ ಆಗ್ಲಿ ಇನ್ನೊಂದಾಗ್ಲಿ ಎಲ್ಲವೂ ಆತ್ಮ ಸ್ವರೂಪನೇ ಅಂತ ತಿಳ್ಕೊಬೇಕು. ಆದ್ರೆ ಇದು ಹೇಗೆ ಅನ್ನೋ ಪ್ರಶ್ನೆ ಬಂದಾಗ ಜ್ಞಾನದ ಮೂಲಕ, ಗುರುವಿನ ವಾಕ್ಯದ ಮೂಲಕ ತಿಳ್ಕೊಬಹುದು, ಶ್ರವಣದ ಮೂಲಕ. ಆತ್ಮನನ್ನ ತಿಳ್ಕೊಂಡಿದ್ದೆ ಈಗ ಮರ್ತೋಗ್ಬಿಟ್ಟೆ, ಅದು ಇದು ಏನು ಇರೋದಿಲ್ಲ. ಒಂದ್ಸತಿ ಬಹ್ಯಾಟ್ ಮಾಡ್ಬೇಕಾಗಿಲ್ಲ ಈ ಜ್ಞಾನನ. ಯಾರು ನಾನೆಂಬುದು ನಾನಲ್ಲ ಅನ್ನೋದನ್ನ ದಿನಾ ಜಪಾನೂ ಮಾಡ್ಬೇಕಾಗಿಲ್ಲ. ನಾನೆಂಬುದು ನಾನಲ್ಲ ಅನ್ನೋದು ನಮ್ಮ ಇದರಲ್ಲಿ ಕನ್ಫರ್ಮ್ ಆಗ್ಬಿಟ್ಟಿದೆ. ಚೆನ್ನಾಗಿ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ರೆ ಆಯ್ತು, ಬಹ್ಯಾಟ್ ಏನ್ ಮಾಡ್ಬೇಕಾಗಿಲ್ಲ ಅಂತ ಗುರುಗಳು ಹೇಳ್ತಾರೆ. ಇವಾಗ ಜ್ಞಾನ ಬಂತು,
ನೆನ್ಪು ಮರ್ತೋಯ್ತು, ಅದೆಲ್ಲ ಏನು ಇರಲ್ಲ, ನೆನ್ಪಿಟ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಒಳಗಡೆನೆ ಅದು ಅಳವಡಿಸ್ಕೊಂಡ್ಬಿಟ್ಟಿರ್ತೀವಲ್ಲ ನಾವು, ಆಳವಾಗಿ ನಮ್ಮಲ್ಲಿ ಬೇರೂರ್ ಬಿಟ್ಟಿರ್ತದೆ ಈ ಗುರುವಾಕ್ಯಗಳಿಂದ. ಅದು ನಾನು ಆತ್ಮ ಅನ್ನೋದು ಗೊತ್ತಾಗಿದೆ. ಅದಕ್ಕೆ ಎಕ್ಸಾಂಪಲ್ ಹೇಳ್ತಾರೆ, ನಾನು ಹೆಂಗ್ಸು ಗಂಡ್ಸು ನಾನು ಇದು ಅನ್ನೋದೆಲ್ಲ ನೀನ್ ಪದೇ ಪದೇ ಹೇಳ್ಬೇಕಾಗಿಲ್ಲ. ಗಂಡ ಹೆಂಡ್ತಿ, ನೀನ್ ಗಂಡ ನೀನ್ ಹೆಂಡ್ತಿ ಅಂತ. ಒಂದ್ಸತಿ ಮದ್ವೆ ಮಾಡೋವಾಗ ನೀವಿಬ್ರು ಗಂಡ ಹೆಂಡ್ತಿ ಅಂತ ಒಂದೇ ಸತಿ ಅವ್ರು ಹೇಳೋದು. ಅದ್ ಹೇಳಾದ್ಮೇಲೆ ಸಾಯೋವರ್ಗು ನಾನ್ ಗಂಡ ನೀನ್ ಹೆಂಡ್ತಿ ಇರೋದು ಚೆನ್ನಾಗ್ ನೆನ್ಪಿರುತ್ತೆ. ಪದೇ ಪದೇ ಬ್ಯಾಡ್ ಮಾಡಂಗಿಲ್ಲ. ಹಾಗೇನೇನೆ ನಾನು ಆತ್ಮ ಸ್ವರೂಪಿ ಅನ್ನೋದು ಆತ್ಮನಲ್ಲಿ ನೆಲೆ ನಿಂತಿರೋದನ್ನು ನ್ಯಾಚುರಲ್ ಆಗಿ ಸಹಜವಾಗಿ ನಮ್ಮಲ್ಲಿ ಬಂದಿರುತ್ತೆ. ಹೀಗೆ ಅಜ್ಞಾನ ಹೋಗಿಕೊಂಡು ಅವಿದ್ಯಾ ನಿವೃತ್ತಿ ಆದ್ರೆ ನಮ್ಮಲ್ಲಿ ಜ್ಞಾನ ಬರುತ್ತೆ. ಆಮೇಲೆ ಮುಕ್ತರಾಗ್ತೀವಿ ಜ್ಞಾನದಿಂದ ಅಂತ ಇದ್ರ ಸಾರಾಂಶ. ಇಷ್ಟು ಗೊತ್ತಪ್ಪ, ಆಮೇಲೆ ನಂಗೆ ಗೊತ್ತಿಲ್ಲ. ಅಲ್ಲ, ಇನ್ನೊಂದಿದೆ ಮೇಡಮ್, ಅದು ಎರಡೂ ಮಾಯೇನೆ ಅಲ್ವಾ? ವಿದ್ಯಾಮಾಯೆ ಯಾವ್ದು? ಅವಿದ್ಯಾಮಾಯೆ ಎರಡರಿಂದ ಹೇಗೆ ನಾವು ಆಚೆ ಬರ್ತೀವಿ ಅಂತ. ಅಂದ್ರೆ ಅವಿದ್ಯಾ ಮತ್ತೆ ಅಜ್ಞಾನ ಅಲ್ವಾ? ಎರಡು ಮಾಯೇನೇನೆ. ವಿದ್ಯಾಮಾಯೆ ಅವಿದ್ಯಾಮಾಯೆ. ಹಾ, ಅವಿದ್ಯಾ ಮಾಯೆ ಅವಿದ್ಯೆ ನಿವಾರಣೆ ಆದಾಗ ವಿದ್ಯಾ ಬರುತ್ತೆ. ವಿದ್ಯಾ ಅನ್ನೋದು ಮಾಯೆ ಹೋದಾಗ ಜ್ಞಾನ ಬರುತ್ತೆ. ವಿದ್ಯಾ ಅನ್ನೋದು ಮಾಯೇನೆ, ಅದು ಹೇಗೆ? ಅದು ಒಂದೊಂದ್ಸತಿ ಈಗೋ ಬರುತ್ತಲ್ವಾ, ಇಂಟೆಲೆಕ್ಚುಯಲ್ ಈಗೋಗಳು ಎಷ್ಟಿರೋದಿಲ್ಲ, ಅದ್ರಲ್ಲೇನೆ ಜಾಸ್ತಿ. ಬೇಕಾದ್ರೆ ಏನು ತಿಳಿದಲೇ ಮಾಯೆ ಇದ್ರೆ ಅದೊಂಥರ ಡೇಂಜರ್ ಇಲ್ಲ, ಎಲ್ಲ ತಿಳಿದು ಮಾಯೆ ಬಂದ್ಬಿಟ್ರೆ ತುಂಬಾ ಡೇಂಜರಸ್. ಹೌದು. ಅದು ನಮ್ಮ ಮಾತಿಗೆ ಅಬ್ಸ್ಟ್ರಕ್ಷನ್ಸ್. ಅಲ್ಲ, ಜ್ಞಾನಿ ಆದವನು ಮಾಯೆಗೆ ಒಳಪಟ್ಟು ಅವನಿಂದ ಇನ್ನು ಎಷ್ಟೋ ಜನಕ್ಕೆ ತಪ್ಪ ಜ್ಞಾನಗಳು ಹೊಟ್ಟೋಗ್ಬಿಡುತ್ತೆ. ಹೌದು. ಒಬ್ಬ ಅಜ್ಞಾನಿಗೆ ಮಾಯೆ ಆವರಿಸ್ಕೊಂಡ್ರೆ ಪಾಪ ಅವನಲ್ಲಿ ಮಾತ್ರ ಇರುತ್ತೆ. ಈ ಜ್ಞಾನಿ ಆದವನು ಇವನಿಗೆ ಬಂದ್ರೆ ಇವನು ಎಷ್ಟೋ ಜನಕ್ಕೆ ಪ್ರಸಾರ ಮಾಡ್ಬಿಡ್ತಾನೆ ಅಜ್ಞಾನ, ಮಿಸ್ಗೈಡ್ ಮಾಡ್ಬಿಡ್ತಾನೆ. ವಿದ್ಯಾಮಾಯೆ ಅವಿದ್ಯಾಮಾಯೆ ಅಂದ್ರೆ ನಾನು ಜನರಲ್ ಆಗಿ ಹೇಳ್ಬಿಟ್ಟೆ. ಆತ್ಮಸ್ವರೂಪ ವಿದ್ಯೆಯನ್ನ ಮೀರಿತು ಆತ್ಮಸ್ವರೂಪ. ಬಟ್ ಇಲ್ಲೇನಾಗಿದೆ ಅಂದ್ರೆ ನಾನು ದೇಹ ಮನಸ್ಸು ಬುದ್ಧಿ ಅನ್ನೋದು ಈ ಅವಿದ್ಯೆ ಬಂದಿದೆ, ಅಂದ್ರೆ ಈ ಪ್ರಪಂಚದಲ್ಲಿ ಇದು ಬಂದಿದೆ. ಆಯಾ ಶುದ್ಧವಾದ ಆತ್ಮಸ್ವರೂಪ ಅದು ತನ್ನಷ್ಟಕ್ಕೆ ತಾನು ಇದೆ, ಯಾವ ತೊಂದರೆಯೂ ಇಲ್ಲ. ಬಟ್ ಯಾವಾಗ ಒಂದ್ಸರ್ತಿ ಮಾಯಾಶಕ್ತಿಯಿಂದ ಈ ಒಂದು ಪ್ರಪಂಚ ಸೃಷ್ಟಿಯಾಗಿ ನಾನು ಈ ದೇಹ ಮನಸ್ಸು ಬುದ್ಧಿ ಎನ್ನುವ ಒಂದು ಕಲ್ಪನೆಗೊಳಗಾಗಿ ಎಲ್ಲ ಆಗುತ್ತೋ ಅವಾಗ ಅವಿದ್ಯೆ ಬಂತು. ಆ ಅವಿದ್ಯೆಯನ್ನ ನಾವು ವಿದ್ಯೆಯಿಂದ ತೆಗೆದು, ಸೊ ವಿದ್ಯೆಯನ್ನು ಕೂಡ ಈ ಎಚ್ಚರದ ಪ್ರಪಂಚದಲ್ಲೇನೆ, ಎಚ್ಚರದ ಸ್ಥಿತಿಯಲ್ಲೇನೆ ನಾವು ಗುರುಮುಖೇನ ಪರೋಕ್ಷವಾಗಿ ಪಡ್ಕೊಳ್ಳುವಂತ ಜ್ಞಾನ. ಆ ಜ್ಞಾನ ಅಜ್ಞಾನವನ್ನ ನಿವಾರಣೆ ಮಾಡ. ಜ್ಞಾನದಿಂದ ನಿವಾರಣೆ ಆದ್ಮೇಲೆ ಅಷ್ಟೇ, ಅಲ್ಲಿಗೆ ಜ್ಞಾನ ಅಜ್ಞಾನ ಕ್ಲೋಸ್. ಮತ್ತೆ ಇನ್ನೇನು ಅಂದ್ರೆ ಎರಡು ನಲಿಫೈ ಆಗೋದ್ಮೇಲೆ ಇನ್ನೊಂದು ಆತ್ಮಸ್ವರೂಪ ಅಷ್ಟೇ, ಅದರಷ್ಟಕ್ಕೆ ಅದು ಆತ್ಮಸ್ವರೂಪ ಇರುತ್ತೆ ಅನ್ನೋ ಅರ್ಥದಲ್ಲಿ ವಿದ್ಯಾಮಾಯೆ ಅವಿದ್ಯಾಮಾಯೆ ಅಂತ ಹೇಳ್ತಾರೆ. ಅವಿದ್ಯಾಮಾಯೆಯನ್ನ ವಿದ್ಯಾಮಾಯೆ ನಲಿಫೈ ಮಾಡಿ, ಅದು ಮಾಯಾ ಜಗತ್ತಿನಲ್ಲೇ ಬರುವಂಥದ್ದು. ಅದೇನ್ ಮತ್ತೆ ಬೇರೆ ಕಡೆಯಿಂದ ತಗೊಳಕ್ಕಾಗಲ್ಲ. ಈ ಪ್ರಪಂಚದಲ್ಲೇ ನಮ್ಗೆ ಅವಿದ್ಯೆ ಬಂದಿತ್ತು, ಈ ಪ್ರಪಂಚದಲ್ಲೇ ಗುರುಮುಖೇಣ ವಿದ್ಯೆಯನ್ನ ತಗೊಳ್ಳಿ. ಎರಡು ಕೂಡ ಮಾಯಾ ಜನರಲ್ ಆಗಿ ಮಾತಾಡ್ಬಿಟ್ಟೆ. ಈಗ ಅತ್ತೆ ಹೇಳಿದ್ರಲ್ಲ, ನಾನ್ ಗಂಡ ಹೆಂಡತಿ ಅಂತ, ನನ್ ಗಂಡ ನನ್ ಹೆಂಡತಿ ಅನ್ನೋದನ್ನ ಹೇಳ್ಕೊಡ್ಬೇಕಾಗಿಲ್ಲ ಕೊನೆ ತನಕ. ಇಲ್ಲ ನಾವು ಹೋಗೋ ತನಕ, ಇಲ್ಲ ಅವ್ರು ಹೋಗೋ ತನಕ ಚೆನ್ನಾಗಿ ಪ್ರಿಂಟ್ ಆಗಿರುತ್ತೆ ಅಂತ. ಅದು ಮೇಡಮ್, ಅದು ವಯಸ್ಸಾದ್ಮೇಲೆ ತಾನೇ ಮದ್ವೆ ಆಗೋದು 25, 26, 30 ಬಿಡಿ. ಆ ವಯಸ್ಸಾದ್ಮೇಲೆ ತಾನೇ ಗಂಡ ಹೆಂಡತಿ ಅಂತ ತಿಳುವಳಿಕೆ ಕೊಡೋದು. ಅದ್ ಮಾತ್ರ ಚೆನ್ನಾಗ್ ಕರೆಕ್ಟ್ ಆಗಿ ಪ್ರಿಂಟ್ ಆಗ್ಬಿಡುತ್ತಲ್ಲ. ಇದ್ಯಾಕೆ ನಮ್ಗೆ ನೀನ್ ಆತ್ಮಸ್ವರೂಪಿ ಕಣಪ್ಪ, ನೀನ್ ದೇಹ ಮನ್ಸ್ ಬುದ್ಧಿ ಅಲ್ಲ ಕಣಯ್ಯ ಅಂತ. ಈಗ ನಮ್ಗೆ ಯಾಕೆ ಇಷ್ಟು 3 ವರ್ಷದಿಂದ ಸಂಪರ್ಕದಲ್ಲಿದ್ದೀವಿ, 3 ವರ್ಷದಿಂದ ಪ್ರತಿದಿನ ಪ್ರತಿನಿತ್ಯ ಅವರು ಕಲ್ಪನಾ ಮೇಡಮ್, ಇಂಟರ್ನೆಟ್ ಪ್ರಾಬ್ಲಮ್ ಇದೆ. ಮೆಸೇಜಸ್ ಹೇಳಿ ಕಲ್ಪನಾ. ಸದ್ಗುರು ಟೀಚಿಂಗ್ಸ್ ಅಲ್ಲಿ ಬರ್ತಾ ಇರುತ್ತೆ. ಅಷ್ಟು ಸಾಲ. ಹೌದಾ?
ಏನು ಹೇಳಕ್ಕೆ ಮತ್ತೆ ಹೇಳಿ ಓಕೆ, ಸರಿ ಈಗ ಕೇಳಿಸ್ತಿಲ್ಲ. ಕೇಳಿಸುತ್ತಾ? ಇವಾಗ ಸರಿ ಹೋಯ್ತು. ಹಾ ಈಗಲೂ ಕೇಳಿಸ್ತಾ ಇದೆ. ಕೇಳಿಸ್ತಾ ಇಲ್ವಾ? ಇಲ್ಲ ಈಗ ಕೇಳಿಸ್ತಾ ಇದೆ ಹೇಳಿ. ಓಕೆ, ಅದೇ ಈ ಗಂಡ ಹೆಂಡತಿ ಗಂಡ ಹೆಂಡತಿ ಅಂತ ಅನ್ನೋದು ನಾವು ಮದ್ವೆ ಆದ್ಮೇಲೆ ಒಂದ್ 25 ವರ್ಷ ಆದ್ಮೇಲೆ ನಮ್ಗೆ ಮದ್ವೆ ಮಾಡ್ತಾರೆ. ಅವಾಗ ಇವ್ನ್ ಗಂಡ ನಾನ್ ಹೆಂಡತಿ ಅಂತ ಅಂದ್ರೆ ಪ್ರಿಂಟ್ ಆಗತ್ತೆ. ಈ ಗುರುಗಳು ಹೇಳ್ತಾರೆ, ನಾನ್ ಹುಡುಗಿ ಅನ್ನೋದನ್ನ ಹೇಳ್ಕೊಡ್ಲೇಬೇಕಾ ನಿಮ್ಗೆ? ಒಂದ್ಸತಿ ನೀವ್ ಹುಡುಗಿ ಅನ್ಕೋತಾರೆ, ನಾನ್ ಹೆಂಗ್ಸು ಅಂದ್ರೆ ಹೆಂಗ್ಸು ಅಂತ ಹೇಳ್ತಿರ್ತೀವಿ ಅಂತ ಹೇಳ್ತಾರೆ. ಇದು ವಯಸ್ಸಾದ್ಮೇಲೆನೆ ಇದು ಜ್ಞಾನ ನಮಗ್ ಕೊಟ್ಟಿದ್ದು. ಅದ್ ಚೆನ್ನಾಗ್ ಪ್ರಿಂಟ್ ಆಯ್ತಲ್ಲ. ಹಂಗೇನೆ ಈ ಆತ್ಮಜ್ಞಾನ ಅನ್ನೋದು ನಮ್ಗೆ ಲೇಟ್ ಆಗಿ ಬಂತು ಅಂತ ಇಟ್ಕೊಳ್ಳಿ. ನಮ್ಗೆ ಇವಾಗ ಹೇಳ್ಕೊಡ್ತಾವ್ರೆ. ಅಂದ್ರೆ ಮೆಚುರಿಟಿ ಚೆನ್ನಾಗೆ ಬಂದಿದೆ, ಸಖತ್ತಾಗಿ ಮೆಚೂರ್ ಆಗಿದೆ ಬುದ್ಧಿ ಅನುಭವದಲ್ಲಿ, ಬುದ್ಧಿಲಿ. ಇವಾಗ ಅಷ್ಟು ಸಾರಿ, ಅಷ್ಟು ಕ್ಷಣಕ್ಕೂ ಗುರುಗಳು ಪ್ರತಿದಿನವೂ ಪ್ರತಿ ಕ್ಷಣವೂ ಅವರು ಬೆಳಗ್ಗೆ 5 ಗಂಟೆಗೋ 3 ಗಂಟೆಗೋ ಶುರು ಆಗ್ತದೆ ಸದ್ಗುರು ಟೀಚಿಂಗ್ಸ್, ರಾತ್ರಿ 11-12 ಗಂಟೆಗಳು ಈ ಅಷ್ಟು ಸರಳವಾದ ಭಾಷೆಯಲ್ಲಿ ಹೇಳಿದ್ರು ಸಹ ಇದ್ ಯಾಕೆ ನಮ್ಗೆ ಕರೆಕ್ಟ್ ಆಗಿ ಕೂತ್ಕೊಂಡು ಗೊತ್ತಾಗ್ತಿದೆ. ಅಲ್ಲಿ ಯಾವ್ದೋ ಒಂದು ತಡೆದ್ಬಿಟ್ಟು ಅದನ್ನ ನಡ್ಸ್ಕೊಂಡು ಹೋಗಬಹುದು. ಇವಾಗ ಒಂದ್ಸತಿ ಅರಿವಾದ್ರೆ ಅರಿವೇ ಅಷ್ಟೇ ಅಲ್ವಾ? ಈ ಗಂಡ ಅಂದ್ರೆ ಗಂಡನೇ, ಇನ್ ಏನ್ ಮಾಡಿದ್ರು ಅದು ಹೋಗಲ್ಲ ಅಲ್ವಾ? ಗಂಡ ಅನ್ನೋ ಒಂದು ಒಂದು ಇದು ನಂಬಿಕೆ. ಹಂಗ್ಯಾಕೆ ಇದ್ಯಾಕೆ ಎಷ್ಟು ಸುಲಭವಾದ್ದು, ನಿಜವಾದ್ದು, ಸತ್ಯವಾದ್ದು. ಅಯ್ಯೋ, ಇಷ್ಟೊಂದು ಎಂತ ವಿಸ್ಮಯವಾದ, ಎಂತ ಕಟು ಸತ್ಯ ಇದು. ಎಂತದಪ್ಪ ನಾವು ತಿಳ್ಕೊಂಡಿಲ್ಲ ಅಂತ ಅನ್ಕೊಂಡ್ರು ಸಹ ಆ ಯಜ್ಞದಲ್ಲಿ, ಆ ಯೋಗದಲ್ಲಿ ಜೀವನ ಮಾಡಕ್ ಯಾಕಾಗ್ತಿಲ್ಲ? ಏನಿಲ್ಲ ಸಮಸ್ಯೆ ನಮ್ದು? ಅಂದ್ರೆ ಇದು ಬರೀ ಒಂದೇ ಜನ್ಮ ಇತ್ತು ಅಂತ ಇಟ್ಕೊಂಡ್ರೆ ಫಾರ್ ಎಕ್ಸಾಂಪಲ್, ಅವಾಗ ಬಹುಶಃ ಏನು, ಯಾಕೆಂದ್ರೆ ಬೇರೆ ಇನ್ಫ್ಲೂಯೆನ್ಸ್ಗಳು ಏನೂ ಇಲ್ಲಪ್ಪ, ಈಗ್ಲೇ ನೀವು ಫ್ರೆಶ್, ಈಗ್ಲೇ ಹುಟ್ಟಿರೋದು, ಕಲ್ಪನಾ ಹಿಂದಿನ ಕ್ಯಾರಿ ಓವರ್ ಏನಿಲ್ಲ, ಬ್ಯಾಗೇಜ್ ಏನಿಲ್ಲ. ಆವಾಗ ಬಹುಶಃ ನಿಮ್ಗೆ ನೀನು ಪರಬ್ರಹ್ಮ ಸ್ವರೂಪಿ ಅಂತ ಹೇಳಿದ್ರೆ ಬಹುಶಃ ಗೊತ್ತಾಗ್ತಿದೆ. ಬಟ್ ಈಗ ಏನಾಗಿದೆ ಅಂದ್ರೆ ಬ್ಯಾಗೇಜ್ ಇದೆ, ಸಿಕ್ಕಾಪಟ್ಟೆ ಬ್ಯಾಗೇಜ್. ಅದು ನೀವು ನೀವು ಇಮ್ಯಾಜಿನೇ ಮಾಡ್ಕೊಳ್ದೆ ಇರೋಷ್ಟು ಬ್ಯಾಗೇಜ್ ವಾಸನೆ. ಆಮೇಲೆ ಅಫ್ಕೋರ್ಸ್ ನೀವ್ ಈ ಸರ್ತಿ ಈ ಫ್ರೆಶ್ ಗಂಡ, ಈ ಹಳೆ ಗಂಡನ್ ಯಾರು ತಂದು ಕೊಟ್ಟಿಲ್ಲ ನಿಜ, ಆದ್ರೆ ಫ್ರೆಶ್ ಆಗೇ ಈ ಸರ್ತಿ ಈ ಮದ್ವೆ ಆದಾಗ ಗಂಡ ಅಂತ ಹೇಳಿದ್ದಾರೆ, ಒಪ್ಕೊಂಡಿದೀನಿ. ಸೊಸೈಟಿ ಇನ್ಫ್ಲೂಯೆನ್ಸ್ ಅನ್ನೋದು ಹೇಗಿರುತ್ತೆ ಅನ್ನೋದಕ್ಕೆ ಅವ್ರ ಅದನ್ನ ಉದಾಹರಣೆ ಹೇಳ್ತಾರೆ. ಈಗ ಚಿಕ್ಕ ಮಗುಗೆ ಫಸ್ಟ್ ಅದಕ್ಕೇನು ಇರಲ್ಲ, ನಾನು ಈ ದೇಹ ಅನ್ನೋದು ಇರಲ್ಲ. ಕೋರ್ಸ್ ಬ್ಯಾಗೇಜ್ ಅಲ್ಲಿ ಇರುತ್ತೆ, ವಾಸನೆಗಳಲ್ಲಿ ಇರುತ್ತೆ, ಆದ್ರೆ ಅದು ಸುಪ್ತವಾಗಿರುತ್ತೆ. ಬಟ್ ಸೊಸೈಟಿ ಅದನ್ನ ನೀನಿದು ಅಂತ ಹೇಳಿ, ಅದು ಆ ಬ್ಯಾಗೇಜು ಇರೋದ್ರಿಂದ, ಮೊದಲಿನ ಸಂಸ್ಕಾರಗಳು ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಸ್ ಇರೋದ್ರಿಂದ ಮತ್ತೆ ಈ ಸೊಸೈಟಿದೇ ಇನ್ಫ್ಲೂಯೆನ್ಸ್ಗೆ ಬಹಳ ಬೇಗ ಪಕ್ಕ ಆಗುತ್ತೆ. ಈ ನಿಮ್ಗೆ ಸೊಸೈಟಿದ್ ಏನು ಇಲ್ವೇ ಇಲ್ಲ, ಹಳೆ ಬ್ಯಾಗೇಜ್ ಏನು ಇಲ್ವೇ ಇಲ್ಲ, ಕಂಪ್ಲೀಟ್ಲಿ ಫ್ರೆಶ್ ಮ್ಯಾಟರ್, ಫ್ರೆಶ್ ಮೆಟೀರಿಯಲ್ ಅಂತ ಆದ್ರೆ ಅವಾಗ ಆತ್ಮಜ್ಞಾನ ತಕ್ಕಂತ. ಅದಕ್ಕೆ ಹೇಳೋದು ಒಣಗಿದ ಕಟ್ಟಿಗೆ ಅಂತ ಹೇಳ್ತಾರಪ್ಪ. ಆ ಒಣಗಿದ ಕಟ್ಟಿಗೆ ವಿಷಯದಲ್ಲಿ ಏನಾಗಿರುತ್ತೆ, ಅವರು ಎಲ್ಲ ಏನು ಶಮಾದ ತಿತಿಕ್ಷಾ ಉಪರತಿ ಶ್ರದ್ಧಾ ಸಮಾಧಾನ ಇದ್ರ ಮೂಲಕ ಹಾದು ಹೋಗಿ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾರೆ ಫ್ರೆಶ್ ಅವರು. ಹಾಗಾಗಿ ನೀನು ಆತ್ಮಸ್ವರೂಪ ಅಂತ ಹೇಳಿ ತಕ್ಷಣ ಬರುತ್ತೆ, ಆಗುತ್ತೆ. ಬಟ್ ಇಲ್ಲೇನಾಗೈತೆ, ಅದು ನೀವು ಇಮ್ಯಾಜಿನ್ನೇ ಮಾಡಕ್ ಆಗದೆ ಇರೋಷ್ಟು ಬ್ಯಾಗೇಜ್ ಇರೋದ್ರಿಂದ ಆ ಬ್ಯಾಗೇಜು ಸ್ವಲ್ಪನಾದ್ರೂ ಕ್ಲಿಯರ್ ಆಗದೇನೆ ಇದು ಅಲ್ಲಿ ಇಂಪ್ರಿಂಟ್ ಆಗಲ್ಲ. ವಿಜ್ಞಾನ ಕಾನ್ಶಿಯಸ್ ಮೈಂಡ್ 5% ಇರೋದ್ರಿಂದ ಅನ್ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಸಿಕ್ಕಾಪಟ್ಟೆ ಇರುತ್ತೆ. ಇವಾಗ ನಿಮ್ಗೆ ಫಾರ್ ಎಕ್ಸಾಂಪಲ್ ನೀವ್ ಅಂದ್ರಿ ಇವಾಗ ಈ ಗಂಡ ಅಂತ ಹೇಳಿದ್ರು, ಈ ಗಂಡ ಅಂತ ಅನ್ನೋ ಪದ ಈ ವ್ಯಕ್ತಿ ಹೊಸಬ ಇರ್ಬೋದು, ಆದ್ರೆ ಗಂಡ ಅನ್ನೋ ಪದ ನಿಮ್ಮಲ್ಲಿ ಎಷ್ಟೆಷ್ಟೋ ಜನ್ಮಗಳಿಂದ ಬಂದ್ಬಿಟ್ಟಿರುತ್ತೆ. ನೀವೆಷ್ಟೋ ಸರ್ತಿ ಗಂಡ ಹೆಂಡ್ತಿರು ಆಗಿರ್ತೀವಿ. ಈ ಗಂಡ ಇಲ್ಲದೆ ಇರ್ಬೋದು, ಇವನು ಹೊಸಬ ಇರ್ಬೋದು. ಗಂಡ ಅನ್ನೋ ಪದ ನಿಮ್ಮ ಸಂಸ್ಕಾರದಲ್ಲಿ ಇದೆ. ಹಾಗಾಗಿ ನನಗೆ ನಾನು ಹೆಂಗಸು ಅನ್ನೋದು ಕೂಡ ಬಂದ್ಕೊಂಡಿದೆ. ಹಾಗೆ ಬಂದಿರೋದ್ರಿಂದ ಗಂಡ ಅಂತ ಹೇಳಿದ ತಕ್ಷಣ ಅಲ್ಲಿಗೆ ಆ ಸ್ಟ್ರಾಂಗ್ ಇದಕ್ಕೆ ಹೋಗಿ ಕೂತ್ಕೊಳ್ಳುತ್ತೀನಿ. ಅಲ್ಲ, ಆಲ್ರೆಡಿ ಇದೆ. ಹೆಂಡತಿ ಆದೊಳಗೆ ಅಂದ್ರೆ ಹೆಂಗಸಾದೊಳಗೆ ಗಂಡಸು ಜೊತೆ, ಹೆಂಗಸಾದೊಳಗೆ ಗಂಡ ಇರ್ಬೇಕು ಅನ್ನೋದು ಒಳಗಡೆ ಚೆನ್ನಾಗಿ ಕೂತಿದೆ. ಇವಾಗ ಒಂದು ಹೊಸ ಹೆಸರನ್ನ ಅಲ್ಲಿ ಸೇರಿಸ್ತಾ ಇದ್ದೀವಿ ಅಷ್ಟೇ. ಈಗ ಇದನ್ನ ಅಂತಃಕರಣವನ್ನ ವಿವರಣೆ ಕೊಡುವಾಗ ಹೇಳ್ತಾರಲ್ಲ, ಮನಸ್ಸು ಹೊರಗಡೆ ಹೋಗಿ ಫೋಟೋ ತೆಕ್ಕೊಂಡು ಬರುತ್ತೆ.
ಆವಾಗ ಇಲ್ಲಿ ಇದ್ರಲ್ಲಿರುವಂತಹ ಎಲ್ಲ ಚಿತ್ರದಲ್ಲಿರುವಂತದ್ದೆಲ್ಲ ರೆಕಾರ್ಡ್ ಬರುತ್ತೆ, ಎಲ್ಲಾರು ಮ್ಯಾಚ್ ಮಾಡುತ್ತೆ. ಮ್ಯಾಚ್ ಮಾಡಿದ ತಕ್ಷಣ ಓ ಈ ಮೊಬೈಲು, ಇಲ್ಲಿ ಹಳೇದು ಒಂದು ಮೊಬೈಲು ವಿತ್ ನೇಮ್ ಅಂಡ್ ಫಾರ್ಮ್ ಏನೋ ಅದೊಂದು ರೆಕಾರ್ಡ್ ಇದೆ, ಓ ಇದು ಇದಕ್ಕೆ ಸೂಟ್ ಆಗುತ್ತೆ. ಸೊ ಹೆಸರು ಬೇರೆ ಇರ್ಬೋದು ಮೊಬೈಲ್, ಬಟ್ ಈ ಆಕಾರ, ಇದ್ರ ಕೆಲಸ, ಇದಕ್ಕೆಲ್ಲ ಸೂಟ್ ಆಗುತ್ತೆ ಅಂದ್ರೆ ಇದು ಮೊಬೈಲೇ ಅಂತ ಡಿಸೈಡ್ ಮಾಡುತ್ತೆ. ಆ ತರಹ ನಮ್ಮಲ್ಲಿ ಬೇಕಾದಷ್ಟು ಅಸಂಖ್ಯವಾಗಿ ವಾಸನೆಗಳು ಇದೆ. ಬೇಕಾದಷ್ಟು ಜನ್ಮಗಳಲ್ಲಿ ಗಂಡ ಹೆಂಡತಿರಾಗಿದ್ದೀವಿ, ಬೇಕಾದಷ್ಟು ಜನ್ಮಗಳಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ನಿರ್ವಹಿಸಿದ್ದೀವಿ. ಅವೆಲ್ಲ ಅಷ್ಟೊಂದು ಗಟ್ಟಿಯಾಗಿ ಒಳಗಡೆ ಇರೋದ್ರೆ ಈ ಆತ್ಮ ನೀನು ಅಂತ ಇದುವರೆಗೂ ಯಾವನು ಹೇಳ್ಕೊಡ್ಲೇ ಇಲ್ಲ, ನಾವು ಕೇಳಲೇ ಇಲ್ಲ, ಈಗಲೇ ಫಸ್ಟ್ ಟೈಮ್ ಕೇಳ್ತಾರೆ. ಅದೇ ನೀವು ಯೋಗ ಭ್ರಷ್ಟರು ಅಂತ ಹೇಳ್ತಾರೆ. ಆ ಯೋಗ ಭ್ರಷ್ಟರಿಗೆ ಏನಾಗಿರುತ್ತೆ, ಹಲವಾರು ಜನ್ಮಗಳಲ್ಲಿ ಈ ಆತ್ಮಜ್ಞಾನದ ಪಾಠ ಆಗಿರುತ್ತೆ. ಹಾಗಾಗಿ ಲಾಸ್ಟ್ ಅಲ್ಲಿ ಏನೋ ಒಂಚೂರಲ್ಲಿ ಮಿಸ್ ಆಗಿರುತ್ತೆ. ಅಂಥವ್ರಿಗೆ ಇವಾಗ ಬಂದ ತಕ್ಷಣ ರಮಣರಿಗೆ, ಅವ್ರಿಗೆ ಆಕ್ಚುಲಿ ಯಾರು ಗುರುಗಳೇ ಬರ್ಲಿಲ್ಲ. ಅವರು ಯಾರೋ ಒಬ್ಬ ಸತ್ತಿದ್ದ ವ್ಯಕ್ತಿಯನ್ನ ನೋಡಿ ತಾನು ಸತ್ತ ಒಂದು ಆಕ್ಷನ್ ಮಾಡ್ಕೊಂಡು ಉಸಿರು ಬಿಗಿ ಹಿಡ್ಕೊಂಡು ಎಲ್ಲ ಮಾಡ್ಕೊಂಡು ಆ ಕ್ಷಣದಲ್ಲಿ ಉಸಿರು ನಿಂತರೂ ಕೂಡ ನಾನಿದ್ದೀನಿ ಅನ್ನೋ ಅರಿವು ಇದ್ದೇ ಇದೆ. ಆ ಅರಿವು ನಾನು ಅನ್ನೋದು ಅವ್ರಿಗೆ ಹೆಂಗ್ ಗೊತ್ತಾಯ್ತು? ನಮಗೆ ಯಾಕೆ ಗೊತ್ತಾಗ್ಲಿಲ್ಲ? ಎಲ್ಲವೂ ಆ ಸ್ಟ್ರಾಂಗ್ ವಾಸನೆಗಳು, ಬೇರೆ ಏನು ಇಲ್ಲ. ನಿಮಗನ್ನಿಸ್ಬೋದು ಇದು ಒಂದೇ ಸತಿ ಹೇಳ್ಬಿಟ್ಟಿದ್ದಾರೆ ಅಂತ, ಬಟ್ ಆ ಅಷ್ಟು ಜನ್ಮಗಳಲ್ಲಿ ಆ ಪದಗಳ ಮೂಲಕ, ಆ ಅನುಭವಗಳ ಮೂಲಕ ನಾವು ಹಾದು ಹೋಗಿದ್ವಿ. ಬೇಕಾದಷ್ಟು ಸತಿ ಗಂಡ ಹೆಂಡತಿರಾಗಿದ್ದೀವಿ, ಬೇಕಾದಷ್ಟು ಸತಿ ಬೇರೆ ಬೇರೆದನ್ನ ಅನುಭವಿಸಿದ್ವಿ. ಎಲ್ಲವೂ ಗಟ್ಟಿಯಾಗಿ ಕೂತ್ಕೊಂಡು. ಸರಿ ಮೇಡಮ್, ಥ್ಯಾಂಕ್ ಯು. ಇದ್ರೆ ನಾವು ಈ ಸರಿ ಹೇಳಿಸ್ಕೊತಾ ಇದ್ದೀವಲ್ವಾ, ಗ್ಯಾರಂಟಿಯಾಗಿ ಒಂದೇ ಸತಿ ತಪ್ಪಂತ ಹೋಗ್ಬೋದಾ? ಅಲ್ಲ ಸರಿ ಕೇಳಿ. ಅಲ್ಲ, ಅದು ಈ ಸರಿ ಆತ್ಮಜ್ಞಾನ ಅನ್ನೋದು ಈ ವೇದಾಂತದ ಜ್ಞಾನ ಹೊಸ ಪಾಠ, ಒಟ್ಲಲ್ಲಿ ಈ ಸರಿ ಹೊಸ ಪಾಠ. ಅಟ್ಲೀಸ್ಟ್ ಮುಂದಿನ ಜನ್ಮಕ್ಕೆ ಮನುಷ್ಯರಾಗೆ ಹುಟ್ಟಿದ್ರೆ ಏನೋ ಒಳ್ಳೆ ಕೆಲಸ ಮಾಡಿ ಅದ್ಗೆ ಮೆಮೊರಿಲಿ ಇದ್ಬಿಟ್ಟು ಟಕ್ಕಂತ ಅವಾಗಾದ್ರೆ ಜ್ಞಾನೋದಯ ಅಥವಾ ಒಂದು ಅರಿವು ಆಗ್ಬೋದಾ? ನೀವು ಮುಂದಿನ ಜನ್ಮಕ್ಕೆ ಅಂತ ಕಾಯ್ಬೇಕಾಗಿಲ್ಲ. ನಾನು ಹೇಳಿದ್ದು ಇವಾಗ ಯಾತ ತಕ್ಷಣ ನಮಗ್ ಆಗ್ಲಿಲ್ಲ ಅನ್ನೋದಕ್ಕೆ ನಾನು ಆ ಉದಾಹರಣೆ ಹೇಳಿದ್ದೆ. ನಿಮಗೆ ನಿಮ್ಮ ಒಂದು ಮುಮುಕ್ಷತ್ವ ಸ್ಟ್ರಾಂಗ್ ಆಗಿದ್ದು, ನಾನು ಈ ಜ್ಞಾನದಲ್ಲಿ ನಿಲ್ಬೇಕು ಅನ್ನೋದು ನಿಮ್ಗೆ ದೃಢವಾಗಿ ನೀವಿದ್ದು, ನೀವು ಅದ ಕಡೆಗೆ ಹೆಚ್ಚು ಕೆಲಸ ಮಾಡಿದ್ರೆ, ಅಂದ್ರೆ ಗುರೂಜಿ ಹೇಳಿದ ಹಾಗೆ ಇಂಟರ್ವಲ್ ನಲ್ಲಿ ಮಾತ್ರ ಇಲ್ಲಿಗೆ ಬರೋದು, ಬಿಡದಿದ್ದೆಲ್ಲ ಸಿನಿಮಾ ಅಲ್ಲಿ ಓಡೋ ಬಂದು, ಅಫ್ಕೋರ್ಸ್ ನಾವು ಬೇರೆ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಪ್ರತಿಯೊಂದ್ರಲ್ಲೂ ಅದ್ರ ಅಪ್ಲಿಕೇಶನ್ ಮಾಡ್ಕೊಳ್ತಾ ಈ ಜನ್ಮದಲ್ಲಿ ಖಂಡಿತವಾಗ್ಲೂ ಇದಾಗೋದಕ್ಕೆ ಸಾಧ್ಯ ಇದೆ. ನೀವು ಮುಂದಿನ ಜನ್ಮದ ಯೋಚನೆ ಖಂಡಿತ ಮಾಡ್ಬೇಡಿ. ನಾನು ಇದಕ್ಕೆ ಯಾತಕ್ಕೆ ನೀವು ಗಂಡ ಹೆಂಡತಿ ಇದಕ್ಕೆ ಹೇಳಿದ್ದಕ್ಕೆ ಆ ಉದಾಹರಣೆ ಕೊಟ್ಟೆ ನಾನು ಅಷ್ಟೇ, ಅಷ್ಟೊಂದಿದೆ ಅಂತ. ಹಾಗಂತ ಆ ಬ್ಯಾಗೇಜ್ ಇದೆ ಅನ್ ಮಾತ್ರಕ್ಕೆ ಆ ಬ್ಯಾಗೇಜು ಆ ಪೂರ್ತಿ ಖಾಲಿ ಆದ್ಮೇಲೆ ನಮಗೆ ಅಂತ ಖಂಡಿತ ಇಲ್ಲ. ಅದಕ್ಕೆ ನೀವು ಯಾವ ರೀತಿಯಲ್ಲಿ ನೀವು ಗಮನ ಕೊಡ್ತೀರಿ. ಈಗ ನೋಡಿ, ಪೂರ್ತಿ ಬ್ಯಾಗೇಜ್ ಖಾಲಿ ಆದ್ಮೇಲೆ ಜ್ಞಾನ ಬರುತ್ತೆ ಅನ್ನೋದು ಇಲ್ಲ, ಅದಕ್ಕೂ ಬೇಕಾದಷ್ಟು ವಿವರಣೆ ಹೇಳಿ. ಯಾಕೆ ಹೇಳಿ? ನಿಮಗೆ ಪೂರ್ಣವಾಗಿ ಗುರುಗಳ ಮೇಲೆ ಶ್ರದ್ಧೆ ಇತ್ತು, ನಾನು ಈ ಜನ್ಮದಲ್ಲಿ ಈ ಒಂದು ಜ್ಞಾನ ಏನ್ ನಂಗೆ ಸಿಗ್ತಾ ಇದೆ ಇದು ಹೌದು, ಈ ಜ್ಞಾನ ನಿಜ, ಇದನ್ನ ನಾನು ಅಪ್ಲೈ ಮಾಡ್ಕೊಳ್ತೀನಿ ಅಂತ ನಾನು ಸ್ಟ್ರಾಂಗ್ ಆಗಿ ನಾನು ಮನಸ್ಸು ಮಾಡಿ, ನಾನ್ ದೇಹ ಮನಸ್ಸು ಬುದ್ಧಿ ಅಲ್ಲ, ಅಪ್ಲೈ ಮಾಡ್ಕೋತಾ ಹೋಗುದು. ಆಗ ಅಪ್ಲೈ ಮಾಡ್ಕೊಂಡ ತಕ್ಷಣ ದೇಹ ಮನಸ್ಸು ಬುದ್ಧಿಗೆ ಸೇರಿದ್ದ ಯಾವುದೇ ಒಂದು ಬ್ಯಾಗೇಜು ನಂದು ಅಲ್ವಲ್ಲ, ಆ ರೀತಿ ನಾನು ಅದನ್ನ ರಿಜೆಕ್ಟ್ ಮಾಡ್ಬಿಡ್ತೀನಿ. ಬ್ಯಾಗೇಜ್ ನನ್ಗೆ ಬರೋದೇ ಇಲ್ಲ. ನಾನು ಆತ್ಮನಾಗೆ ನಿಲ್ಲೋದಕ್ಕೆ ಈ ಕ್ಷಣದಿಂದಲೇ ಖಂಡಿತವಾಗ್ಲೂ ಸಾಧ್ಯ. ಆ ತರಹ ಬೇರೆ ನಾನು ಅದಕ್ಕೆ ಹೇಳ್ದೆ ಅನ್ಬಿಟ್ಟು ನೀವು ಬೇರೆ ರೀತಿ ಯೋಚನೆ ಮಾಡಕ್ ಹೋಗಿ. ಯಾಕೆ ಆಗಿಲ್ಲ ಅಂದ್ರೆ ಹೊಸದಾಗಿ ತಿಳ್ಕೊಳ್ತಾ ಇದ್ದೀವಿ, ಹಾಗಾಗಿ ಆಗಿಲ್ಲ, ಯಾರು ಹೇಳ್ಕೊಡ್ಲಿಲ್ಲ. ಮುಂದಕ್ಕೆ ಇದನ್ನ ಹೇಳ್ಕೊಟ್ಟಿರೋದ್ರಿಂದ ಈ ಜನ್ಮದಲ್ಲಿ ನಾವು ಹೇಗೆ ಅಪ್ಲೈ ಮಾಡ್ಕೋತೀವಿ, ನಾವೆಷ್ಟು ಸಿನ್ಸಿಯರು ಅದ್ರ ಮೇಲೆ ಅದು ಡಿಪೆಂಡ್. ಈಗ ನೀವು ಮೆಡಿಕಲ್ ಓದೋವಾಗ ಎಷ್ಟು ಸಿನ್ಸಿಯರ್ ಆಗಿ ಓದಿದ್ರೆ, ಎಷ್ಟು ಜನಕ್ಕೆ ಏನೇನು ಒಂದು ಅಂಬಿಷನ್ಸ್ ಇರುತ್ತೆ, ನಾನು ಇದೇ ಆಗ್ಬೇಕು ಅಂತ ಹಗಲು ಎರಳು ಶ್ರಮ ಪಟ್ಟು ಮಾಡಲ್ವಾ. ಜನರಲ್ ಫೀಲ್ಡ್ ಅಲ್ಲಿ ಇದೆ. ಗುರೂಜಿ ಎಷ್ಟು ಸರ್ತಿ IIT ಉದಾಹರಣೆ ಹೇಳ್ತಾನೆ ಇರ್ತಾರೆ. ಅವನು ಒಂದ್ ಸಿನಿಮಾಗೆ ಹೋಗಲ್ಲ, ಒಂದ್ ಇದಕ್ಕೆ ಹೋಗಲ್ಲ, ಮಾಡ್ತಾನೆ. ಯಾಕೆಂದ್ರೆ ನಾನು IIT ಸೇರ್ಕೋಬೇಕು ಅಂತ ಅವ್ನು ತುಂಬಾ ಸ್ಟ್ರಾಂಗ್ ವಿಲ್ ಇರುತ್ತೆ. ಆ ತರ ಸ್ಟ್ರಾಂಗ್ ವಿಲ್ ಇಟ್ಕೊಂಡು ನಾನು ಆತ್ಮಸ್ವರೂಪ ಬೇಕಿಲ್ಲ ನನ್ಗೆ, ಇದು ಮತ್ತೆ ಇನ್ನೊಂದು ಜನ್ಮ ಬೇಕಿಲ್ಲ, ಈ ಜನ್ಮದಲ್ಲೇ
ಅಂತ ನಾವು ಡಿಸೈಡ್ ಮಾಡ್ಕೊಂಡ್ರೆ ಗುರು ಕೃಪೆ ಅನ್ನೋದು ಸದಾ ಹರಿತಾ ಇರುತ್ತೆ. ಕೃಪೆಗೆ ಅಬಂಡೆನ್ಸ್ ಅಲ್ಲಿ ಬರ್ತಾ ಇರುತ್ತೆ. ನಾವು ಎಷ್ಟು ತೆರ್ಕೊಳ್ತೀವಿ ಅದ್ರ ಮೇಲೆ ನಾವು ಪೂರ್ಣವಾಗಿ ತೆರ್ಕೊಂಡ್ರೆ ಡೆಫಿನೆಟ್ಲಿ ಈ ಕ್ಷಣವೇ ಮುಕ್ತ. ಮೇಡಮ್ ಗುರುಜಿ ಇನ್ನೊಂದು ಹೇಳ್ತಾರೆ ನೋಡಿ, ಕಂಪ್ಲೀಟ್ ಸರೆಂಡರ್, ಎವ್ರಿ ಮೊಮೆಂಟ್ ಕಂಪ್ಲೀಟ್ ಸರೆಂಡರ್ ಆದ್ರೆ ಆಮೇಲೆ ಅದೊಂದು ಟೆಕ್ನಿಕ್ ಕೊಡ್ತಾರೆ, ಗ್ರೇಸ್ ಫ್ಲೋ ಆಗತ್ತೆ ನಿಮ್ ಮೇಲೆ ಅನ್ನೋದು. ಮತ್ತೆ ಇನ್ನೊಂದು ಹೇಳ್ತಾರಲ್ಲ, ನಿಧಿಧ್ಯಾಸ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ, ಅದು ಇವಾಗ ಹೇಳ್ಕೊಡ್ತಾ ಇದಾರಲ್ಲ. ಸೊ ಅದನ್ನ ನಾವು ಶ್ರವಣ ಮಾಡ್ತಿದೀವಿ, ಮನನ ಮಾಡ್ತಿದೀವಿ, ಆದ್ರೆ ನಿಧಿಧ್ಯಾಸ ಅಷ್ಟು ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ಸುಪ್ತ ಮನಸ್ಸೊಳಗೆ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲ. ಸೊ ನಿಧಿಧ್ಯಾಸ ಇನ್ನೂ ನಡಿಬೇಕು ಅಂತ ನನ್ಗ ಅನ್ಸತ್ತೆ. ನಾವು ಕೂತ್ಕೊಂಡು ನಿಧಿಧ್ಯಾಸ ಮಾಡ್ಬೇಕು, ಮತ್ತೆ ಎವ್ರಿ ಮೊಮೆಂಟು ಅಪ್ಲಿಕೇಶನ್ ಅಲ್ಲೂ ಅದು ನಿಧಿಧ್ಯಾಸ. ಲೋಕದಲ್ಲಿ ಇರೋವಾಗ್ಲೂ ಎಚ್ಚರವಾಗಿ ಕಣ್ಣು ಬಿಟ್ಕೊಂಡಿರೋವಾಗ್ಲೂ ನಿಧಿಧ್ಯಾಸ. ಇದು ನಮ್ ಗೋಲ್ ಆಗುತ್ತೆ. ಆ ಗೋಲ್ ಆದ್ರೆ ಯಾಕಾಗಲ್ಲ, ಖಂಡಿತವಾಗ್ಲೂ ಹಾಗೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಕಥೆ ಮೇಡಮ್, ಥ್ಯಾಂಕ್ ಯು. ಕೃಪೆ. ಈಗ ಇದನ್ನ ಮಾಡೋಣ, ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತೀನಿ, ಪ್ರೇಯರ್ ಹೇಳ್ಬಿಡಿ, ಆಮೇಲೆ ಇದನ್ನ ಮಾಡೋಣ, ಗುರುಜಿ ಕೊಟ್ಟಿರುವಂತ ಮೆಡಿಟೇಷನ್. असतो मा सद्गमय तमसो मा ज्योतिर्गमय मृत्योर्मा अमृतंगमय ॐ शान्ति शान्ति शान्तिः। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಧನ್ಯವಾದಗಳು. ಇವಾಗ ನಮ್ಗೆ ಗಂಡ ಹೆಂಡತಿ ಅನ್ನೋದಕ್ಕೂ ಇನ್ನೊಂದು ಹೇಳೋದು, ಇವಾಗ ಸಮಾಜದಲ್ಲಿ ನಾವು ಚಿಕ್ಕವರಾಗಿದ್ದಾಗಿಂದ ನೋಡ್ಕೊಂಡು ಬರ್ತಾ ಇದೀವಿ ಅದನ್ನ. ಗಂಡ ಹೆಂಡತಿ ಇರ್ತಾರೆ, ಮಕ್ಳಿರ್ತಾರೆ. ನಮ್ಗೆ ನಾವು ಗಂಡ ಹೆಂಡತಿರಾಗೋದು ಒಂದ್ ದಿವಸ ಆಗ್ತೀವೇನೋ, ಬಟ್ ನೋಡ್ತಾ ಇದೀವಿ. ಅದೇ ತರ ನಾವು ಜ್ಞಾನಿಗಳನ್ನು ನೋಡ್ತೀವಿ, ನೋಡಲ್ಲ ಅಂತಲ್ಲ, ಜ್ಞಾನಿಗಳಿದ್ದಾರೆ ಅಂತ ಬೇಕಾದ್ರೆ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ಬಟ್ ಅವ್ರು ಯಾವ ರೀತಿ ಜ್ಞಾನಿಗಳು, ಜ್ಞಾನ ಅಂದ್ರೆ ಏನು ಅಂತ ಯಾವತ್ತಾರು ನಾವು ಪ್ರಶ್ನೆನಾರು ಮಾಡ್ಕೊಂಡಿದ್ವಾ? ನಾವು ಯಾವತ್ತೂ ಮಾಡ್ಕೊಂಡೂ ಇಲ್ಲ. ಅಂದ್ರೆ ಆ ತರಹ ಅದು ಟೋಟಲಿ ಫ್ರೆಶ್ ಅದು. ಇದಾದ್ರೆ ಸಮಾಜದಲ್ಲಿ ವ್ಯವಸ್ಥೆನಲ್ಲಿ ನಾವು ನೋಡ್ತಾನೂ ಬರ್ತಾ ಇರ್ತೀವಿ, ಕೇಳ್ತಾನೂ ಬರ್ತಾ ಇರ್ತೀವಿ. ಒಂದ್ ದಿವ್ಸ ನಾವು ಅದಾಗ್ತೀವಿ. ಹಂಗಾಗಿ ಅದು ಏನ್ ನಮ್ಗೆ ತುಂಬಾ ಏನೋ ಗೊತ್ತಿಲ್ಲದೆ ಇರೋ ವಿಷಯ ಆಗೋದಿಲ್ಲ. ಇದು ಟೋಟಲಿ ಹೊಸ್ತು. ಯಾರು ಅಂದ್ರೆ ಯಾರು ಏನು ಹೇಳ್ಕೊಟ್ಟು ಇರಲ್ಲ. ಬೇಕಾದ್ರೆ ಹೋಗಿ ಎಲ್ರಿಗೂ ನಮಸ್ಕಾರ ಮಾಡ್ಕೊಂಡ್ ಬರೋದು ಒಂದು ಗೊತ್ತೇ ಹೊತ್ತು ಜ್ಞಾನಿ ಅಂದ್ರೆ ಏನು ಅನ್ನೋದು ಈಗ್ಲೇ ತಾನೆ ಗೊತ್ತಾಗಿರೋದು. ಎಷ್ಟು ಹರಿ ಓಂ. ನಾವ್ ಇವಾಗ ಎಕ್ಸಿಟ್ ಆಗ್ತಾ ಇದ್ದೀವಿ. ಅದು ಇಂಟರ್ನೆಟ್